ಕಪ್ಪಡಿಯ ಗನಗುರುವೆ ಅಪ್ಪಾರ ಚಪ್ಪಾದಿ ತಪ್ಪಾದೆ ಜಾತುರ್ಗೆ ಬರುತ್ತೀವಿ ಕಪ್ಪಡಿಯ ಗನಗುರುವೆ ಅಪ್ಪಾರ ಚಪ್ಪಾದಿ ತಪ್ಪಾದೆ ಜಾತುರ್ಗೆ ಬರುತ್ತೀವಿ ತಪ್ಪಾದೆ ಜಾತುರ್ಗೆ ಬರುತ್ತೀವಿ ಗುರುಸ್ವಾಮಿ ಒಪ್ಪಿಸಿಕೊಳ್ಳಯ್ಯ ಹರಕೆಯ ಕಪ್ಪಡಿಯ ಗನಗುರುವೆ ಅಪ್ಪಾದ ಚಪ್ಪಾದಿ ಇದು ಕರ್ನಾಟಕ ರಾಜ್ಯದ ಆಗ್ನೇಯ ಭಾಗದಲ್ಲಿರುವ ಮೈಸೂರು ಜಿಲ್ಲೆಯ ಕೆಆರ್ ನಗರ ತಾಲೂಕಿನ ಕಾವೇರಿ ನದಿಯ ದಡದಲ್ಲಿರುವ ಶಾಂತ ಕ್ಷೇತ್ರ ಕಪ್ಪಡಿ. ಸುತ್ತಲೂ ಮರಗಿಡಗಳ ಹಸಿರ ಸೊಂಪು, ಕಾವೇರಿಯ ನಿನಾದದ ಇಂಪಿನ ಜೊತೆ ಗದ್ದುಗೆಯ ಆಳದಲ್ಲಿ ಧ್ಯಾನ ಚಿತ್ತರಾಗಿ ಕುಳಿತಿರುವ ಶ್ರೀ ರಾಚಪ್ಪಾಜಿ ಹಾಗೂ ಚನ್ನಾಜಮ್ಮನವರ ಯೋಗಕ್ಷೇತ್ರ. ಕಿರುಗಣ್ಣ ರಾಚಪ್ಪನವರ ಹಾಗೂ ಚನ್ನಾಜಮ್ಮನವರು ತಮ್ಮ ಭಕ್ತಿ ಹಾಗೂ ಸಮಾನತೆಯ ಸಂದೇಶವನ್ನು ಕತ್ತಲೆಯ ನಾಡಿನಲ್ಲಿ ಬೆಳಕಿನಂತೆ ಪಸರಿಸಿ ಇಲ್ಲಿ ನೆಲೆ ನಿಂತ ಜಾಗ. ಇವರನ್ನು ನೆನೆದು ತನ್ಮಯರಾಗುವ ಭಕ್ತರು ಮನದ ಆರಾಧ್ಯ ದೈವ ಹಾಗೂ ಬೇಡಿದ್ದನ್ನು ನೀಡುವ ಆಶಾಕಿರಣವೆಂದು ಇವರಲ್ಲಿ ಮೊರೆ ಹೋಗುತ್ತಾರೆ. ಜಾತಿಗಳ ಭೇದ ಭಾವವಿಲ್ಲದೆ ಮಾನವ ಸಮಾಜದ ಎಲ್ಲ ಗುಂಪುಗಳೂ ಒಂದೇ ಎಂಬ ಸಮಾನತೆಯನ್ನು ಸಾರಿದ ಅಪೂರ್ವ ಪರಂಪರೆ. ಮಂಟೇಸ್ವಾಮಿಯವರನ್ನು ಗುರುಗಳನ್ನಾಗಿಸಿಕೊಂಡು ಎಲ್ಲ ವರ್ಗದ ಜನರು ಶಿಷ್ಯರಾಗಿ ಇವರ ಸಂದೇಶವನ್ನು ಸಾರಿದವರು. ಆದಿ ಒಳಗಲ ಜ್ಯೋತಿ, ಬೀದಿ ಒಳಗಲ ಜ್ಯೋತಿ, ಅರಮನೆಯ ಜ್ಯೋತಿ, ಗುರುಮನೆಯ ಜ್ಯೋತಿ, ಬಡವರ ಮನೆಗೂ ಜ್ಯೋತಿ, ಬಲ್ಲಿಗರ ಮನೆಗೂ ನೀ ಜ್ಯೋತಿ, ಹೆತ್ತ ಮನೆಗೂ ನೀ ಜ್ಯೋತಿ, ಸತ್ತವರ ಮನೆಗೂ ನೀ ಜ್ಯೋತಿ, ತಿಪ್ಪೆ ಮೇಲೆ ಮಡಗಿದರೆ ಭಿನ್ನ ಭೇದವಿಲ್ಲದೆ ಉರಿವಂತ ಪರಂಜ್ಯೋತಿ. ಗುರುವೆ ಮಾಡಿದವರ ಮನವ ಬಲ್ಲೆ, ನೀಡಿದವರ ನಿಜವ ಬಲ್ಲೆ, ಸಿದ್ದಯ್ಯ ಸ್ವಾಮಿ ಬನ್ನಿ, ಪವಾಡ ಗೆದ್ದಯ್ಯ ನೀವೇ ಬನ್ನಿ. ಇವರು ನೆಲೆ ನಿಂತ ಸ್ಥಳ ಹಾಗೂ ಇವರ ಶಿಷ್ಯರು ನೆಲೆ ನಿಂತ ಸ್ಥಳಗಳಲ್ಲಿ ಇಂದಿಗೂ ಮಠದ ಪೀಠಾಧಿಪತಿಗಳು ಜಾತ್ರೆಗಳನ್ನು ನಡೆಸಿಕೊಂಡು ಬರುತ್ತಿದ್ದಾರೆ. ಭಕ್ತರ ಸಮಾಗಮ, ಅನನ್ಯ ಭಾವಗಳ ಆಧ್ಯಾತ್ಮ ಮಿಲನಕ್ಕೆ ಈ ಜಾತ್ರೆಗಳು ಸಾಕ್ಷಿಯಾಗುತ್ತದೆ. ಮಂಟೇಸ್ವಾಮಿಗಳ ಶಿಷ್ಯರಲ್ಲಿ ಒಬ್ಬರಾದ ಸಿದ್ದಪ್ಪಾಜಿಯವರ ಜಾತ್ರೆ ಈ ಜಾತ್ರಾ ಸರಣಿಗಳ ನಾಂದಿಯಾಗುತ್ತದೆ. ಮಂಟೇಸ್ವಾಮಿಗಳ ಮಾತಿನಂತೆಯೇ ಮೊಟ್ಟ ಮೊದಲು ಚಿಕ್ಕಲ್ಲೂರಿನ ಸಿದ್ದಪ್ಪಾಜಿಯವರಿಗೆ ಮೊದಲ ಪೂಜೆ ನಡೆಯುತ್ತದೆ. ಸಿದ್ದಪ್ಪಾಜಿಯವರ ಜಾತ್ರೆಯಲ್ಲಿ ಚಿಕ್ಕಲ್ಲೂರಿನಲ್ಲಿ ನಡೆಯುವಂತಹ ಮತ್ತೊಂದು ಆಕರ್ಷಣೆ ಚಂದ್ರಮಂಡಲ. ನಂತರದಲ್ಲಿ ಇವರ ಶಿಷ್ಯ ಪರಂಪರೆಯ ಜಾತ್ರೆಗಳು
ಅವರವರು ನೆಲೆ ನಿಂತ ಸ್ಥಳಗಳಲ್ಲಿ ಒಂದಾದರ ನಂತರ ಮತ್ತೊಂದು ನಡೆಯುತ್ತದೆ. ಕಪ್ಪಡಿಯ ಜಾತ್ರೆಯ ಉಸ್ತುವಾರಿ ಪ್ರಸ್ತುತ ಪರ್ಯಾಯ ವ್ಯವಸ್ಥೆಗೆ ಸಾಮ್ಯವೆನಿಸುತ್ತದೆ. ಬೊಪ್ಪೇಗೌಡನಪುರ ಹಾಗೂ ಮಳವಳ್ಳಿ ಮಠದ ಪೀಠಾಧಿಪತಿಗಳ ನಡುವೆ ವರ್ಷಕ್ಕೊಬ್ಬರಂತೆ ಕಪ್ಪಡಿಯ ಉಸ್ತುವಾರಿಯನ್ನು ವಹಿಸಿಕೊಂಡು ಜಾತ್ರೆಯನ್ನು ನಡೆಸುತ್ತಾರೆ. ಚಿಕ್ಕಲ್ಲೂರಿನ ಜಾತ್ರೆಯ ನಂತರ ಕಪ್ಪಡಿ ಕ್ಷೇತ್ರದ ಜಾತ್ರೆಯ ಪ್ರಾರಂಭವು ಬೊಪ್ಪೇಗೌಡನಪುರದಿಂದ ಪ್ರಾರಂಭವಾಗುತ್ತದೆ. ಬೊಪ್ಪೇಗೌಡನಪುರದಿಂದ ಮುಹೂರ್ತ ಕಾಲದಲ್ಲಿ ಹೊರಡುವ ಪರ್ಯಾಯ ಪೀಠಾಧಿಪತಿಗಳು ಮುಟ್ಟೆನಹಳ್ಳಿ ತೋಪಿಗೆ ಆಗಮಿಸುತ್ತಾರೆ. ತೋಪಿನಲ್ಲಿ ನೆಲೆಸಿರುವ ರಾಚಪ್ಪಾಜಿಯವರ ಧರ್ಮಪತ್ನಿಯಾದ ದೊಡ್ಡಮ್ಮ ತಾಯಿಯ ಗದ್ದುಗೆಗೆ ಶ್ರೀಗಳು ಪೂಜೆ ಸಲ್ಲಿಸುತ್ತಾರೆ. ಮುಟ್ಟನಹಳ್ಳಿ ತೋಪಿನಲ್ಲಿ ಅಂದು ಹೊರಜಾಂಡ ಎಂಬ ಆಚರಣೆಯಂತೆ ಬಯಲಿನಲ್ಲಿಯೇ ಮಲಗುತ್ತಾರೆ. ಅಲ್ಲಿಂದ ಜಾತ್ರೆಯ ಆಚರಣೆಯನ್ನು ಮುಂದುವರಿಸಿ ಮೈಸೂರಿಗೆ ಆಗಮಿಸುತ್ತಾರೆ. ಅಲ್ಲಿಂದ ಎಡತೊರೆ ಮಾರ್ಗವಾಗಿ ಕೆಆರ್ ನಗರದ ಅರ್ಕೇಶ್ವರ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ನಂತರದಲ್ಲಿ ಬೂದಿತಿಟ್ಟು ಎಂಬ ಸ್ಥಳದಲ್ಲಿಯೂ ಪೂಜೆ ಸಲ್ಲಿಸುತ್ತಾರೆ. ಬೂದಿತಿಟ್ಟಿನ ನಂತರ ಚಂದಗಾಲಕ್ಕೆ ಆಗಮಿಸಿ ಅಲ್ಲಿನ ಪೂಜೆಯ ನಂತರ ರಾಚಪ್ಪಾಜಿ ಹಾಗೂ ಚನ್ನಾಜಮ್ಮನವರು ಮೊದಲು ನೆಲೆಸಲು ಆಯ್ದುಕೊಂಡಿದ್ದ ಹಳೆ ಕಪ್ಪಡಿ ಎಂಬ ಸ್ಥಳಕ್ಕೆ ಆಗಮಿಸಿ ಅಲ್ಲಿಯೂ ಗದ್ದುಗೆಗೆ ಪೂಜೆ ಸಲ್ಲಿಸಿ ಭಕ್ತಾದಿಗಳಿಗೆ ಆಶೀರ್ವದಿಸುತ್ತಾರೆ. ಅಲ್ಲಿಂದ ಶ್ರೀ ಕ್ಷೇತ್ರ ಕಪ್ಪಡಿಗೆ ಆಗಮಿಸುವ ಇವರನ್ನು ಭಕ್ತಾದಿಗಳು ಮನಃ ತಣಿಯುವಂತೆ ತನ್ಮಯರಾಗುವಂತೆ ದರ್ಶಿಸುತ್ತಾರೆ. ಶಿವರಾತ್ರಿಯ ದಿನದಂದು ಜಾಗರಣೆ ಆಚರಿಸಿ ಭಕ್ತಿಯ ಸಾಗರದಲ್ಲಿ ಮಿಂದೇಳುವ ಭಕ್ತರು ನಂತರದ ದಿನದ ಸ್ವಾಮಿಗಳ ದರ್ಶನಕ್ಕೆ ಹಾತೊರೆದು ಕಾಯುತ್ತಿರುತ್ತಾರೆ. ಪವಿತ್ರ ಕಾವೇರಿಯಲ್ಲಿ ಮಿಂದೆದ್ದು ಬರುವ ರಾಚಪ್ಪಾಜಿಯವರ ಪ್ರತಿರೂಪದಂತಿರುವ ಸ್ವಾಮಿಗಳನ್ನು ಉರಿಗದ್ದುಗೆಯ ಮೇಲೆ ಕಾಣಲು ತವಕಿಸುತ್ತಾರೆ. ಮತ್ತೊಂದೆಡೆ ಪೀಠಾಧಿಪತಿಗಳು ತಮ್ಮ ಮುಡಿಯನ್ನು ಕೊಟ್ಟು ಅರ್ಥಾತ್ ಕೇಶಮುಂಡನ ಮಾಡಿಸಿಕೊಂಡು ತಮ್ಮ ಸ್ನಾನ ಪೂಜೆಗಳ ನಂತರ ಉರಿಗದ್ದುಗೆಗೆ ಆಗಮಿಸುತ್ತಾರೆ. ರಾಚಪ್ಪಾಜಿ ಹಾಗೂ ಚನ್ನಾಜಮ್ಮನವರ ಮಂಗಳಾರತಿ ಪೂಜೆಗಳನ್ನು ಸ್ವಾಮಿಗಳು ನಡೆಸುವುದನ್ನು ವೀಕ್ಷಿಸಿ ಉರಿಗದ್ದುಗೆಯ ದರ್ಶನಕ್ಕೆ ಕಾಲ್ತುದಿಯಲ್ಲಿ ಕಾಯುತ್ತಾರೆ. ಪೀಠಾಧಿಪತಿಗಳು ಉರಿಗದ್ದುಗೆಗೆ ಮೊದಲು ನಮಿಸಿ ಪೂಜೆ ಸಲ್ಲಿಸಿ ತಾಳೆ ಕಹಳೆ ಮೊದಲಾದ ಮಂಗಳ ವಾದ್ಯಗಳ ಇಂಪಿನೊಂದಿಗೆ ಉರಿಗದ್ದುಗೆಯ ಮೇಲೆ ಕುಳಿತಾಗ ಭಕ್ತರು ಮನಸಾರೆ ಬುದ್ಧಿಗೆ ನಮಿಸೋಣು ಬಾರ ಎಂದು ಆಧ್ಯಾತ್ಮದ ಆಳದಲ್ಲಿ ಸಾರಿದಾಗ ಆಗುವ ಸಮಾಗಮ ನಿಜಕ್ಕೂ ವರ್ಣಿಸಲ ಸಾಧ್ಯ. ದಿನದ ಮುಂಜಾನೆ ಹಾಗೂ ಸಂಜೆಗೊಮ್ಮೆ ಹೀಗೆ ಸಿಗುವ ದರ್ಶನದ ಭಾಗ್ಯವನ್ನು ಭಕ್ತರು ತಮ್ಮ ಪುಣ್ಯವೆಂದು ಭಾವಿಸುತ್ತಾರೆ. ಇದೇ ಆಚರಣೆಗಳ ಮಧ್ಯೆ ಅಗ್ನಿಕೊಂಡವನ್ನು ಏರ್ಪಡಿಸಿ ಭಕ್ತರು ಅಗ್ನಿಯಲ್ಲಿ ತಮ್ಮ ಮನೆಯ ಒಡೆಯನನ್ನು ಕಂಡು ಧನ್ಯರಾಗುತ್ತಾರೆ. ಶಿವರಾತ್ರಿಯ ದಿನದಿಂದ ಆರಂಭವಾಗುವ ಈ ಆಚರಣೆಗಳು ತಮ್ಮದೇ ಆದ ವಿಭಿನ್ನತೆಯನ್ನು ಹೊಂದಿದೆ. ಮುಡಿಸೇವೆಯ ನಂತರ ಗದ್ದುಗೆ ಏರುವ ಶ್ರೀಗಳು ನಂತರದ ದಿನಗಳಲ್ಲಿ ಹೂವಿಳ್ಯ ಎಂಬ ಕಲಶ ತರುವ ಸೇವೆಯನ್ನು ನೆರವೇರಿಸುತ್ತಾರೆ. ತದನಂತರ ಸಿದ್ದಪ್ಪಾಜಿ ಸೇವೆಯನ್ನು ಸ್ವಾಮಿಗಳು ನೆರವೇರಿಸುತ್ತಾರೆ. ಪ್ರತಿದಿನವೂ ಮಹಾರಾಜ ಜಯಚಾಮರಾಜೇಂದ್ರ ಒಡೆಯರ್ ಅವರ ಸೇವೆ, ಕಪ್ಪಡಿ ರಾಜೇ ಅರಸ್ ಅವರ ಸೇವೆ, ದೇವರ ಸೇವೆಯ ಪರ ಮಹಾರಾಜ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಅವರ ಸೇವೆ, ಸರ್ದಾರ್ ಎಂ.ಎಲ್. ರಾಜೇ ಅರಸ್ ಅಪ್ಪಾಜಿ ಅವರ ಸೇವೆ, ಹೂವಿಳ್ಯ ದೊಡ್ಡಮ್ಮ ತಾಯಿ ಸೇವೆ ಪರ, ಟಿ.ಆರ್. ವೀರಾಜಮ್ಮಣ್ಣಿ ದೊಡ್ಡಮ್ಮ ಅವರ ಸೇವೆ, ಮಹಾರಾಜಕುಮಾರಿ ಮೀನಾಕ್ಷಿ ದೇವಿಯವರ ಸೇವೆ, ಸಿದ್ದಪ್ಪಾಜಿ ಅವರ ಸೇವೆಯ ಪರ, ಕೊಂಡ ಸೇವೆ ಪರ,
ಮಹಾಮಾದಲಿ ಸೇವೆ ಎಂಬ ಸೇವೆಗಳು ನಡೆಯುತ್ತದೆ. ನಮ್ಮ ಮಠದಿಂದ ನಮ್ಮ ಪೂರ್ವಜರ ಹೆಸರಲ್ಲಿ ಒಂದೊಂದು ಸೇವೆನ ನಾವು ನಡ್ಸ್ಕೊಂಡ್ ಬರಕ್ ಶುರು ಮಾಡಿದ್ವು. ನಮ್ಮ ತಾತಪ್ಪಾಜಿಯವ್ರ ಹೆಸರಲ್ಲಿ, ಮುತ್ತಾತವ್ರ ಹೆಸರಲ್ಲಿ, ಅವ್ರ ತಂದೆ ಅವ್ರ ಹೆಸರಲ್ಲಿ, ನಮ್ಮ ತಂದೆ ಹೆಸರಲ್ಲಿ. ಅದೇ ರೀತಿ ಜಯಚಾಮರಾಜ ಒಡೆಯರ್ ನಮ್ಮ ಮೈಸೂರಿನ ಮಹಾರಾಜರು ಅವ್ರ ಹೆಸರಲ್ಲೂ ನಾವೊಂದು ಪರ ಶುರು ಮಾಡಿದ್ವು. ಅವರು ಕ್ಷೇತ್ರಕ್ಕೆ ಪ್ರತಿ ಜಾತ್ರೆಗೂ ಬಂದು ಹೋಗ್ತಿದ್ರು. ಅವ್ರ ಹೆಸರಲ್ಲೂ ನಾವು ಒಂದು ಸೇವೆ ಅಂತ ಮಹಾರಾಜರು, ಮೈಸೂರು ಮಹಾರಾಜರ ಸೇವೆ ಅಂತ ಹೇಳಿ ಒಂದು ಶುರು ಮಾಡಿದ್ವು. ಅದು ನಡ್ಕೊಂಡು ಈಗ ನಮ್ಮ ಪೀರಿಯಡ್ ಇಂದ ನಮ್ಮ ತಂದೆಯವ್ರ ಹೆಸರಲ್ಲಿ, ನಮ್ಮ ತಾಯಿಯವ್ರ ಹೆಸರಲ್ಲಿ, ನಮ್ಮ ಮೆಟರ್ನಲ್ ಗ್ರ್ಯಾಂಡ್ ಫಾದರ್ ಅವ್ರ ಹೆಸರಲ್ಲಿ, ಹಾಗೆ ನಮ್ಮ ಚಿಕ್ಕಪ್ಪ ಅವರ ಹೆಸರಲ್ಲೂ. ಸೊ ಈಗ 26 ದಿನಾನು ಹೆಚ್ಚು ಕಮ್ಮಿ ಒಬ್ರೊಬ್ರ ಹೆಸರಲ್ಲಿ ನಾವು ಸೇವೆ ನಡೆಸ್ಕೊಂಡ್ ಬಂದಿದ್ದೀವಿ. ಸೊ ಈ ಪರ ಅನ್ನೋದು ಹೇಗ್ ಶುರು ಆಯ್ತು ಅಂತ ನೀವು ಕೇಳ್ಬೇಕಾದ್ರೆ ದಿಸ್ ಇಸ್ ದ ರೀಸನ್. ಅಂದ್ರೆ ಒಂದೊಂದು ಸೇವೆನೂ ಒಬ್ರೊಬ್ರು ನಡ್ಸ್ಕೊಂಡು ಹೋಗೋ ರೀತಿಲಿ. ಬಟ್ ಇವಾಗ ಹೆಚ್ಚು ಕಮ್ಮಿ ಪ್ರತಿಯೊಂದು ಸೇವೆನೂ ನಮ್ಮ ಮಠದಿಂದಾನೆ, ಬಟ್ ಅವ್ರ ನೆನಪಲ್ಲಿ ನಾವು ನಡ್ಸ್ಕೊಂಡು ಹೋಗ್ತೀವಿ. ಕೊಂಡ ಸೇವೆಯ ನಂತರ ನಡೆಯುವ ಮಹಾಮಾದಲಿ ಸೇವೆ ಇಲ್ಲಿ ಮತ್ತೊಂದು ಆಕರ್ಷಣೆಯಾಗಿದೆ. ಜಾತ್ರೆಯ ಭಾಗಶಃ ಸಮಾರೋಪವೆನ್ನಬಹುದಾದ ಸೇವೆಗೆ ಅಪಾರ ಸಂಖ್ಯೆಯ ಭಕ್ತರು ಸೇರುತ್ತಾರೆ. ಧೂಳ್ತ ಹಾಗೂ ಮಾದಲಿ ಸೇವೆಯ ಪ್ರಸಾದ ಕೈಸೇರುತ್ತಿದ್ದಂತೆಯೇ ತಮ್ಮ ಕಪ್ಪಡಿಯ ಯಾತ್ರೆ ಸಂಪೂರ್ಣವಾಗಿ ಧನ್ಯವಾಯಿತೆಂಬಂತೆ ಭಕ್ತರು ನೆನೆಯುತ್ತಾರೆ. ಮಾದಲಿ ಪ್ರಸಾದಕ್ಕೆ ಪೂಜೆ ಮಾಡಿ ಪ್ರಸಾದವನ್ನು ಹೊತ್ತೊಯ್ದು ಯುಗಾದಿಯ ದಿನದಂದು ಮನೆಯೊಳಗೆ ಸ್ವಾಮಿ ಎಡೆಯಿಟ್ಟು ಪ್ರಸಾದ ಸ್ವೀಕರಿಸಿದ ನಂತರ ಭಕ್ತರ ಈ ಕಪ್ಪಡಿ ಯಾತ್ರೆ ಪೂರ್ಣಗೊಂಡಂತೆ ಆಗುತ್ತದೆ. ಮಾರನೆಯ ದಿವಸ ಶುಭ ಸಮಯದಲ್ಲಿ ಪೂಜೆಯ ನಂತರ ಶ್ರೀಗಳು ಕಪ್ಪಡಿಯಿಂದ ನಿರ್ಗಮಿಸುತ್ತಾರೆ. 1 ತಿಂಗಳ ಸುದೀರ್ಘ ಜಾತ್ರೆ ಹೀಗೆ ಅತ್ಯಂತ ಸುಂದರವಾಗಿ ಕಪ್ಪಡಿಯಲ್ಲಿ ಸಮಾರೋಪವಾಗುತ್ತದೆ. ಮತ್ತೊಂದೆಡೆ ಮುದ್ದಾದ ಬಸವನ ಜೊತೆಗೆ ಮತ್ತೊಮ್ಮೆ ಮುಟ್ಟನಹಳ್ಳಿಯಲ್ಲಿ ಜಾತ್ರೆ ಮುಗಿಸಿದ ನಂತರ ಬೀಜಿಪುರವನ್ನು ಪ್ರವೇಶಿಸಿ ಅತ್ಯಂತ ಅಮೋಘ ಕ್ಷಣವಾದ ಎದುರು ಜಾತ್ರೆಗೆ ಪೀಠಾಧಿಪತಿಗಳು ಸಾಕ್ಷಿಯಾಗುತ್ತಾರೆ. ಭಾರಿ ನೂಕುನುಗ್ಗಲು ಇದ್ದರೂ ಎದುರು ಜಾತ್ರೆಗೆ ಉಭಯ ಪೀಠಾಧಿಪತಿಗಳಿಗೆ ತೊಡಕಾಗದಂತೆ ಭಕ್ತರು ಸಾಕ್ಷಿಯಾಗುತ್ತಾರೆ. ಬೊಪ್ಪೆಗೌಡನಪುರದ ಮಠವನ್ನು ಪೀಠಾಧಿಪತಿಗಳು ಪ್ರವೇಶಿಸುವ ಮೂಲಕ ಯುಗಾದಿಗೆ, ಹೊಸ ಸಂವತ್ಸರಕ್ಕೆ ವಿಭಿನ್ನವಾಗಿ ಹಾಗೂ ಒಗ್ಗಟ್ಟಿನ ಸಂದೇಶ ಸಾರುವಂತೆ ಕಾಣುತ್ತದೆ. ಬೀಜಿಪುರದಲ್ಲಿ ಜಾತ್ರೆಗಳು ಮುಗಿಯುವುದರೊಂದಿಗೆ ಮಂಟೇಸ್ವಾಮಿಯ ಪರಂಪರೆಯ ಹಾಗೂ ಅವರು ತೋರಿಕೊಟ್ಟ ದಾರಿಗೆ ಸರ್ವರು ಸಾಕ್ಷಿಯಾಗುತ್ತಾರೆ, ನೆನೆಯುತ್ತಾರೆ, ತನ್ಮಯರಾಗುತ್ತಾರೆ. ಆಳಿಸಿಕೊಳ್ಳುವ ಮನೋವರ್ಗದ ನಡುವಿನ ಅಂತರ ಆಕಾಶ ಭೂಮಿಯನ್ನು ಒಂದು ಮಾಡಲಾಗದಂತೆ. ಆದರೂ ಮನೋ ಅಂತರವನ್ನು ಮನಸ್ಸಿನ ಹೊರಗೆ ಚಿಂತಿಸುವಂತೆ ಅಂತರಂಗ ಚಳುವಳಿಯನ್ನು ಎಲ್ಲರ ಮನದೊಳಗೆ ಉಂಟು ಮಾಡುವುದು ಒಂದು ಸಾಮಾಜಿಕ ಬದಲಾವಣೆಯೇ ಸರಿ. ಪರಿವರ್ತನೆಯು ಮನದಾಳದಲ್ಲಿ ಹುಟ್ಟುವಂತಹ ಹೆಬ್ಬಯಕೆ. ಈ ರೀತಿಯ ಪರಿವರ್ತನೆಯು ಸಮಾಜದ ಎಲ್ಲ ಮನಸ್ಸಿನಲ್ಲಿ ಮೂಡುವಂತೆ ಮಾಡಲು ಒಂದು ರೀತಿಯ ಚಳುವಳಿ ಅಥವಾ ಆಂದೋಲನವೇ ಕಾರಣವಾಗಿರಬೇಕು. ಮುಂದೆ ಈ ಚಳುವಳಿಗಳೇ ಮನುಷ್ಯರ ಜೀವನಕ್ಕೆ, ತತ್ಕಾಲದ ಸಂಪ್ರದಾಯಕ್ಕೆ ಕಾರಣೀಭೂತವಾಗಬಹುದು. ಅಂತಹ ಒಂದು ಮಹತ್ತರ ಹಿನ್ನೆಲೆ ಇರುವಂತಹ ಸಮಾಜದ ಮೇಲು ಕೀಳುಗಳ ಮಧ್ಯದಲ್ಲಿ ಹರಿದು ಹೋಗಿದ್ದ ಭಕ್ತಿ ಎಂಬ ದಿವ್ಯ ಭಾವನೆಯನ್ನು ಒಂದುಗೂಡಿಸಿದ ಹಿನ್ನೆಲೆ ಕಪ್ಪಡಿಗಿದೆ. ಪವಾಡ ಪುರುಷ ಎಂದೇ ಭಕ್ತರ ಮನದಾಳದಲ್ಲಿ ಸದಾ ಕಾಲವು ಪೂಜಿಸಲ್ಪಡುವ ಮಂಟೇಸ್ವಾಮಿಯವರ ಪರಂಪರೆಯು ಶಿವಶರಣರ ಭಕ್ತಿ ಭಾವಗಳ ಸಂಗಮ. ರಾಚಪ್ಪಾಜಿಯವರು 16ನೇ ಶತಮಾನದ ಪ್ರಾರಂಭದಲ್ಲಿ ತಮ್ಮದೇ ಆದ ರೀತಿಯಲ್ಲಿ ಸಮಾಜದ ಮೇಲು ಕೀಳೆಂಬ ಧೋರಣೆಯನ್ನು ದೂರವಿರಿಸಿ ಮನುಜಕುಲದ ಸಮಾನತೆಗಾಗಿ ಹಾಗೂ ನಿಜವಾದ ಭಕ್ತಿಯ ಆಚರಣೆಗಾಗಿ ಶ್ರಮಿಸಿದವರು. ಇವರು ಕಪ್ಪಡಿಯ ಜಾಗದಲ್ಲಿ ಬಂದ ಬಗೆ ಹೇಗೆ,
ಇವರ ಅಮೋಘ ಆಂದೋಲನಗಳ ಹಿನ್ನೆಲೆ ಎಂತಹದ್ದು ಎಂಬ ಪ್ರಶ್ನೆಗಳು ಇಲ್ಲಿ ಮೂಡುವಂತದ್ದೇ. ದಕ್ಷಿಣದ ಕತ್ತಲ ದೇಶಕ್ಕೆ ಉತ್ತರದಿಂದ ಬೆಳಕು ತಂದರು ಎಂದು ಹೇಳಿದಂತೆ ದಕ್ಷಿಣದಲ್ಲಿ ಕತ್ತಲೆ ಇನ್ನೂ ಉಳಿದಿದೆ ಎಂದು ತಾಳೆ ಮಾಡಿ ಜನಕ್ಕೆ ಬೆಳಕು ತಂದದ್ದು ಉತ್ತರದಿಂದ ಎನ್ನುವುದಾದರೆ, ಉತ್ತರದಲ್ಲಿ ನಡೆದ ಹಾಗೂ ನಡೆಯುತ್ತಿದ್ದ ಉತ್ತಮ ಚಳುವಳಿಯ ಬಗ್ಗೆ ಇಲ್ಲಿ ತಿಳಿಯುವುದು ನಿಶ್ಚಿತವಾದದ್ದು. ಮಂಟೇಸ್ವಾಮಿ ಪರಂಪರೆಯ ಮೂಲ ಹುಟ್ಟಿದ್ದು ದಕ್ಷಿಣದಲ್ಲಿಯೇ ಆದರೂ ಅದಕ್ಕೊಂದು ನಿಶ್ಚಿತವಾದ ರೂಪ ದೊರೆತಿದ್ದು ಉತ್ತರ ಕರ್ನಾಟಕದ ಭಾಗದಲ್ಲಿ ಎಂದು ಇಂದಿಗೂ ಇತಿಹಾಸಕಾರರು ಅಭಿಪ್ರಾಯ ಪಡುತ್ತಾರೆ. ಈ ನಿಟ್ಟಿನಲ್ಲಿ ಯೋಚಿಸುವುದಾದರೆ ಮಂಟೇಸ್ವಾಮಿಗಳ ಗುರುಗಳು ಎಂದು ಬಿಂಬಿತರಾಗಿರುವ ಹಾಗೂ ಇತಿಹಾಸದ ದಾಖಲೆಗಳಲ್ಲಿ ಕಾಣಸಿಗುವ ಉತ್ತರ ಕರ್ನಾಟಕದ ಯಾದಗಿರಿಯ ಕೊಡೇಕಲ್ಲಿನ ಕಡೆಗೆ ನಾವು ಗಮನಹರಿಸಬೇಕಾಗುತ್ತದೆ. ಕೊಡೇಕಲ್ಲಿನ ಬಸವಣ್ಣನವರು 15ನೇ ಶತಮಾನದವರು. ಕಾಕತಾಳೀಯವೆಂಬಂತೆ 12ನೇ ಶತಮಾನದ ಬಸವಣ್ಣನವರ ಹೆಸರನ್ನೇ ಹೊಂದಿರುವ ಇವರಿಗೆ ಕೊಡೇಕಲ್ಲಿನ ಬಸವಣ್ಣನವರೆಂದೇ ಕರೆಯುತ್ತಾರೆ. ದಕ್ಷಿಣದಲ್ಲಿನ ಮಂಟೇಸ್ವಾಮಿ ಪರಂಪರೆಯಲ್ಲಿ ಕಂಡುಬರುವ ಒಂದು ದೊಡ್ಡ ಗೊಂದಲವನ್ನು ಇದು ನಿವಾರಿಸುತ್ತದೆ. ಆಗ ಹತಾಶರಾದ, ನಿರಾಶರಾದ, ನೋವಿನಲ್ಲಿದ್ದಂಥ ರಾಚಪ್ಪಾಜಿಯವ್ರನ್ನ ಮಂಟೇಸ್ವಾಮಿ ಸಮಾಧಾನ ಪಡಿಸೋದಕ್ಕೋಸ್ಕರ, ಜೊತೆಗೆ ಹಿಂಗೆ ಊರೂರ ಮೇಲೆಲ್ಲ ಹೋಯ್ತಾ ಇದ್ರೆ ಆ ದುಃಖವನ್ನ ಮರಿಬಹುದು ಅನ್ನೋ ಕಾರಣಕ್ಕೋಸ್ಕರ ತಮ್ಮ ಜೊತೆಯಲ್ಲಿ ಆತನ ಕರ್ಕೊಂಡು ಬಂದಿರೋ ಜೊತೆಗೆ ಅವ್ರಿಗೊಂದು ಮದುವೆ ಮಾಡಬೇಕು ಅನ್ನೋ ಆಶೆಯನ್ನು ಕೂಡ ಮಂಟೇಸ್ವಾಮಿ ಮನಸ್ಸಿನಲ್ಲಿ ಇಟ್ಕೊಂಡಿದ್ದಂತೆ ಕಾಣ್ತದೆ. ಈ ಕೊಡೇಕಲ್ಲಿಂದ ಏನೋ ಒಂದು ಘಟನೆ ಆಯ್ತು ಅಂತ ಹಿರಿಯರ ಕಥೆ ಹೇಳ್ತಾರೆ. ಆ ಒಂದು ವೈರಾಗ್ಯದಿಂದ ಕೊಡೇಕಲ್ ಬಿಟ್ಟು ದಕ್ಷಿಣಕ್ಕೆ ಹೋದ್ರು, ಕಾವೇರಿ ನದಿಯಲ್ಲಿ ಹೋದ್ರು. ಅಲ್ಲಿ ಮಂಟೇಸ್ವಾಮಿ ಏನಾದ್ರು ಶಿಷ್ಯರು ಇಲ್ಲೇ ಇದ್ರು ಮೊದಲು, ಅವರು ಅವ್ರನ್ನ ಜೋಡಿಗೆ ಇಲ್ಲಿಗೆ ಮೈಸೂರು ಭಾಗಕ್ಕೆ ಹೋದ್ರು ಅಂತ ಒಂದು ಇತಿಹಾಸ. ದಕ್ಷಿಣದಲ್ಲಿ ಮಂಟೇಸ್ವಾಮಿಗಳು ಬಸವಣ್ಣನವರನ್ನು ಪರೀಕ್ಷಿಸಲೆಂದು ಉತ್ತರಕ್ಕೆ ಹೊರಟರು ಅಥವಾ ಉತ್ತರ ದೇಶದಲ್ಲಿ ಪರೀಕ್ಷಿಸಿದರು ಎಂದು ನೀಲಗಾರರು ಅಭಿಪ್ರಾಯ ಪಡುತ್ತಾರೆ. ಅಂದರೆ 12ನೇ ಶತಮಾನದ ಬಸವಣ್ಣನವರ ಮತ್ತು 15ನೇ ಶತಮಾನದ ಮಂಟೇಸ್ವಾಮಿಗಳ ಸಂಪರ್ಕ ಹೇಗೆ ಸಾಧ್ಯ ಎಂಬ ಗೊಂದಲ ಹುಟ್ಟುವುದು ಇಲ್ಲಿ ಸರ್ವೇ ಸಾಮಾನ್ಯ. ಕಲ್ಯಾಣದ ಬಸವಣ್ಣನಂತೆಯೇ ಕೊಡೇಕಲ್ಲಿನ ಬಸವಣ್ಣನವರ ಮಧ್ಯೆ ಇದ್ದಂತಹ ಹಲವು ಹೊಂದಾಣಿಕೆಗಳು ಇದಕ್ಕೆ ಕಾರಣವಾಗಿರಬಹುದು. ನೀಲಮ್ಮ ಅಥವಾ ನೀಲಾಂಬಿಕೆ ಎಂಬ ಹೆಸರಿನ ಮಡದಿಯನ್ನು ಹೊಂದಿದ್ದವರಾಗಿದ್ದರಿಂದ ಬಸವಣ್ಣನವರು ಅನುಸರಿಸುತ್ತಿದ್ದ ದಾಸೋಹ, ವಚನ ಪದ್ಧತಿಗಳು, ತತ್ವಗಳು ಒಂದೇ ಆಗಿದ್ದರಿಂದ ಜನಪದರು ಹೀಗೆ ಅರ್ಥೈಸಿಕೊಂಡಿರಬಹುದೆಂದು ಹೇಳಬಹುದಾಗಿದೆ. ಕರ್ನಾಟಕದಲ್ಲಿ ನೋಡಿದಾಗ ದೇ ವೆರಿ ಕ್ಲಿಯರ್ ಆನ್ ದಟ್ ಆಸ್ಪೆಕ್ಟ್. ಬಸವೇಶ್ವರ, ಕೊಡೇಕಲ್ ಬಸವಣ್ಣ ಇಬ್ಬರೂ ಬೇರೆಯವರು ಅಂತ ಹೇಳಿ. ಒಬ್ಬರು ಇಷ್ಟಲಿಂಗದ ತತ್ವವನ್ನು ಉರುಹಿದರೆ ಮತ್ತೊಬ್ಬರು ಆತ್ಮಲಿಂಗದ ತತ್ವವನ್ನು ಸಾರಿದರು. ಆದಾಗ್ಯೂ 13ನೇ ಶತಮಾನದಲ್ಲಿಯೇ ಜಲಸಮಾಧಿ ಹೊಂದಿದ್ದ ಬಸವಣ್ಣನವರನ್ನು 15ನೇ ಶತಮಾನದ ಬಸವಣ್ಣನೊಂದಿಗೆ ಸಮ ಮಾಡಿ ನೋಡುವ ಜನಪದರ ವಿಶಿಷ್ಟ ಕತೆ ಕಟ್ಟುವ ಶೈಲಿ ನಿಜಕ್ಕೂ ಸೋಜಿಗವೇ ಸರಿ. ಕೊಡೇಕಲ್ಲಿನ ಬಸವಣ್ಣನವರಿಗೆ ಅವರದ್ದೇ ಆದ ಇತಿಹಾಸವಿದೆ. ಇದಕ್ಕೆ ಪೂರಕವಾದಂತಹ ಸಾಕಷ್ಟು ಪುರಾವೆಗಳು, ಊಹೆಗೆ ನಿಲುಕದ ಕೆಲವು ಸಂಗತಿಗಳೂ ನಮಗೆ ಸಿಗುತ್ತವೆ. ಸಿದ್ಧ ಪುರುಷರು ಹಾಗೂ ಮಹಿಮಾನ್ವಿತ ಶಕ್ತಿ ಸಂಪನ್ನರೂ ಆಗಿದ್ದಂತಹ ಆರೂಢ ಸಂಗಮೇಶ್ವರರು ಹಾಗೂ ಪರಮಾನಂದ ಪ್ರಭುಗಳ ಬಳಿ ಶಿಷ್ಯರಾಗುವಂತಹ ಭಾಗ್ಯ ಇವರದ್ದಾಗಿತ್ತು. ಇವರಿಂದ ವಿದ್ಯೆ ಕಲಿತದ್ದನ್ನು ಮುಂದೆ ತಮ್ಮ ಅನನ್ಯ ಶಿಷ್ಯರಿಗೆ ನೀಡಿದ ಶಿಷ್ಯ ಪರಂಪರೆ ಹಾಗೂ ಇತಿಹಾಸ ಇವರಿಗಿದೆ. ಸ್ವತಃ ವಚನಕಾರರು, ಉತ್ತಮ ರಾಜಕೀಯ ಸಮಾಲೋಚಕರೂ ಆಗಿದ್ದ ಇವರಿಗೆ ಸಾಮಾಜಿಕ ಜೀವನದಲ್ಲಿ ಇವರದ್ದೇ ಆದ ಶಿಷ್ಯವರ್ಗ ಹುಟ್ಟಿಕೊಂಡಿತು ಎಂದು ಇತಿಹಾಸಕಾರರು ಅಭಿಪ್ರಾಯ ಪಡುತ್ತಾರೆ. ಇವರಿಗೆ ನೀಲಂಬ ಎಂಬ ಮಡದಿ ಇದ್ದು 3 ಜನ ಮಕ್ಕಳನ್ನು ಪಡೆದಿರುತ್ತಾರೆ. 3 ಮಕ್ಕಳಾದ ರಾಚಪ್ಪಯ್ಯ, ಗುಹೇಶ್ವರ ಹಾಗೂ ಸಂಗಪ್ಪಯ್ಯ ಎಂಬುವರು ವಚನ ಚಳುವಳಿಗೆ ಹಾಗೂ ಭಕ್ತಿ ಆಚರಣೆ, ಸುಧಾರಣೆಯ ಆಯಾಮಗಳಿಗೆ ತಮ್ಮದೇ ಆದ ಕೊಡುಗೆಯನ್ನು ನೀಡಿದ್ದಾರೆ. ಇವರು ನೀಡಿದ ದಿವ್ಯ ವಚನಗಳ ಹಾಗೂ ಹಾಕಿಕೊಟ್ಟ ಮಾರ್ಗಕ್ಕೆ ಮುಂದೆ ಇವರ ಶಿಷ್ಯ ಪರಂಪರೆಯು ಸಾಹಿತ್ಯ ಹಾಗೂ ರಚನಾತ್ಮಕ ರೂಪ ನೀಡಿದರು. ಹಾಗಾಗಿಯೇ ಇವರಿಗೆ ದೇವಶಿಖಾಮಣಿ ಎಂಬ ಬಿರುದು ಇತ್ತು ಎಂದು ಹೇಳಲಾಗಿದೆ. ಇವರು ರಚಿಸಿರುವ ಹಾಗೂ ಹೇಳಿರುವ ಕಾಲಜ್ಞಾನದ ಪೀಠ ಇಂದಿಗೂ ಕೊಡೇಕಲ್ಲಿನಲ್ಲಿ ಕಾಣಬಹುದು. ಬಹು ಎತ್ತರದ ಪೀಠದ ಮೇಲೆ ಲೋಕಕ್ಕೆಲ್ಲ ಕೇಳಿಸುವಂತೆ ಸಾರುವ ಪೀಠ ಇಲ್ಲಿನ ವಿಶೇಷ ಆಕರ್ಷಣೆಯಾಗಿದೆ. ಕಾಲಜ್ಞಾನ, ಖಂಡಜ್ಞಾನ, ನೀತಿಜ್ಞಾನ ಹಾಗೂ ಬೋಧಜ್ಞಾನ ಎಂಬ 4 ವಿಧಗಳಲ್ಲಿ ಇವರ ನಿಲುವುಗಳನ್ನು ಇವರ ಶಿಷ್ಯರಾದ ಒಡಬಾಳ ನಾಗನಾಥ, ತಿಂಥಣಿ ಮೋನಪ್ಪಯ್ಯ, ಮಳೆಯಪ್ರಭು, ಸಾಲುಟಗಿ ಶಿವಯೋಗೀಶ್ವರ ಮೊದಲಾದವರು ಸಾರಿದ್ದಾರೆ. ಇಷ್ಟಕ್ಕೂ ಕೊಡೇಕಲ್ಲಿನ ಬಸವಣ್ಣನವರ ಹಾಗೂ ಮಂಟೇಸ್ವಾಮಿಯವರ ನಡುವಿನ ಒಡನಾಟ ಬಹಳ ವಿಶೇಷವಾದದ್ದು.
ಇದಕ್ಕೆ ದಕ್ಷಿಣದ ಜಾನಪದ ಲೋಕದಲ್ಲಿ ಒಂದು ರೀತಿಯ ಸ್ವಾರಸ್ಯಕರ ಕಥೆ ಇದ್ದರೆ, ಉತ್ತರದ ಇತಿಹಾಸದಲ್ಲಿ ಹಾಗೂ ಜನಪದದಲ್ಲಿ ಮತ್ತೊಂದು ರೀತಿಯ ಹಿನ್ನೆಲೆಯೇ ಇದೆ. ಉತ್ತರ ದೇಶದಿಂದ ಕತ್ತಲೆ ದೇಶಕ್ಕೆ ಬಂದವರು ಎಂದು ದಕ್ಷಿಣದ ಜನಪದರು ಮಂಟೇಸ್ವಾಮಿಗಳನ್ನು ಬಣ್ಣಿಸುವಾಗ, ಧರೆಯೊಡೆಯ, ಧರೆಗೆ ದೊಡ್ಡವರು ಎಂದು ಬಣ್ಣಿಸುತ್ತಾರೆ. ಗುರುಭಾರಲಿಂಗಯ್ಯನವರ ಆಜ್ಞೆಯ ಮೇರೆಗೆ ಹಾಗೂ ಹೆಚ್ಚಿನ ಜ್ಞಾನಾರ್ಜನೆಗಾಗಿ ಕೊಡೇಕಲ್ಲಿಗೆ ಆಗಮಿಸಿದರು ಎಂದು ಉತ್ತರ ಕರ್ನಾಟಕದಲ್ಲಿ ನಂಬಿದ್ದಾರೆ. ದಕ್ಷಿಣದ ನೀಲಗಾರರು ಮಂಟೇಸ್ವಾಮಿಗಳು ಮೊದಲೇ ಸಿದ್ಧಪುರುಷರಾಗಿದ್ದರಿಂದ ಅವರು ಕೊಡೇಕಲ್ಲು ಬಸವಣ್ಣನವರ ಹಾಗೂ ಅವರ ಶಿಷ್ಯವೃಂದದ ಪರೀಕ್ಷೆ ಮಾಡಲು ಬಂದವರೆಂದು ತಮ್ಮ ಹಾಡುಗಳಲ್ಲಿ ತಿಳಿಸುತ್ತಾರೆ. ಇಷ್ಟಕ್ಕೂ ಮಂಟೇಸ್ವಾಮಿಯವರನ್ನು ಅಲ್ಲಮ ಪ್ರಭುಗಳ ರೂಪಾಂತರ ಎಂದೇ ಬಿಂಬಿಸುತ್ತಾರೆ. 12ನೇ ಶತಮಾನದ ಅಲ್ಲಮ ಪ್ರಭುಗಳನ್ನು 15ನೇ ಶತಮಾನದ ಮಂಟೇಸ್ವಾಮಿಗಳ ಜೊತೆಗೆ ಅವರ ಆದರ್ಶ, ತತ್ವ ಹಾಗೂ ಸುಧಾರಣೆಯ ಅನುಸಾರವಾಗಿ ಈ ಉಪಮಾನವನ್ನು ಕಾಣಬಹುದಾಗಿದೆ. ಶೂನ್ಯ ಸಿಂಹಾಸನದ ಅಧಿಪತಿಗಳಾಗಿದ್ದ ಅಲ್ಲಮ ಪ್ರಭುಗಳು ಇಷ್ಟಲಿಂಗದ ಪೂಜೆಗಿಂತಲೂ ಆತ್ಮಲಿಂಗದ ಪೂಜೆಯನ್ನು ಒಪ್ಪಿದರು. ಅದೇ ರೀತಿ ಮೂರ್ತಿ ಪೂಜೆಯು ಮಾತ್ರ ದೇವರ ಪೂಜೆ ಎಂದು ಭಾವಿಸದೆ ನಮ್ಮೊಳಗಿನ ಆತ್ಮದ, ದೇವರ ಚೈತನ್ಯದ ಪೂಜೆಯನ್ನೇ, ಅಧ್ಯಯನವನ್ನೇ ಪೂಜೆಯಂತೆ ಸಾರಿದ ಮಂಟೇಸ್ವಾಮಿಗಳವರನ್ನು ಈ ರೀತಿ ಸಮೀಕರಿಸಿ ಹೋಲಿಸಿ ನೋಡಬಹುದಾಗಿದೆ. ಹಾಗಾಗಿ ಜನಪದರು ಇವರನ್ನು ಅಲ್ಲಮ ಪ್ರಭುಗಳ ರೂಪಾಂತರ ಎಂದು ಹೇಳಿದ್ದಾರೆ ಎನ್ನಬಹುದಾಗಿದೆ. ತಮ್ಮ ಕುಲಗುರುಗಳಾಗಿ ಸ್ವೀಕರಿಸುವ ಇವರು ಕಲ್ಯಾಣ ಪಟ್ಟಣಕ್ಕೆ ಮಂಟೇಸ್ವಾಮಿಗಳು ಆಗಮಿಸಿರುವ ಸನ್ನಿವೇಶವನ್ನು ಪವಾಡದಂತೆ ಕಂಡು ಮಂಟೇಸ್ವಾಮಿಯವರ ಲೀಲೆಯಲ್ಲಿ ಹಾಡುತ್ತಾರೆ. ನಮ್ಮ ಧರೆಗೆ ದೊಡ್ಡಯ್ಯನವರು ಮಂಟೇದ ಲಿಂಗಯ್ಯ ತಂಬುರಿಯ ಪಿಡಿದಾನಂತೆ ಡಮರುಗವ ಬಡಿದಾರಂತೆ ಸಿದ್ದಯ್ಯ ಸ್ವಾಮಿ ಬನ್ನಿ ಕಂಡಾಯದ ಒಡೆಯ ಲಿಂಗಯ್ಯ. ಅವರನ್ನು ಪರೀಕ್ಷಿಸಲೆಂದೇ ತಾವೊಬ್ಬ ಜಂಗಮರಾಗಿ, ರೋಗಿಯಾಗಿ ಹಾಗೂ ವೃದ್ಧರಾಗಿ ವೇಷ ಬದಲಿಸಿಕೊಂಡು ಊರಿನ ಹೆಬ್ಬಾಗಿಲಿಗೆ ಆಗಮಿಸುತ್ತಾರೆ. ಕಲ್ಯಾಣ ಪಟ್ಟಣದಲ್ಲಿ ಈ ಮಂಟೇಸ್ವಾಮಿ ಪ್ರವೇಶ ಮಾಡಿದಾಗ ಅವ್ರ ಮೈ ಕೈಯೆಲ್ಲ ಕಜ್ಜಿ, ಆಮೇಲೆ ದೇಹವೆಲ್ಲ ನಾತ ಅಂತ ಕುರು, ಗೊಣ್ಣೆ, ಜಿಬ್ರೆ ಇವೆಲ್ಲ. ನಂತರದಲ್ಲಿ ಕಟುಕರ ಸಂಗಣ್ಣನಿಂದ ಅವಮಾನಕ್ಕೆ ಗುರಿಯಾಗಿ ಅಲ್ಲಿದ್ದ ಕಸದ ರಾಶಿಯ ಮೇಲೆ ಚರ್ಮದ ಹಾಸನ್ನು ಹಾಸಿ ಮಲಗುತ್ತಾರೆ. ಬಸವಣ್ಣನವರಿಗೆ ಇವುಗಳು ಗೊತ್ತಾದ ಬಳಿಕ ಇವರನ್ನು ಸ್ವಾಗತಿಸುತ್ತಾರೆ ಎಂದು ನೀಲಗಾರರು ಭಕ್ತಿಯಿಂದ ಹಾಡಿದರೆ, ಗುರುಭಾರಲಿಂಗಯ್ಯನವರ ಆಜ್ಞೆಯ ಮೇರೆಗೆ ಉತ್ತರಕ್ಕೆ ಹೊರಟ ಮಂಟೇಸ್ವಾಮಿಗಳು ಕಾಡು ಮೇಡುಗಳ ಹಾದಿಯಿಂದ, ವಾತಾವರಣದ ಬದಲಾವಣೆಯಿಂದ ಹಾಗೂ ಪ್ರಯಾಸದಿಂದ ಅಸ್ವಸ್ಥರಾಗಿರುತ್ತಾರೆ. ಇದನ್ನು ಗಮನಿಸುವ ಬಸವಣ್ಣ ಹಾಗೂ ನೀಲಾಂಬಿಕೆ ಇವರನ್ನು ಸ್ವಾಗತಿಸಿ ತಕ್ಕ ಚಿಕಿತ್ಸೆ ನೀಡಿ ನಂತರ ವಿದ್ಯೆಯ ಧಾರೆ ಎರೆಯುತ್ತಾರೆ ಎಂದು ಉತ್ತರ ಕರ್ನಾಟಕದಲ್ಲಿ ಅಭಿಪ್ರಾಯ ಪಡುತ್ತಾರೆ. ಒಟ್ಟಾರೆ ನೋಡುವುದಾದರೆ ಎರಡೂ ಹಿನ್ನೆಲೆಗಳ ಕತೆ ವಿಭಿನ್ನವಾಗಿದ್ದರೂ ಮೂಲ ಹಾಗೂ ಆಶಯ ಒಂದೇ ಆಗಿದೆ. ಘಟನೆಗಳು ನಡೆದ ಪ್ರದೇಶಗಳಿಗೆ ಅನುಸಾರವಾಗಿ ಹಾಗೂ ಜನರ ತತ್ಕಾಲದ ಭಾವನೆಗಳ ಅನುಸಾರವಾಗಿ ಜನಪದದ ಸಾರವು, ಸಾಹಿತ್ಯವು ಹೆಚ್ಚಿಗೆ ರೂಪುಗೊಂಡಿರುವುದರಿಂದ ಇಲ್ಲಿನ ಕಥೆಗಳ ಸಾರವನ್ನು ನಾವು ಸೂಕ್ತ ಪ್ರದೇಶಗಳಿಗೆ ಅನುಸಾರವಾಗಿ ಗಮನಿಸಬಹುದಾಗಿದೆ. ಕೊಡೇಕಲ್ಲು ಬಸವಣ್ಣನವರ ಮಗನಾದ ರಾಚಪ್ಪಯ್ಯ ಅಥವಾ ರಾಚಪ್ಪಾಜಿಯವರು ಮಂಟೇಸ್ವಾಮಿಗಳ ಪರಂಪರೆಗೆ ಬಂದ ಬಗೆ ಹೇಗೆ ಎಂಬುದು ಬಹಳ ಸೋಜಿಗದ ಸಂಗತಿಯಾಗಿದೆ. ರಾಚಪ್ಪಾಜಿಯವರು ಕೊಡೇಕಲ್ಲು ಬಸವಣ್ಣವರು ಹಂಪಿಯನ್ನು ಬಿಟ್ಟು ಸಂಚಾರ ಮಾಡ್ತಾ ರಾಚೋಟಿ ವೀರಭದ್ರೇಶ್ವರ, ಕಡಪ ಜಿಲ್ಲೆಯಲ್ಲಿ ರಾಚೋಟಿ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಬೇಡಿಕೊಂಡಾಗ ಆ ರಾಚೋಟಿ ವೀರಭದ್ರನೇ ವರವಾಗಿ ರಾಚಪ್ಪಾಜಿ ಅಂತೇಳಿ ಬಸವಣ್ಣವರು ಒಂದು ಹೊಟ್ಟೆಯಲ್ಲಿ ಹುಟ್ಟಿ ಬರುವಂತರ. ಮೂಲತಃ ವಚನಕಾರರು, ಉತ್ತಮ ವಾಗ್ಮಿಗಳು ಹಾಗೂ ಚಿಂತನಕಾರರೂ ಆಗಿದ್ದ ರಾಚಪ್ಪಾಜಿಯವರು ತಮ್ಮ ತಂದೆಯವರಿಂದ ಶಿಕ್ಷಣ ಪಡೆದು
ನಂತರದಲ್ಲಿ ಮಂಟೇಸ್ವಾಮಿಗಳ ಜತೆಗೆ ಉತ್ತರ ದೇಶದಿಂದ ದಕ್ಷಿಣದ ಕಡೆಗೆ ಬರುತ್ತಾರೆ. ರಾಚಪ್ಪಾಜಿಯವರ ಇತಿಹಾಸವನ್ನು ಅರಿತಷ್ಟು ಅದು ಬೆಟ್ಟದ ತುದಿಯಿಂದ ಆಳದವರೆಗೂ ತೋಡಿದಂತಾಗಿ ಅನೇಕ ವಿಷಯಗಳು ಕಣ್ಣ ಮುಂದೆ ಬರುತ್ತವೆ. ಕೊಡೇಕಲ್ಲಿನ ಸಾಹಿತ್ಯದ ಇತಿಹಾಸದಲ್ಲಿಯೇ ರಾಚಪ್ಪಾಜಿಯವರ ಸಾಹಿತ್ಯ ಅದ್ವಿತೀಯವಾದದ್ದು ಎಂದು ಹೇಳುತ್ತಾರೆ. ಮಾಯಾ ಸಂಗತ ಲೀಲೆ ಪ್ರಭುವಿನ ಕಾಯ ಸಾಂಗತ ರಾಜನೀತಿಯ ಮಾಯಾ ಸಂಗತ ಲೀಲೆ ಪ್ರಭುವಿನ ಕಾಯ ಸಾಂಗತ ರಾಜನೀತಿಯ ತಾಯಿ ಗಿರಿಜೆ ಕಲ್ಯಾಣಿ ತಾಯಿ ಗಿರಿಜೆ ಕಲ್ಯಾಣಿ ಸನ್ಮೋಹನದ ಸಾರವನು ಸನ್ಮೋಹನದ ಸಾರವನು ಎಯ್ದು ಮೊರೆ ಹೊಕ್ಕವರ ಕಥೆಗಳು ಎಯ್ದು ಮೊರೆ ಹೊಕ್ಕವರ ಕಥೆಗಳು ಪ್ರಿಯದಿಂದಲೇ ಸ್ವರ್ಗಾವರೋಹಣ ಪ್ರಿಯದಿಂದಲೇ ಸ್ವರ್ಗಾವರೋಹಣ ನಿಷ್ಕಾಮಿ ಮಹಾದೇವಿ ಪಿಟ್ಟವ್ವೆಯ ನಿಷ್ಕಾಮಿ ಮಹಾದೇವಿ ಪಿಟ್ಟವ್ವೆಯ ಚರಿತ್ರೆವು ಸುರಿದನು ಚರಿತ್ರೆವು ಸುರಿದ. ಅರ್ಥಾತ್ ರಾಚಪ್ಪಯ್ಯನವರ 10 ಕಾವ್ಯಗಳನ್ನು ಅದರ ಹಿರಿಮೆಯನ್ನು 6 ಸಾಲುಗಳಲ್ಲಿ ಹೇಳುವ ಷಟ್ಪದಿ ಇದು. ರಾಚಪ್ಪಯ್ಯನವರ ಮಾಯಾ ಸಾಂಗತ್ಯ, ಪ್ರಭುಚರಿತ್ರೆ, ಕಾಯ ಸಾಂಗತ್ಯ, ರಾಜನೀತಿ, ಗಿರಿಜಾ ಕಲ್ಯಾಣಿ, ಸನ್ಮೋಹನದ ಸಾರ, 5 ಮೊರೆ ಹಕ್ಕವರ ಕಥೆಗಳು, ಸ್ವರ್ಗಾರೋಹಣ, ಮಹಾದೇವಿಯಕ್ಕನ ಸಾಂಗತ್ಯ ಹಾಗೂ ಪಿಟ್ಟವ್ವೆಯ ಚರಿತ್ರೆ ಎಂಬ 10 ರಚನೆಗಳನ್ನು ವೀರಸಂಗಪ್ಪಯ್ಯ ಹೀಗೆ ಸುಂದರವಾಗಿ ಕಾವ್ಯಾತ್ಮಕವಾಗಿ ತಿಳಿಸಿದ್ದಾನೆ. ಇಲ್ಲಿ ಇನ್ನೊಂದು ವಿಶೇಷವೇನೆಂದರೆ ಅಲ್ಲಮಪ್ರಭುಗಳ ಚರಿತ್ರೆಯು ಇದುವರೆಗೂ 2 ಕವಿಗಳು ಮಾತ್ರ ರಚಿಸಿದ್ದು ಚಾಮರಸ ಒಬ್ಬರಾಗಿದ್ದರೆ ಮತ್ತೊಬ್ಬರು ಶ್ರೀ ರಾಚಪ್ಪಾಜಿ ಎನ್ನುವುದು. ರಾಚಪ್ಪಾಜಿಯವರು ಹಾಗೂ ಕನಕದಾಸರು ಕೊಡೇಕಲ್ಲಿನ ಪ್ರದೇಶದಲ್ಲಿ ಭೇಟಿಯಾಗಿದ್ದರು ಎಂದು ಹೇಳಲಾಗಿದೆ. ಇದಕ್ಕೆ ಪೂರಕವಾಗಿ ರಾಚಪ್ಪಾಜಿಯವರು ಹಾಗೂ ಕನಕದಾಸರು ತಮ್ಮ ವಚನದಲ್ಲಿ ಹಾಗೂ ಕೀರ್ತನೆಯಲ್ಲಿ ಕುರುಬರು ನಾವು ಕುರುಬರು ಎಂದು ಒಂದೇ ಅರ್ಥ ಬರುವ ಸಾಹಿತ್ಯ ರಚಿಸಿದ್ದಾರೆ. ವಚನ ದಾಸ ಸಾಹಿತ್ಯದಲ್ಲಿ ಕಾಣಬರುವ ಸಮಾನತೆ ಹಾಗೂ ಸಮನ್ವಯತೆಯನ್ನು ನಾವಿಲ್ಲಿ ಕಾಣಬಹುದಾಗಿದೆ. ಇವರ ಸಾಹಿತ್ಯಗಳು ಇಂದಿಗೂ ಕೆಲವೊಂದು ಮುದ್ರಣವಾದರೆ ಕೆಲವು ದೈವಸ್ವರೂಪಿಯಾಗಿ ಪೂಜಿಸಲ್ಪಡುತ್ತದೆ. ಮೂಲತಃ ರಾಚಪ್ಪಾಜಿಯವರು ಒಂದು ಮದುವೆಯಾಗಿದ್ದರು ಎಂದು ತಿಳಿದು ಬರುತ್ತದೆ. ಇವರಿಗೆ ಪುತ್ರ ವಿಯೋಗ ಉಂಟಾದಾಗ ಅದರ ಸಂಕಟದಿಂದ ಹೊರಬರಲಾರದೆ ಅವರ ಪತ್ನಿಯೂ ಮರಣ ಹೊಂದುತ್ತಾರೆ. ಕೊಡೇಕಲ್ ಸಾಹಿತ್ಯದಲ್ಲಿ ಪುರ್ತದ ವಿಷಯ ಅಷ್ಟೇ, ಮದುವೆಯಾಗಿತ್ತು, ಕಾಲಿಕ ಮರಣ ಮಗ ಬಂತಿದ್ದ, ವೈರಾಗ್ಯದಿಂದ ಬಿಟ್ಟು ಹೋದ್ರು ಒಂದು ಕಥೆ ಹೇಳ್ತಾರೆ ಅಷ್ಟೇ, ಅಲ್ಲಿ ದಾಖಲೆ ಇಲ್ಲ. ಆ ಒಂದು ಪೂರ್ಣವಾಗಿ ದೇವಸ್ಥಾನದಿಂದ ಒಂದು ಕುಮಾರಸ್ವಾಮಿ ಅಂತ ಗದ್ದಿಗೆ ಇದೆ, ಮತ್ತು ಕಬಡ್ಡಿಯಲ್ಲಿನೂ ಅವ್ರ ಮಗನ ಗದ್ದಿಗೆ ತೋರಿಸ್ತಾರ, ಒಂದು ಕುಟುಂಬದ ಗದ್ದಿಗೆ ಅಲ್ಲೇ ತೋರಿಸ್ತಾರ. ಕಬಡ್ಡಿ ಕ್ಷೇತ್ರದಲ್ಲಿ ಅವರು 2 ಸಮಾಜಗಳು ಅಲ್ಲೇ ಅದಾವು. ಆ ಒಂದು ವೈರಾಗ್ಯ ಬಿಟ್ಟು ಹೋದ್ರು ಅಂತ ಒಂದು ದಾಖಲೆ ಹೇಳ್ತದೆ ಅಷ್ಟೇ, ಎಲ್ಲರಿಗೂ ಪ್ರೂಫ್ ಇಲ್ಲ. ಇದನ್ನು ಮನಗಂಡ ರಾಚಪ್ಪಾಜಿಯವರು ಅವರ ತಂದೆಯ ಬಳಿ ಅರ್ಥಾತ್ ಕೊಡೇಕಲ್ಲು ಬಸವಣ್ಣನವರ ಬಳಿ ಇವರಿಗೆ ಜೀವದಾನ ಬೇಡಿದಾಗ ಒಲ್ಲೆ ಎಂದ ಬಸವಣ್ಣನವರ ಮೇಲೆ ಮೊದಲಿಗೆ ಆಕ್ರೋಶಗೊಂಡರು. ನಂತರದಲ್ಲಿ ಅವರ ಇಡೀ ಒಡಲು ವೈರಾಗ್ಯದ ಮೂರ್ತಿಯಾಗಿ ಪರಿವರ್ತನೆಗೊಳ್ಳುತ್ತದೆ. ಉಳಿದ ತಮ್ಮ ಇಡೀ ಜೀವನವನ್ನು ಲೋಕ ಕಲ್ಯಾಣಕ್ಕೆ ಮೀಸಲಿಟ್ಟ ಇವರು ನಂತರದಲ್ಲಿ ದೊಡ್ಡಮ್ಮ ತಾಯಿಯವರನ್ನು ಮದುವೆಯಾದರು ಎಂದು ಕಂಡುಬರುತ್ತದೆ. ಇಲ್ಲಿಯೂ ಮತ್ತೊಂದು ಜಾನಪದ ದ್ವಂದ್ವ ನಿಲುವುಗಳಿರುವುದು ಕಂಡುಬರುತ್ತದೆ. ದಕ್ಷಿಣದ ಜನಪದರು ಮಂಟೇಸ್ವಾಮಿಗಳು ರಾಚಪ್ಪಾಜಿಯವರನ್ನು ಶಿಶುಮಗನಾಗಿ ಪಡೆದು ಅವರನ್ನು ದಕ್ಷಿಣದ ಕಡೆಗೆ ತತ್ವಪ್ರಚಾರಕ್ಕಾಗಿ ಕರೆತಂದರು ಎಂದು ಅಭಿಪ್ರಾಯಪಟ್ಟರೆ, ಉತ್ತರದಲ್ಲಿ ಕೋಪದಿಂದಲೋ ಅಥವಾ ವೈರಾಗ್ಯದ ಕಾರಣದಿಂದಲೋ ಮನೆಯನ್ನು ತೊರೆದ ರಾಚಪ್ಪಾಜಿಯವರನ್ನು ಮಂಟೇಸ್ವಾಮಿಯವರು ಹಿಂಬಾಲಿಸಿದರೆಂದು, ಮಿಗಿಲಾಗಿ ಆ ಕಾಲದಲ್ಲಿ ವಿಜಯನಗರದ ಅರಸರಿಗೂ ಹಾಗೂ ಬಹಮನಿ ಸುಲ್ತಾನರಿಗೂ ನಡೆದ ರಕ್ಕಸ ತಂಗಡಿ ಯುದ್ಧದಲ್ಲಿ ಅಪಾರ ನಾಶ ಉಂಟಾದ ಕಾರಣ ಅಥವಾ ಅದರ ಪರಿಣಾಮವಾಗಿ ಇಡೀ ಕೊಡೇಕಲ್ಲು ಬಸವಣ್ಣನವರ ಶಿಷ್ಯ ಪರಂಪರೆ ಚದುರಿ ಹೋಯಿತು ಎಂದು ಮತ್ತೊಂದು ದೃಷ್ಟಿಕೋನದಿಂದ ಅಭಿಪ್ರಾಯಪಡುತ್ತಾರೆ. ರಕ್ಕಸ ತಂಗಡಿ ಎಂಬ ಘೋರ ಯುದ್ಧದ ಬಳಿಕ ಇಡೀ ಪರಂಪರೆ ಕೊಡೇಕಲ್ಲಿನಿಂದ ಚದುರಿ ಹೋಗಿದ್ದು ಕಾಣಿಸುತ್ತದೆ. ಸಾಹಿತ್ಯವನ್ನು ಉಳಿಸುವ ಹಾಗೂ ತತ್ವವನ್ನು ಶಾಂತಿಯನ್ನು ಹರಡುವ ದೃಷ್ಟಿಯಿಂದ ಕೊಡೇಕಲ್ಲಿನಿಂದ ಹಲವು ದಿಕ್ಕುಗಳಲ್ಲಿ ಶಿಷ್ಯರು ಸಂಚರಿಸಿದ್ದನ್ನು ಕಾಣಬಹುದಾಗಿದೆ. ರಾಚಪ್ಪಾಜಿ ಹಾಗೂ ಮಂಟೇಸ್ವಾಮಿಯವರು ಉತ್ತರ ದೇಶದಿಂದ ದಕ್ಷಿಣದ ಕಡೆಗೆ ಬಂದರು.
ಅದೇ ರೀತಿ ತಿಂಥಣಿ ಮೋನಪ್ಪಯ್ಯನವರು ಅಪಾರವಾದ ಕಾಲಜ್ಞಾನದ ಸಾಹಿತ್ಯವನ್ನು ಬರೆದ ಮೇರು ಚಿಂತಕರು ತಿಂಥಣಿಯಲ್ಲಿ ನೆಲೆಗೊಳ್ಳುತ್ತಾರೆ. ಈ ಸ್ಥಳಕ್ಕೆ ಇಂದಿಗೂ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಾರೆ. ಜಲದುರ್ಗದ ಬಳಿ ಇರುವ ಗುರು ಸಂಗಮೇಶ್ವರರ ಗದ್ದುಗೆಯು ಅಪಾರ ಪ್ರಮಾಣದ ರಹಸ್ಯ ವಚನಗಳನ್ನು ಹೊಂದಿದ್ದು, ಇದು ಸ್ವಾರ್ಥದ ಉಪಯೋಗಕ್ಕಾಗಿ ಬಳಕೆಯಾಗಬಾರದೆಂದು ಸಂಗಮೇಶ್ವರರ ಆಜ್ಞೆಯ ಮೇರೆಗೆ ಅದನ್ನು ಅಲ್ಲಿಟ್ಟು ನಂತರದಲ್ಲಿ ಗುರು ಸಂಗಮೇಶ್ವರರು ಜಲಸಮಾಧಿಯಾದರು ಎಂದು ಹೇಳಲಾಗುತ್ತದೆ. ಹೀಗೆ ಇವರು ನೆಲೆಗೊಂಡ ಸ್ಥಳಗಳಲ್ಲಿ ಕಾಣಬಹುದಾದ ಮತ್ತೊಂದು ವಿಶೇಷತೆ ಏನೆಂದರೆ ಇವರ ಗದ್ದುಗೆಗಳು ಗೋರಿ ರೂಪದಲ್ಲಿದ್ದು ಎಲ್ಲವೂ ಮುಸಲ್ಮಾನರ ಗೋರಿಗಳಂತೆ ಕಾಣುತ್ತವೆ. ಈ ಪರಂಪರೆಯು ಸೂಫಿ, ನಾಥಪಂಥ, ಕಪಾಲಿಕ ಪಂಥದ ಹಿನ್ನೆಲೆ ಹೊಂದಿದ್ದು, ಶಾಂತಿ ಸಹಬಾಳ್ವೆಯಿಂದ ಜನರ ಅಂತರಂಗದಲ್ಲಿ ದೇವರನ್ನು ಕಾಣುವ ಹೆಬ್ಬಯಕೆಯಿಂದ ಹಾಗೂ ಸೃಷ್ಟಿಕರ್ತನಾದ ದೇವರಿಗೆ ಯಾವ ರೂಪವನ್ನು ನೀಡದೆ ಆತ್ಮಸಾಧನೆ ಮಾಡಿಕೊಂಡ ಮಹಾಸಾಧನೆಯ ಪರಂಪರೆ ಇದು. ಆಳದ ಬಾವಿ ಅಥವಾ ಭೂಮಿಯೊಳಗೆ ಯೋಗ ನಿದ್ರೆಯ ಧ್ಯಾನ ಸ್ಥಿತಿಯಲ್ಲಿ ಮಗ್ನರಾಗಿರುವ ಗುರುಗಳ ಮಹಿಮಾನ್ವಿತರ ಗದ್ದುಗೆಗಳನ್ನು ಕಾಣಲು ದೂರ ದೂರದಿಂದ ಜನರು ಧಾವಿಸುತ್ತಾರೆ. ಅದೇ ರೀತಿ ಕಪ್ಪಡಿಯಲ್ಲಿಯೂ ಶ್ರೀ ರಾಚಪ್ಪಾಜಿ ಹಾಗೂ ಚನ್ನಾಜಮ್ಮನವರ ದಿವ್ಯ ಗದ್ದುಗೆಗಳಿದ್ದು ಇಂದಿಗೂ ಜಾತ್ರೆಯ ಸಮಯದಲ್ಲಿ ಅತ್ಯಂತ ವೈಭವೋಪೇತವಾಗಿ ಪೂಜೆಗೊಳ್ಳುತ್ತದೆ. ಕೊಡೇಕಲ್ಲು ತೊರೆದ ನಂತರ ರಾಚಪ್ಪಾಜಿ ಹಾಗೂ ಮಂಟೇಸ್ವಾಮಿಯವರು ಹಲವು ಪ್ರಶ್ನೆಗಳನ್ನು, ಸಂಘರ್ಷಗಳನ್ನು, ಕಷ್ಟಗಳನ್ನು ಎದುರಿಸಿ ತೃಣವೆಂದು ಬಿಂಬಿಸಿ ಗೆದ್ದು ಭಕ್ತಿ ಎಂಬ ದಾರಿಯನ್ನು ಹಾಗೂ ಜೀವನದ ನಿಜವಾದ ಅರ್ಥವನ್ನು ಪಸರಿಸಲು ಉತ್ತರ ದೇಶದಿಂದ ಅರ್ಥಾತ್ ಉತ್ತರ ಕರ್ನಾಟಕದ ಕಲ್ಯಾಣ ನಗರದಿಂದ ದಕ್ಷಿಣದ ಕತ್ತಲೆಯ ದೇಶಕ್ಕೆ ಸಂಚರಿಸಿದರು ಎಂದು ಜನಪದರು ವರ್ಣಿಸುತ್ತಾರೆ. ಮಂಟೇದಲಿಂಗಯ್ಯ ಮಾರಿ ಕಟಾಯ್ದ ಬಡೆಯ ಒಪ್ಪನಪುರದ ಪರಂಜ್ಯೋತಿ ಶರಣೋ ಶರಣಾರ್ಥಿ. ಮಂಟೇದಲಿಂಗಯ್ಯ ಮಾರಿ ಕಟಾಯ್ದ ಬಡೆಯ ಒಪ್ಪನಪುರದ ಪರಂಜ್ಯೋತಿ ಶರಣೋ ಶರಣಾರ್ಥಿ. ಮಂಟೇದಲಿಂಗಯ್ಯ ಒಡೆಯ ಒಪ್ಪನಪುರದ ಪರಂಜ್ಯೋತಿ ಶರಣು ಶರಣಾರ್ಥಿ. ಮಂಟೇದಲಿಂಗಯ್ಯನ ನಿಜವ ನೋಡುವ ಬನ್ನಿ ಬಾರಿಯ ಗುಂಡ ಬಾಗಲಿಗೆ ಶರಣು ಶರಣಾರ್ಥಿ. ಅವರು ನಡೆದ ದಾರಿಯಲ್ಲಿಯೇ ತಮಗೆ ಶರಣಾದಂತಹ ಶಿಷ್ಯರನ್ನು ಹಾಗೂ ತಮ್ಮ ಪರಂಪರೆಯನ್ನು ಬೆಳೆಸಲು ಹಾಗೂ ಭಕ್ತಿಯ ನಿಜವಾದ ಸಂದೇಶವನ್ನು ಸಾರಲು ತಮ್ಮ ಚಿಂತನೆಗಳು ಹಾಗೂ ಪವಾಡ ರೀತಿಯ ಸನ್ನಿವೇಶಗಳಿಂದ ಶಿಶು ಮಕ್ಕಳನ್ನು ಪಡೆದರು ಎಂದು ಹೇಳಲಾಗುತ್ತದೆ. ಮಂಟೇಸ್ವಾಮಿಯವರು ತಮ್ಮ ಮಕ್ಕಳನ್ನೆಲ್ಲ ಕರೆದ್ಬಿಟ್ಟು ಕೂರಿಸ್ಕೊಂಡು ವೀರಭದ್ರ ರಾಜೇಂದ್ರ ಸ್ವಾಮಿಗಳು ಇರ್ತಾರೆ, ಆಮೇಲೆ ಚನ್ನಬಸವ ರಾಜೇಂದ್ರ ಸ್ವಾಮಿಗಳು ಇರ್ತಾರೆ, ಆಮೇಲೆ ರಾಚಪ್ಪಾಜಿ ಹೇಳ್ತಾರೆ, ನೀವು ಕಪ್ಪಡಿಲಿ ಹೋಗಿ ನೆಲೆಗೊಳ್ಳಿ, ಕಾವೇರಿ ತೀರದಲ್ಲಿ ನೆಲೆಗೊಳ್ಳಿ. ಆಮೇಲೆ ಸಿದ್ದಪ್ಪಾಜಿ ನೀನು ಚಿಕ್ಕಹಲಗೂರಿನಲ್ಲಿ ನೆಲೆಗೊಳ್ಳುವಂಥ ನಾವು. ಆಮೇಲೆ ಚೆನ್ನಯ್ಯ ಮತ್ತು ನಿಂಗ ಇದ್ರಲ್ಲ, ನೀವು ಕುರುಬನ ಕಟ್ಟೆನಲ್ಲಿ ಹೋಗಿ ನೆಲೆಗೊಳ್ಳುವಂಥರಾಗಿ. ರಾಚಪ್ಪಾಜಿ ನೀವು ದೊಡ್ಡಮ್ಮ ತಾಯಿನ ಜೊತೆಯಲ್ಲೇ ಕರ್ಕೊಂಡೋಗಿ ಮತ್ತು ಚನ್ನೋಜಮ್ಮನ ಜೊತೆಯಲ್ಲೇ ಬರ್ತಾಳೆ. ಅವಾಗ ಇವರೆಲ್ಲರೂ ಸೇರಿ ಅವರು ಸಮಾಧಿಗೆ ಪ್ರವೇಶ ಮಾಡೋದನ್ನು ನೋಡಬೇಕಾಗಿರ್ತದೆ. ಆಗ ಎಲ್ಲರೂ ಸೇರಿದಾಗ ಮಂಟೇಸ್ವಾಮಿಯವರು ಜಲಬಾವಿ ಒಳಗೆ ಐಕ್ಯ ಆಗ್ತಾರೆ. ಮಂಟೇಸ್ವಾಮಿಯವರು ಐಕ್ಯವಾದರು. ಈಗ ಶಿಷ್ಯರಿಗೆಲ್ಲ ಒಂದೊಂದು ಕೆಲಸ ನೇಮಿಸಬೇಕು. ಮಂಟೇಸ್ವಾಮಿಯವರು ಮಾಡ್ಕೊಂಡು ಬಂದ ಕೆಲಸ ಏನಿದೆ, ನಾನು ಹೋದ ಮೇಲೆ ಇದು ನಿಲ್ಬಾರ್ದು, ಇದು ಮುಂದಕ್ಕೆ ಹೋಗ್ಬೇಕು. ಅದಕ್ಕೆ ಶಿಷ್ಯರಿಗೆ ಒಂದೊಂದು ಕೆಲಸ ನೇಮಿಸಿದ್ರು. ರಾಚಪ್ಪಾಜಿಯವ್ರಿಗೆ ಹೇಳ್ತಾರೆ, ನಿನ್ ತಂಗಿ ಚನ್ನಾಜಮ್ಮನ್ ಕರ್ಕೊಂಡು, ನಿನ್ ಹೆಂಡತಿ ದೊಡ್ಡಮ್ಮ ತಾಯಿ ಕರ್ಕೊಂಡು ನೀನು ಮೈಸೂರು ಮಾರ್ಗವಾಗಿ ಹೋಗಿ, ಅಲ್ಲಿ ಕಾವೇರಿ ನದಿ ಇದೆ, ತಿಪ್ಪೂರ ರಾಮ ಸಮುದ್ರ ಪಕ್ಕದಲ್ಲಿ ಎಡತೋರೆ, ಅಲ್ಲೋಗಿ ನೀನ್ ನೆಲೆ ಆಗು ಅಂತ ಹೇಳ್ತಾರೆ. ಆಗ ನೆಲೆ ಆಗಬೇಕಾದ್ರೆ ಬರ್ತಿರುವಂತ ಸಮಯ ದೊಡ್ಡಮ್ಮ ತಾಯಿಯವರು ರಜಸ್ವಾಲಿ ಅಂದ್ರೆ ಮುಟ್ಟಾಕ್ತಾರೆ.
ಮುಟ್ಟಾದಾಗ ಅವರಲ್ಲಿ ನಿಂತ್ಕೋತಾರೆ, ನಾನು ಬರಲ್ಲ ಅಂತ. ಅದು ಮುಟ್ಟಳ್ಳಿ ತೋಪಾಯ್ತು. ಇವಾಗ ದೊಡ್ಡಮ್ಮ ತಾಯಿ ಅಲ್ಲೇ ಇರೋದು. ಕಾಗಿನೆಲೆಯಲ್ಲಿ ದೊಡ್ಡಮ್ಮ ತಾಯಿಯವರ ವಿವಾಹ ಕಾಗಿನೆಲೆಯಲ್ಲಿಯೇ ಜರುಗಿತು ಎಂದು ಕೆಲ ನೀಲಗಾರರು ಅಭಿಪ್ರಾಯಪಟ್ಟರೆ, ಮತ್ತು ಕೆಲವರು ದೊಡ್ಡಮ್ಮ ತಾಯಿಯವರು ಮೈಸೂರು ಮನೆತನದವರೆಂದು ತಮ್ಮ ಹಾಡುಗಳಲ್ಲಿ ಹೇಳುತ್ತಾರೆ, ಹಾಗೆಯೇ ಅಭಿಪ್ರಾಯಪಡುತ್ತಾರೆ. ರಾಜಪ್ಪಾಜಿಯವರ ರಾಜತಂತ್ರ ರಾಜಕೌಶಲ್ಯ ಬಹಳ ಅತ್ಯುತ್ತಮವಾಗಿತ್ತು ಎಂದು ಹೇಳುತ್ತಾರೆ. ಮೈಸೂರು ರಾಜರಿಗೆ ಅವರು ಬಂದು ಒಂದು ಯುದ್ಧದಲ್ಲಿ ಗೆಲ್ಲಲಿಕ್ಕೆ ಸಹಾಯ ಮಾಡಿಕೊಟ್ರು ರಾಜಪ್ಪಾಜಿ ಅವರು. ರಾಜಕೀಯವಾಗಿ ಬಹಳ ಚಾಣಾಕ್ಷಿದ್ರು ರಾಜಪ್ಪಾಜಿ ಅವರು. ಅದಕ್ಕಾಗಿ ರಾಜಕೀಯ ಒಂದು ತಂತ್ರಗಳನ್ನ ಮೈಸೂರು ರಾಜರಿಗೆ ತಿಳಿಸಿಕೊಟ್ಟು ಅವರನ್ನ ಯುದ್ಧದಲ್ಲಿ ಗೆಲ್ಲಲಿಕ್ಕೆ ಸಹಾಯ ಮಾಡಿದ್ರಿಂದ ಅವರನ್ನ ಅತ್ಯಂತ ಭಕ್ತಿಯಿಂದ ಪೂಜನೀಯವಾಗಿ ಮೈಸೂರು ರಾಜರು ದಿನನಿತ್ಯ ಪೂಜೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಇದಕ್ಕೆ ನಿದರ್ಶನವಾಗಿ ವಿಜಯನಗರದಲ್ಲಿ ಗಾರುಡಿಗರು ತಮ್ಮ ಮಾಯಾಜಾಲದ ವಿದ್ಯೆಯಲ್ಲಿ ಎಸೆದ ಸವಾಲನ್ನು ಬಹಳ ಸಮರ್ಥವಾಗಿ ಎದುರಿಸಿ ಗೆಲ್ಲುತ್ತಾರೆ. ಅಲ್ಲಿ ಶ್ರೀ ಚನ್ನಾಜಮ್ಮನವರನ್ನು ಶಿಶುಮಗುವಾಗಿ ಶ್ರೀ ಮಂಟೇಸ್ವಾಮಿಗಳು ಪಡೆಯುತ್ತಾರೆ. ಕಲ್ಯಾಣಪಟ್ಟಣ ಬಿಟ್ಟು ಅವರೆಲ್ಲಾ ಕಡೆ ಸಂಚಾರ ಮಾಡ್ಕೊಂಡು ಬಂದಂತ ಸ್ವಾಮಿಯವರು ವಿಜಯನಗರದ ಗಾರುಡಿಗರ ಮಗಳಾದಂತ ಚಿನ್ನಮ್ಮ ಅಂತಕ್ಕಂಥವಳನ್ನ ಪಡ್ಕೊಂಡು ಅವಳೇ ಇವತ್ತು ಚನ್ನಾಜಮ್ಮನ್ ಮಾಡ್ಕೊಂಡು, ಆಮೇಲೆ ಸಕ್ರಾಯಪಟ್ಟಣಕ್ಕೆ ಹೋಗಿ ಗುರು ಬಸಪ್ಪಾಜಿ ಒಡೆಯ ಮಕ್ಕಳು ರಾಜಪ್ರಭು ಸ್ವಾಮಿ ವೀರಭದ್ರ ಅರಸು ಅಂತಕ್ಕಂಥ ಜೋಡಿ ಮಕ್ಕಳನ್ನ ಕೇಳಿ ಅವ್ರು ಪಡ್ಕೊಂಡು. ಸಕ್ರಾಯಪಟ್ಟಣದ ಪಕ್ಕದಲ್ಲಿ ಕುಂಬಳಗೂಡು ಅಂತ ಕುಂಬಳಪುರ ಅಂತ ಇರ್ತದೆ. ಆ ಕುಂಬಳಪುರದಲ್ಲಿ ಆ ರಾಜನ ಇಬ್ಬರು ಮಕ್ಕಳು ವಿದ್ಯಾಭ್ಯಾಸಕ್ಕೋಸ್ಕರ ಹೋಯ್ತಾ ಇರ್ತಾರೆ ಗುರುಪೀಠಕ್ಕೆ. ಆ ಗುರುಮಠದಿಂದ ವಾಪಸ್ ಬರ್ತಾರ ಮಕ್ಕಳನ್ನ ನೋಡ್ಬಿಟ್ಟು, ಮಂಟಸ್ವಾಮಿ ಇದೇನಿದು ಬಂಗಾರದ ಗೊಂಬೆಗಳಂತಿದ್ದಾವಲ್ಲ, ಇಂಥ ಮಕ್ಕಳನ್ನ ನಾನು ಏನಾದರೂ ಮಾಡಿ ನನ್ನ ದತ್ತು ತಗೊಂಡ್ಬಿಡ್ಬೇಕು ಅಂತ ಯೋಚನೆ. ಆ ಮಕ್ಕಳ ಮೇಲೆ ಕಣ್ಣು ಬೀಳ್ತದೆ ಅವ್ರಿಗೆ. ಆಮೇಲೆ ಅವರು ಸಕ್ರಾಯಪಟ್ಟಣದ ರಾಜ ಇದ್ದಾನೆ. ಆ ರಾಜ ಪ್ರತಿನಿತ್ಯ ಜಂಗಮರಿಗೆ ದಾಸೋಹ ಮಾಡ್ತಾ ಇರ್ತಾನೆ. ಅವಾಗ ಇವರು ಜಂಗಮರಿಗೆ ದಾಸ ಮಾಡ್ತಾ ಇರುವಾಗ ನಾವು ಹೋಗೋಣ ಅಂತ ಹೋಗ್ತಾರೆ. ಅದು ಪ್ರತಿನಿತ್ಯ ಬರ್ತಾ ಇದ್ದ ಜಂಗಮರೆಲ್ಲ ಶುದ್ಧವಾಗಿರ್ತಿದ್ರು. ಇವರು ಕೊಳಕು ಜಂಗಮರು, ವಾಸನೆ ಜಂಗಮರು. ಆ ಜಂಗಮರೆಲ್ಲ ಅಸಹ್ಯ ಪಟ್ಕೋತಾರೆ. ಯಾವನು ಇವ್ನು ನಮ್ಮ ಪಕ್ಕದಲ್ಲಿ ಬಂದು ಕುಲ್ಕೊಂಡ್ಬಿಟ್ಟ, ಇವನು ಶುದ್ಧವಾಗಿಲ್ಲ, ಹೊಲಸು ವಾಸನೆ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಅನ್ಕೋತಾ ಇರ್ತಾರೆ. ಅವಾಗ ಪ್ರತಿನಿತ್ಯ ಅವ್ನು ಬರ್ತಾ ಇರೋದು ನೋಡ್ಬಿಟ್ಟು ಆ ಜಂಗಮರು ಹೇಳ್ತಾರೆ, ಏನಾದರೂ ಮಾಡಿ ಅವನನ್ನ ಉಳಿಸ್ಕೋಬೇಡಿ, ಸಾಯಿಸ್ಬಿಡ್ಬೇಕು ಅವನನ್ನ ಅಂತ ಹೇಳಿ. ಆಗ ರಾಜ ಆ ಜಂಗಮನ ಮಾತನ್ನು ಕೇಳಿ ಕಜ್ಜಾಯಕ್ಕೆ ವಿಷವನ್ನು ಬೆರೆಸಿ ಸಾರಿಸ್ತಾನೆ ಊರಿಗೆಲ್ಲ. ನಾಳೆ ಜಂಗಮರುಗಳೆಲ್ಲ ಬರತಕ್ಕದ್ದು, ಜಂಗಮರಿಗೆಲ್ಲ ಕಜ್ಜಾಯ ಪಾಯಸ ಮಾಡಿಸ್ತೀವಿ, ಕಜ್ಜಾಯದ ಸೇವೆ ಮಾಡಿಸ್ತೀವಿ, ಬರಬೇಕು ಅಂತೇಳಿ ಊರಿಗೆಲ್ಲ ಸಾರ್ಬಿಡ್ತಾರೆ. ಆಗ ಜಂಗಮರೆಲ್ಲ ಬರ್ತಾರೆ. ಹಾಗೆ ಇವ್ರಿಗೆ ಪ್ರತ್ಯೇಕವಾಗಿ ವಿಷದ ಕಜ್ಜಾಯ ಮಾಡಿಟ್ಟಿರ್ತಾರೆ. ಆ ವಿಷದ ಕಜ್ಜಾಯವನ್ನು ಇಟ್ಕೊಂಡು ಇವರು ಬಡಿಸ್ಕೊಂಡು ಬಂದಾಗ ಇವ್ರು ವಿಶೇಷವಾಗಿ ಮಾಡಿರೋ ಕಜ್ಜಾಯನ ತಂದು ಬಡಿಸ್ತಾರೆ. ಆಗ ರಾಚಪ್ಪಾಜಿಗೆ ಹೇಳ್ತಾರೆ, ಇದು ಸಾಮಾನ್ಯ ಕಜ್ಜಾಯ ಅಲ್ಲ ರಾಚಪ್ಪಾಜಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸಲ್ಲಿಸಿ ಏನೂ ಆಗಲ್ಲ, ಆದರೆ ಒಂದೆರಡನ್ನ ತೆಗೆದು ಜೋಳಿಗೆಲ್ಲಿ ಇಟ್ಕೊಳ್ಳಿ ಅಂದ್ಬಿಟ್ಟು ಮಂಟಸ್ವಾಮಿನೇ ರಾಚಪ್ಪಾಜಿ ಕೈಲಿ ಕೊಡ್ತಾರೆ. ಆಗ ರಾಚಪ್ಪಾಜಿನ ಮಂಟಸ್ವಾಮಿನ ಊಟ ಮಾಡಿಕೊಂಡು ಬಂದ್ಬಿಡ್ತಾರೆ. ಬಂದ್ಬಿಟ್ಟಾಗ ಅಲ್ಲಿ ಕುಂಬಳಪುರಕ್ಕೆ ಹೋಗಿರ್ತಾರಲ್ಲ ಮಕ್ಕಳು, ಅವ್ರು ಬರ್ತಾರೋ, ಅಣ್ಣ ನನಗೆ ತುಂಬ ಹಸುವಾಗ್ತಾ ಇದೆ, ನಂಗೆ ತುಂಬ ಹಸುವಾಗ್ತದೆ ಅಂತ ಹೇಳಿ ಮಕ್ಕಳು ಒದಾಡ್ತವೆ. ಆಮೇಲೆ ಏನು ಮಾಡೋದು, ಊರಿಗೆ ಹೋಗಕ್ಕೆ ಇನ್ನೂ ದೂರ ಇದೆ, ನೀನು ಇಷ್ಟು ಹಸು ಅಂತೆಲ್ಲ ಯಾವತ್ತೂ ನೀನು ಹಸು ಅಂದಿರಲ್ಲ, ಯಾಕೋ ನಿನಗೆ ವೀರಭದ್ರ ರಾಜೇಂದ್ರ ಸ್ವಾಮಿ ಅಂತ ಒಬ್ಬ, ಇನ್ನೊಬ್ಬ ಚನ್ನಬಸವ ರಾಜೇಂದ್ರ ಸ್ವಾಮಿ ಅಂತ ಒಬ್ಬ. ಆ ಎರಡು ಮಕ್ಕಳಲ್ಲಿ ಚನ್ನಬಸವ ರಾಜೇಂದ್ರ ಸ್ವಾಮಿಗೆ ಹಸುವಾಗ್ಬಿಡ್ತದೆ. ಅಣ್ಣ ನನಗೆ ಹಸುವಾಗ್ತಾ ಇದೆ, ನನಗೆ ಊಟ ಬೇಕು ಅಂತ. ಎಲ್ಲಿ ತರೋದು ಈಗ ಊಟನ, ಎಲ್ಲಿ ಸಾಧ್ಯ ಅಂತ ಸುತ್ತಮುತ್ತ ನೋಡಿದಾಗ ರಾಚಪ್ಪಾಜಿ, ಮಂಟಸ್ವಾಮಿ ಇವರೆಲ್ಲ ಇರ್ತಾರಲ್ಲ, ಅವರು ಈ ಕಜ್ಜಾಯನ ತಿಂತಾಕೋತಿರ್ತಾರೆ. ಇವರು ನಮ್ಮನೆಗೆ ಬಂದಿರಲ್ಲ ನೆನ್ನೆ ಆ ಜಂಗಮರು, ಅವರು ನಮ್ಮನೆಗೆ ಕೊಟ್ಟಿದ್ರಲ್ಲ ಕಜ್ಜಾಯ, ಅದನ್ನು ತಿಂತಾ ಇದ್ದಾರೆ, ಅದರಿಂದ ಕಜ್ಜಾಯನ ಹೋಗಿಸ್ಕೊಳ್ಳೋಣ ಬರೋಣ ಅಂತ ಹೋಗ್ತಾರೆ. ಅವಾಗ ಅವ್ರಿಬ್ಬರು ಪ್ರೀತಿಯಿಂದ ಮಕ್ಕಳಿಗೆ ಒಂದೊಂದು ಕಜ್ಜಾಯ ಕೊಡ್ತಾರೆ. ಕಜ್ಜಾಯ ತಿಂದುಬಿಟ್ಟು ಅರಮನೆಗೆ ಹೋಗೋದಕ್ಕೆ ಅವರು ಅಲ್ಲೇ ಸತ್ತೋಗ್ತಾರೆ. ಆಗ ಸತ್ತೋದಾಗ ಏನು ಕಜ್ಜಾಯ ತಿಂದ ಮೇಲೆ ಸತ್ತೋದ್ರು ಅಂತ ಹೇಳ್ಬಿಟ್ಟು ಆ ಇವನು ಸಾರಥಿ ಹೇಳ್ತಾನೆ. ಅವಾಗ ಯಾರು ಏನು ಕೊಟ್ಟರು ಏನು ಕಥೆನೋ ಗೊತ್ತಾಗ್ಲಿಲ್ಲ, ನಮ್ಮ ಮಕ್ಕಳು ಸತ್ತೋಗ್ಬಿಡ್ತಲ್ಲ, ಇಂಥ ಮುದ್ದಾದ ಮಕ್ಕಳು ಸತ್ತೋಗ್ಬಿಟ್ವಲ್ಲ ಅಂತ ಗೋಳಾಡ್ತಾರೆ. ದೇವರು ಕೊಟ್ಟು ಇವ ಬಲಗೈಲಿ ಕೊಟ್ಟು ಎಡಗೈನಲ್ಲಿ ಕಿತ್ಕೊಂಡ್ಬಿಟ್ನಲ್ಲ ಅಂತ ಗೋಳಾಡ್ತಾ ಇರೋ ಸಂದರ್ಭದಲ್ಲಿ ಇವರು ಮಂಟೇಸ್ವಾಮಿ ಅಲ್ಲೇ ಬರ್ತಾರೆ. ಬಂದ್ಬಿಟ್ಟು ಏನರಪ್ಪ ಏನು ಯಾಕೆ ಹಿಂಗಾಯ್ತು ಅಂತ ನೋಡಿ, ಕಜ್ಜಾಯ ತಿಂತಾರೆ, ನಮ್ಮ ಮಕ್ಕಳು ಸತ್ತೋಗ್ಬಿಟ್ಟಿದ್ದಾವೆ, ಎಂತ ಅನ್ಯಾಯ ಆಯ್ತು ಸ್ವಾಮಿ ಅಂತಲ್ಲ. ಆದರೆ ಈಗ ಈ ಮಕ್ಕಳನ್ನ ಏನು ಮಾಡ್ತೀರಿ, ಇನ್ನೇನು ಮಾಡಿದ್ಮೇಲೆ ಸತ್ತ ಮಕ್ಕಳನ್ನ ತಗೊಂಡೋಗಿ ಸಮಾಧಿ ಮಾಡ್ತೀವಿ ಅಷ್ಟೇ. ಆದರೆ ಒಂದು ಕೆಲಸ, ಆ ಮಕ್ಕಳನ್ನ ನಾನು ಬದುಕಿಸ್ಕೊಡ್ತೀನಿ, ಅದನ್ನು ನಮಗೆ ದತ್ತು ಕೊಡ್ತೀರಾ ಅಂತ ಹೇಳ್ತಾರೆ. ಅಯ್ಯೋ ಸ್ವಾಮಿ, ಸತ್ತೋದ್ ಮಕ್ಕಳನ್ನ ಬದುಕಿಸ್ಕೊಡ್ತೀನಿ ಅಂದ್ರೆ ಅದಕ್ಕಿಂತ ದೊಡ್ಡ ಕೆಲಸ ಯಾವ್ದಿದೆ, ಬದುಕಿಸ್ಕೊಡಿ, ಬೇಕಾದ್ರೆ ನಿಮಗೆ ಕೊಟ್ಬಿಡ್ತೀವಿ, ಹೆಂಗೋ ನಮ್ಮ ಮಕ್ಕಳು ಬದುಕ್ರೆ ಸಾಕು ಅಂತ ಬದುಕಿಸ್ತಾರೆ. ಬದುಕಿಸಿದಾಗ ಅವ್ರಿಗೆ ಆಶ್ಚರ್ಯ ಆಯ್ತದೆ, ಬೇಕು ಅಂತ ಇವನೇನಾರು ತಂತ್ರ ಮಾಡ್ಬಿಟ್ಟು ಸತ್ತಂಗೆ ಮಾಡ್ಬಿಟ್ಟು ನಮ್ಮ ಮಕ್ಕಳನ್ನ ಎತ್ಕೊಂಡು ಹೋಗೋಕೆ ಪ್ರಯತ್ನ ಪಟ್ನಾ
ಅಂದ್ಬಿಟ್ಟು ಆಡಿದ ಮಾತಿನಂತೆ ದತ್ತು ಕೊಡಲೇಬೇಕು. ದತ್ತು ತಗೊಂಡು ಇವರು ಮೈಸೂರು ಕಡೆ ಬರ್ತಾ ಇರ್ತಾರೆ. ಮೈಸೂರು ಕಡೆ ಬರ್ತಾ ಇರುವಾಗ ಏನೋ ಮೋಸ ಹೋದೋ ನಾವು ಬಿಡಬಾರ್ದು. ಈ ಮಕ್ಕಳನ್ನ ಬೇಕು ಅಂತಲೇ ಮೋಸ ಮಾಡಿ ಸತ್ತಂಗೆ ಅವರು ಬೀಳಿಸಿ ಅನಂತರ ಅವನೇ ಎತ್ತಿ ಅನಂತರ ದತ್ತು ಕೇಳ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ರಾಣಿನೂ ಕೂಡ ಹೇಳ್ತಾರೆ, ರೀ ಏನೋ ಮೋಸ ಇದೆ ಕಂಡಿರ್ತಾರೆ, ಮೋಸ ಇದೆ, ಹೋಗಿ ನನ್ನ ಮಕ್ಕಳನ್ನ ಇಲ್ದೇ ಇರೋ ನಾನು ಬದುಕಕ್ಕಾಗಲ್ಲ, ಕರ್ಕೊಂಡು ಬರ್ಗೆ ಅಂತೇಳಿ ತಕ್ಷಣ ಅವನು ಕುದುರೆ ಹಾಕ್ಕೊಂಡಿದ್ದೇನೆ ಬಂದು ಅಡ್ಡಗಟ್ಟಾಗ ಏನರಪ್ಪ ಅಂತ ಹೇಳ್ತಾನೆ, ನಮ್ಮ ಮಕ್ಕಳನ್ನ ನೀವು ಮೋಸದಿಂದ ತಂದಿದ್ದೀರಿ, ಅದರಿಂದ ನಮ್ಮ ಮಕ್ಕಳು ನೀವು ಕೊಡಲೇಬೇಕು ಅಂತೇಳಿ. ಅಯ್ಯ ನಾವು ಮೋಸದಿಂದ ತಂದ್ವಾ, ಸತ್ತ ಮಕ್ಕಳನ್ನ ಬಯಸ್ತೋ ನೀನು ದತ್ತು ಕೊಡ್ತೀನಿ ಅಂತ ಹೇಳಿದ್ರೆ ಅದೇ ರೀತಿ ನಾವು ದತ್ತು ತೊಗೊಂಡು ಬಂದಿದ್ವಿ, ಅದರಲ್ಲಿ ಏನು ಮೋಸ ಇದೆ? ಇಲ್ಲ ಇಲ್ಲಿ ಮೋಸ ಇದೆ, ಹೋಗ್ಲಿ ನೀವೆರಡು ಕೊಡದೇ ಪರಲ್ಲ, ಕೊನೆಗೆ ಒಂದು ಮಗುನಾರು ಕೊಡಿ, ನಮ್ಮ ರಾಜ್ಯಕ್ಕೆ ಬೇಕು ಅಂತ ಹೇಳಿ. ಆಗ ಬೇಕಾದ್ರೆ ಕರ್ಕೊಂಡೋಗಪ್ಪ ಅಂತ ಹೇಳ್ಬಿಟ್ಟು 2 ಹಾಲುಗಳ ನೀರುಗಳ ಅಂತ 2 ಕೊಳ ಇರ್ತದೆ. ಆ ಕೊಳಕ್ಕೆ ಆ ಕಡೆ ಒಂದು ಮಗು ಈ ಕಡೆ ಒಂದು ಮಗು ಎಸ್ತು ಬಿಡ್ತಾರೆ, ತಗೊಂಡೋಗಿ ಆ ಮಗುನ ಯಾರು ಬೇಕಾರು ಅಂತೇಳಿ. ಆಗ ಆ ರಾಜ ಅವರೆಲ್ಲವೇ ಆ ಮಗುನ ಹಿಡಿಯಕ್ಕೆ ಹೋದ್ರೆ ಈ ಕಡೆ ಹಿಡಿಯಕ್ಕೆ ಹೋದ್ರೆ ಆ ಕಡೆ ಬರ್ತವೆ, ಆ ಕಡೆ ಹಿಡಿಯಕ್ಕೆ ಕೊನೆಗೂ ಬಹಳ ಶ್ರಮ ಪಡ್ತಾರೆ, ಬಹಳಷ್ಟು ಕಾಲ ಪ್ರಯತ್ನ ಪಡ್ತಾರೆ, ಆ ಮಕ್ಕಳು ಕೈಗೆ ಸಿಗೋದೇ ಇಲ್ಲ. ಆಗ ಮಂಟೇಸ್ವಾಮಿ ಹೇಳ್ತಾರೆ, ದತ್ತು ಕೊಟ್ಟ ಮಕ್ಕಳನ್ನ ಹಿಂದಕ್ಕೆ ಕೇಳಿದ್ದೆ ತಪ್ಪು ನೀನು, ಅದರಿಂದ ಆ ಮಕ್ಕಳು ಆಸೆ ಪಡಬೇಡ. ನೀನು ಸ್ವಾಮಿ ನಮ್ಮ ರಾಜ್ಯ ಭಾರ ಮಾಡೋದಕ್ಕೆ ಸಂತಾನ ಇಲ್ವಲ್ಲ, ನೀನು 2 ಮಕ್ಕಳು ಸಂತಾನ ಫಲವನ್ನು ಕೊಟ್ಟಿದ್ದೀನಿ, ಇನ್ನು ಆಸೆ ಪಡಬೇಡ, ಹೊರಟೋಗಂತ ಹೇಳ್ತಾರೆ. ಹಾಗಾಗಿ ಆ ಮಕ್ಕಳನ್ನ ತಗೊಂಡು ಬರ್ತಾರೆ. ಶರಣಾರ್ಥಿ ಬಿರುಸ ತಂದಲ್ದೆ ಊರಿಗೆ ಬಾರುವಲ್ಲ ಶರಣು ಶರಣಾರ್ಥಿ ಲಿಂಗಯ್ಯ ಮಾರಿ ಕಟಯ ಒಡೆಯ ಗೋಪಾಣಪುರದ ಪಾರಂಜ್ಯೋತಿ ಶರಣು ಶರಣಾರ್ಥಿ. ಬರುವಾಗ ಇನ್ನು ಅನೇಕ ಊರುಗಳನ್ನು ದಾಟಿ ಬರ್ತಾರೆ, ಅದು ನಮಗೆ ಪ್ರಮುಖ ಆಗೋದಿಲ್ಲ. ಇಲ್ಲೇನ್ ಮಾಡ್ತಾರೆ ಅಂತ ಹೇಳಿದ್ರೆ ಈ ಮೈಸೂರು ನಗರಕ್ಕೆ ಬರ್ತಾರೆ. ಮೈಸೂರಿನಲ್ಲಿ ಕಾರ್ಗಳಲ್ಲಿ ಕಾಯಿ ಮಾಡಿ ಮೈಸೂರು ಅರಮನೆಗೆ ಅರಸಿ ಕಂದಾಯ. ಮೈಸೂರು ನಗರದಲ್ಲಿ ಒಬ್ಬ ರಾಜ ಒಡೆಯ ಅಂತ ರಾಜ್ಯಭಾರ ಮಾಡ್ತಿರ್ತಾನೆ. ಅವನಿಗೆ ಕಾಯಿಲೆ ಅಂದ್ರೆ ಕಾಯಿಲೆ. ಒಬ್ಬಳು ಮಗಳಿದ್ದಾಳೆ. ಆ ಒಬ್ಬಳು ಮಗಳನ್ನ ಕಾರ್ಗಳ್ಳಿ ಮಾರನಾಯಕ ಅನ್ನೋನು ಅವನು ತನಗೋ ಅಥವಾ ತನ್ನ ಮಗನಿಗೋ ಅವಳನ್ನ ತಂದು ಮದುವೆ ಮಾಡ್ಕೋಬೇಕು ಅಂತ ಹೇಳಿ ಪ್ರಯತ್ನ ಪಡ್ತಾನೆ. ಆದರೆ ಇವರಿಗೆ ಅರಸಮನೆತನದ ನಾವು ಆ ಕೀಳು ದರ್ಜೆಯ ನಾಯಕನ ಕೊಟ್ಟರೆ ಅವಮಾನ ಅಲ್ವಾ? ಅವನು ನಮ್ಮ ರಾಜ್ಯವನ್ನು ಕಿತ್ಕೊಳ್ಳೋಕೆ ಪ್ರಯತ್ನ ಪಡ್ತಾನಲ್ಲ, ಗಂಡು ಸಂತಾನ ಬೇರೆ ನಮಗಿಲ್ಲ, ಏನು ಮಾಡೋದು ಅಂತ ಹೇಳಿ ದುಃಖಿಸ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಮಂಟೇಸ್ವಾಮಿ ಅಲ್ಲಿಗೆ ಬರ್ತಾರೆ. ಮಂಟೇಸ್ವಾಮಿ ಹತ್ರ ಬೇಡ್ಕೋತಾರೆ, ಸ್ವಾಮಿ ನಮ್ಮ ಪರಿಸ್ಥಿತಿ ಈ ಥರ ಇದೆ, ಏನಾರ ಮಾಡಿ ನಮ್ಮನ್ನು ಉಳಿಸ್ಕೊಡಿ ಅಂತ ಹೇಳಿದಾಗ ಅವರೊಂದು ಉಪಾಯ ಮಾಡ್ತಾರೆ. ಕಾರ್ಗಳಿ ಮಾರನಾಯಕನ ಬರಕ್ಕೆ ಹೇಳಿ ಅವನು ನಮ್ಮ ಮಗಳನ್ನ ನೋಡ್ಕೊಂಡು ಹೋಗ್ಲಿ ಅಂತೇಳಿ. ಆಗ ಬಂದಾಗ ಅವ್ರೇನು ಮಾಡ್ತಾರೆ, ಒಬ್ಬೊಬ್ಬರಾಗೆ ಬನ್ನಿ, ಎಲ್ಲರೂ ಒಳಗೆ ಬರಬೇಡಿ, ಒಟ್ಟಿಗೆ ಬರಬೇಡಿ, ಒಬ್ಬೊಬ್ಬರಾಗಿ ಬನ್ನಿ ಅಂತೇಳಿ ಆ ರಾಜ್ಕುಮಾರಿ ನೋಡೋಕ್ಕೆ ಅಂತ ಬಂದಾಗ ಅವ್ರು ನೋಡ್ಬಿಟ್ಟು ಹಿಂದಕ್ಕೆ ಹೋಗ್ಬೇಕು. ಹಿಂದಕ್ಕೆ ಹೋದ ತಕ್ಷಣ ಅಲ್ಲೊಂದು ಹಳ್ಳ ತೋರಿಸಿರ್ತಾರೆ, ಅಲ್ಲಿ ವಾಂತಿ ಬೇದಿ ಬಂದು ಅಲ್ಲೇ ಸತ್ತೋಗ್ತಾರೆ. 101 ಜನ ಗಂಡ ಹೆಂಡತಿಯರು ಬಂದು ಸತ್ತೋಗ್ಬಿಡ್ತಾರೆ. ಸತ್ತೋದಾಗ ಸದ್ಯ ನಿಮಗೆ ಇದ್ದಂಥ ಕಷ್ಟ ಪರಿಹಾರ ಆಯಿತು, ನಿಮ್ಮ ಸಮಸ್ಯೆ ಬಗೆಹರಿತು, ಅದರಿಂದ ನಾನು ನಿಮ್ಮಲ್ಲಿ ಒಂದು ಮಾತು ಕೇಳ್ತೀನಿ, ಈ ಮಗಳನ್ನ ನಮಗೆ ದತ್ತು ಕೊಟ್ಬಿಡಿ ಅಂತ. ಅಯ್ಯೋ ಸ್ವಾಮಿ, ನಮಗೆ ಸಂತಾನನೇ ಇಲ್ಲ, ಈ ಮಗಳನ್ನ ಕೇಳ್ತಾ ಇದ್ದೀರಲ್ಲ, ಹೌದು ಈ ಮಗು ನಮಗೆ ಬೇಕು, ನಾವು ರಾಜಪ್ಪಾಜಿಗೆ ಇದನ್ನು ಮದುವೆ ಮಾಡ್ಕೋಬೇಕು, ಅದರಿಂದ ಈ ಮಗನ ದತ್ತು ಕೊಡಿ, ನಿಮಗೆ 2 ಗಂಡು ಸಂತಾನ ಆಗುವಂತೆ ವರ ಕೊಡ್ತೀನಿ. ಆಗ ಆಯ್ತು ಅಂತ ಹೇಳಿ ವರ ಕೊಡ್ತಾರೆ. ಆಮೇಲೆ ದೊಡ್ಡಮ್ಮ ತಾಯಿ ಅಂತ ಅವಳ ಹೆಸರು ರಾಜ್ಕುಮಾರಿ. ಈ ರಾಜ್ಕುಮಾರಿ ಬಗ್ಗೆ ದೊಡ್ಡ ವಿವಾದ ಇದೆ. ಆ ಉತ್ತರ ಕರ್ನಾಟಕದಲ್ಲೇ 2-3 ಮನೆತನಗಳವರು ದೊಡ್ಡಮ್ಮ ತಾಯಿ ನಮ್ಮವಳು ಅಂತ ಹೇಳ್ಕೊಂಡಿದ್ದಾರೆ. ದೊಡ್ಡಮ್ಮಾಜಿ ಅವರು ರಾಚಪ್ಪಾಜಿ ಅವರು ಕೊಡೆಕಲ್ದಿಂದ ಸಂಚಾರ ಮಾಡ್ತಾ ಕಾಗಿನೆಲ್ಲಿಗೆ ಬಂದ್ರು. ಅಲ್ಲಿ ಕಾಗಿನೆಲ್ಲಿ ಸರಸಟ್ಟಿ ಮನೆತವರಿಂದ ದೊಡ್ಡಮ್ಮಾಜಿ ಹುಟ್ಟಿದ್ರು. ಅವರ ಒಂದು ಅಲ್ಲೇ ಅವರ ಮದುವೆಯನ್ನಾಗಿ ಇಲ್ಲಿ ಮೈಸೂರಿಗೆ ಕರೆದುಕೊಂಡು ಬರುವಂತರ. ಆದ್ರೆ ನಮ್ಮ ವರ್ಷನಲ್ಲಿ ಈ ಕಡೆ ಮೈಸೂರು ವರ್ಷನಲ್ಲಿ ಮೈಸೂರು ಅರಸರ ಮಗಳೇ ದೊಡ್ಡಮ್ಮ ತಾಯಿ ಅನ್ನೋ ಒಂದು ಭಾಗ ಇದೆ. ನಾನು ನಮ್ಮ ಪಠ್ಯದಲ್ಲಿ ಮೈಸೂರು ವರ್ಷನಿದು, ಇಲ್ಲಿ ದೊಡ್ಡಮ್ಮ ತಾಯಿ ಅರಮನೆಯ ಸಂತಾನ ಅನ್ನೋ ಅದೇ. ಈಗ ಇವ್ರನ್ನ ಯಾವ ಉದ್ದೇಶದಿಂದ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ, ರಾಚಪ್ಪಾಜಿಗೆ ಅವಳನ್ನ ಮದುವೆ ಮಾಡ್ಕೋಬೇಕು ಅನ್ನೋ ಉದ್ದೇಶಕ್ಕೋಸ್ಕರನೇ ಕರ್ಕೊಂಡು ಹೋಗ್ತಾರೆ. ಅದಕ್ಕೆ ಇವತ್ತು ನಾನು ಏನಾರ್ಥ ಮಾಡುವಾಗ ಕಾರ್ಗಳಲ್ಲಿ ಕಾಯಿ ಮಾಡಿ ಮೈಸೂರು ಅರಮನೆಗೆ ಹಸಿ ಕಂದಾಯ ಕೊಟ್ಟು ದೊಡ್ಡಮ್ಮ ತಾಯಿ ಪಡ್ಕೊಂಡು ಧರ್ಮಗುರು ಮಂಟೇಲಿಂಗನವ್ರ ಪಾದ ಅಂತ ನಾವು
ಚಿನ್ನಕ್ಕಿಂತಲೂ ಬೆಲೆ ಬಾಳುವ ವಸ್ತುವಾಗಿದ್ದ ಕಬ್ಬಿಣ ಅಂದಿನ ವ್ಯವಸಾಯಕ್ಕೆ ಅತ್ಯಂತ ಅವಶ್ಯವಾದ ವಸ್ತುವಾಗಿರುತ್ತದೆ. ಕಬ್ಬಿಣ ಎಲ್ಲರಿಗೂ ಸಿಕ್ಕರೆ ಎಲ್ಲರೂ ಸಿರಿವಂತರಾಗುವ ಭಯದಿಂದ 7 ಪಾಳೆಗಾರರು ಕಬ್ಬಿಣದ ಹಕ್ಕನ್ನು ಯಾವ ಇತರರಿಗೂ ನೀಡದೆ ತಮ್ಮಲ್ಲೇ ಕಬ್ಬಿಣವನ್ನಿಟ್ಟುಕೊಂಡು ಅಧಿಕಾರವನ್ನು ಚಲಾಯಿಸುತ್ತಿರುತ್ತಾರೆ. ಇತರ ಜನರ ಬಾಧ್ಯತೆಗಳನ್ನು ಗಮನಿಸಿದ ಮಂಟೆಸ್ವಾಮಿಯವರು ದುಡಿಯುವ ಹಕ್ಕನ್ನು ಎಲ್ಲ ವರ್ಗದ ಜನರಿಗೂ ಸಿಗುವಂತೆ ಮಾಡಬೇಕೆಂದು ಬಯಸಿದಾಗ ಅವರ ವರ್ಗದ ವ್ಯಕ್ತಿಯಿಂದಲೇ ಅವರಿಗೆ ಬುದ್ಧಿ ಕಲಿಸುವ ಭೂರಮೆ ಸಿದ್ಧಪಡಿಸುತ್ತಾರೆ. ಸಿದ್ದಯ್ಯ ಕೋಪವು ನಮ್ಮಲ್ಲಿ, ದಯವಿಲ್ಲವೇ ನಿಮಗೆ ನಮ್ಮಲ್ಲಿ. ಯಾಕೋ ಸಿದ್ದಯ್ಯ ಕೋಪವು ನಮ್ಮಲ್ಲಿ, ದಯವಿಲ್ಲವೇ ನಿಮಗೆ ನಮ್ಮಲ್ಲಿ. ಬಡವರ ಮ್ಯಾಲೆ ದಯವಿಲ್ಲದೆ ಬಂದೆ ಗುರುವೇ ತಪಾದೆ ಮಾರಿ ಕಂದಯ. ಸೊ ಆ ರೀತಿ ನೋಡಕ್ ಹೋದ್ರೆ ಪ್ರತಿಯೊಂದು ಅವರ ಪಾವಡೆಗಳು ಏನ್ ಬರುತ್ತೆ ಅದನ್ನ ನೀವು ಬಿಡಿಸಿ ನೋಡಿದಾಗ ದೇರ್ ಇಸ್ ಸಮ್ ಮಾರಲ್ ಪ್ರಿನ್ಸಿಪಲ್ ಅದರಲ್ಲಿ ವಿಚ್ ಇಸ್ ಫಿಲಾಸಫಿ ಇದೆ. ಸೊ ನೀವು ಸೆಕ್ಯುಲರಿಸಮ್ ಆಗಲಿ, ಈಕ್ವಾಲಿಟಿ ಆಗಲಿ, ಕೋಆಪರೇಷನ್, ಸಹಭಾಗಿತ್ವ, ಇದೆಲ್ಲ ಆರ್ ದ ಪಿಲ್ಲರ್ಸ್ ಆಫ್ ಅವರ್ ಪರಂಪರೆ. ಈಗ ಇದು ಕೇಳ್ಪಟ್ಟೆ, ಫಾರ್ಮರ್ಸ್ ಅಂದ್ರೆ ನಮ್ಮ ರೈತಾಪಿ ಜನರಿಗೆ ಅವರು ತುಂಬಾ ಸಹಾಯ ಮಾಡಿದ್ರು. ಅವಾಗ ಕಬ್ಬಣ ಎಷ್ಟು ಇಂಪಾರ್ಟೆಂಟ್ ಆಗಿತ್ತು, ಎಲ್ಲ ಸಿದ್ದಪ್ಪಾಜಿ ಅವರ ಪವಾಡಗಳಲ್ಲೆಲ್ಲ ನಾವು ನೋಡ್ತೀವಿ. ಅದ್ರ ಬಗ್ಗೆ ಏನಾದ್ರು ಒಂದು ಪ್ರಸಂಗ ನೋಡಿ. ಅಲ್ಲಿ ಹಲಗೂರು ಪಂಚಾಳದವರು ಅಂತ ಹೇಳಿ ಅವರು ಆ ಒಂದು ಭಾಗವನ್ನ ಆಳ್ತಾ ಇದ್ರು, ಅವರು ನಾಯಕರಾಗಿ. ಸೊ ಇವತ್ತು ನಾವೇನು ನಮ್ಮ ಬಳ್ಳಾರಿ ಮೈನ್ಸ್ ಅನ್ನ ನೋಡ್ತಾ ಇದೀವಿ, ಅದೇ ರೀತಿ ಆ ಒಂದು ಕಾಲದಲ್ಲಿ ಹಲಗೂರು. ಇನ್ಫ್ಯಾಕ್ಟ್ ಅಲ್ಲಿ ಆಲ್ಸೋ ಹಿಸ್ಟಾರಿಕಲ್ ರೆಫರೆನ್ಸ್ ದಟ್ ಹಲಗೂರಿಂದ ತಗೊಂಡಿದ್ದ ಕಬ್ಬಣದಲ್ಲಿ ಡೊಮ್ಯಾಸ್ಕಸ್ ಸ್ವೋರ್ಡ್, ನಾನು ಅದನ್ನ ಐ ಹ್ಯಾವ್ ಟು ಚೆಕ್ ಅಂಡ್ ಕಮ್ ಬ್ಯಾಕ್. ಅಂದ್ರೆ ಅದು ದೇರ್ ಇಸ್ ಲಾಟ್ ಆಫ್ ಇಂಪಾರ್ಟೆನ್ಸ್ ಗಿವನ್ ಟು ದ ಕ್ವಾಲಿಟಿ ಆಫ್ ಅಲ್ಲಿಂದ ಬಂದಿದ್ದ ಕಬ್ಬಣ. ಒನ್ ಆಫ್ ದ ಪ್ರೀಮಿಯಂ ಕ್ವಾಲಿಟಿ ಕಬ್ಬಣ ಅಂತ ಹೇಳಿ ಅದರಿಂದ ಆಯುಧಗಳನ್ನ ಮಾಡ್ತಾ ಇದ್ರು. ಆ ಆಯುಧಗಳನ್ನ ಸುಮಾರು ಕಡೆ ದೇವರ್ ಆಲ್ಮೋಸ್ಟ್ ಎಕ್ಸ್ಪೋರ್ಟಿಂಗ್ ಇಟ್ ಅಂತ ಹೇಳ್ಬೋದು ನೀವು. ಆ ಕಾಲದಲ್ಲೇನೆ ಅಷ್ಟು ಪ್ರಸಿದ್ಧವಾಗಿತ್ತು ಹಲಗೂರು ಕಬ್ಬಣ. ಸೊ ಆಬ್ವಿಯಸ್ಲಿ ಅವರು ಪಂಚಾಳದವ್ರಿಗೆ ಏನು ಅಂತ ಹೇಳಿದ್ರೆ ಅಲ್ಲಿಂದ ಕಬ್ಬಣ ತೆಗ್ದಿದ್ನ ಅವರು ಒಂದೇ ಫ್ಯೂಚರ್ ಮಾರ್ಕೆಟ್ ಔಟ್ ಸೈಡ್ ಅಲ್ಲಿ ರೈತರಿಗೆ ಅವ್ರು ಯಾವ ರೀತಿನೂ ಸಪೋರ್ಟ್ ಮಾಡಿಲ್ಲ. ಈಗ ಅಗ್ರಿಕಲ್ಚರ್ ಅಲ್ಲಿ ಯೂಸೇಜ್ ಆಫ್ ಟೂಲ್ಸ್, ಈಗ ಡಿಗ್ಗಿಂಗ್ ಆಗ್ಲಿ ಅಥವಾ ನೇಗ್ಲಾಗ್ಲಿ ಪ್ರತಿಯೊಂದಕ್ಕೂ ಕಬ್ಬಣನ ಯಾವ ರೀತಿ ಉಪಯೋಗಿಸೋದು ಅನ್ನೋದಕ್ಕೆ ಇವ್ರುಗಳು ಅವ್ರಿಗೆ ಅವಕಾಶ ಮಾಡಿಕೊಡ್ಲಿಲ್ಲ. ಅದನ್ನ ಮಂಟೆಸ್ವಾಮಿ ಅವರು ಸಿದ್ದಪ್ಪಾಜಿನ ಕಳಿಸಿ, ಸಿದ್ದಪ್ಪಾಜಿಯವರು ಆ ವಂಶದವರು, ಅಂದ್ರೆ ಅಲ್ಲಿ ಅವರೇ ಕೆಂಪಾಚಾರಿ ಅಂತ ಹೇಳಿ. ಸೊ ಅವ್ರನ್ನ ದತ್ತು ತಗೊಂಡವರು ಅವ್ರಿಗೆ ಸಿದ್ಧರಾಗಿ ಮಾಡಿ ಅದಕ್ಕೆ ಸಿದ್ದಪ್ಪಾಜಿ ಅಂತ ಹೆಸರಿಟ್ಟು 12 ವರ್ಷ ಆದ್ಮೇಲೆ ಅವ್ರನ್ನ ವಾಪಸ್ ಕಳಿಸ್ತಾರೆ. ಅಲ್ಲಿ ಅವ್ರನ್ನ ಹೋಗಿ ಸೋಲಿಸ್ಬಿಟ್ಟು ನೀನು ಕಬ್ಬಣ ತಗೊಂಬ ಅಂತ ಹೇಳಿ. ಸಿದ್ದಪ್ಪಾಜಿ ಅವರು ಹೇಳ್ತಾರೆ, ಕಬ್ಬಣ ಏನಕ್ಕೆ ನಾನು ನಿಮ್ಗೆ ಬೆಳ್ಳಿ ತಂದ್ಕೊಡ್ತೀನಿ, ಚಿನ್ನ ತಂದ್ಕೊಡ್ತೀನಿ, ಅವರೆಲ್ಲ ಕಬ್ಬಣನೇ ಬೇಕು ಅಂತ ಹೇಳಿ. ಅಂದ್ರೆ ಅವತ್ತಿಗೂ ದ ಇಂಪಾರ್ಟೆನ್ಸ್ ಆಫ್ ಅಂದ್ರೆ ಐರನ್, ಅಂದ್ರೆ ಒಂದ್ ರೀತಿ ನೀವು ಹೇಳಕ್ ಹೋದ್ರೆ ಇನ್ ಇಂಡಿಯಾ ದ ಸೀಡ್ ಫಾರ್ ಇಂಡಸ್ಟ್ರಿಯಲೈಸೇಷನ್ ಸ್ಟಾರ್ಟೆಡ್ ಸಮ್ ಟೈಮ್ ದೆನ್ ಅಂತ ಹೇಳಿ. ಕಬ್ಬಣದ ಕಾರ್ಖಾನೆಗಳು ಅಂದ್ರೆ ಚಿಕ್ಕದಾಗಿ ಕುಲ್ಮೆಗಳು, ಅದು ದೊಡ್ಡದಾಗಿ ಆಗಿ ಇವತ್ತು ಇಂಡಸ್ಟ್ರಿಯಲ್. ಸೊ ಆ ಟೂಲ್ಸ್ ನ ರೈತರಿಗೆ ಮಂಟೆಸ್ವಾಮಿ ಅವರು ಕಲ್ಪಿಸ್ಕೊಡ್ತಾರೆ, ಆ ಕಬ್ಬಣ ಕಲ್ಪಿಸ್ಕೊಟ್ಟು ಅದರಿಂದ ಯಾವ ರೀತಿ ಅಡ್ವಾನ್ಸ್ಮೆಂಟ್ ಇನ್ ಅಗ್ರಿಕಲ್ಚರಲ್ ಆಕ್ಟಿವಿಟೀಸ್ ಅನ್ನ ಅವರು ಆ ಒಂದು 15ನೇ ಶತಮಾನದಲ್ಲಿ ಆ ಭಾಗದ ರೈತರಿಗೆಲ್ಲ ತಂದುಕೊಡ್ತಾರೆ. ಇಂದಿಗೂ ಸಿದ್ದಯ್ಯ ಸ್ವಾಮಿ ಬನ್ನಿ ಎಂಬ ಹಾಡುಗಳಲ್ಲಿ ಸಿದ್ದಪ್ಪಾಜಿಯವರ ಪವಾಡಗಳನ್ನು ಹಾಗೂ ಅವರು ಮೆರೆದ ಗುರುಭಕ್ತಿಯನ್ನು ನಾವು ಕಾಣಬಹುದಾಗಿದೆ.
ಎಂತಾವನೆ ಸಿದ್ದಪ್ಪಾಜಿ ಮತ್ತಿನ್ನೆಂತಾವನೆ ಎಂತಾವನೆ ಸಿದ್ದಪ್ಪಾಜಿ ಮತ್ತಿನ್ನೆಂತಾವನೆ ಎಂತಾವನೆ ಸಿದ್ದಪ್ಪಾಜಿ ಮತ್ತಿನ್ನೆಂತಾವನೆ ಬೆಳ್ಳಿ ಬೆತ್ತದ ಕೂದು ಚಿನ್ನಾದ ಶಿವದ ಅಂತಾಕೆ ನಿಂತಾವನೆ ಎಂತಾವನೆ ಸಿದ್ದಪ್ಪಾಜಿ ಮತ್ತಿನ್ನೆಂತಾವನೆ ಹೊನ್ನಾಮುತ್ತದಯ್ಯ ಹೊನ್ನುಂಟೆ ಮರದಯ್ಯ ಗಣನೀಲಿ ಸಿದ್ದಪ್ಪ ಮಾಯಕಾರ ಎಂತಾವನೆ ಸಿದ್ದಪ್ಪಾಜಿ ಮತ್ತಿನ್ನೆಂತಾವನೆ. ಇದಕ್ಕೆ ಪೂರಕವೆನ್ನಿಸುವಂತೆ ಕಾಲಾಂತರದಲ್ಲಿ ಹಲವು ಜಾಗಗಳಲ್ಲಿ ಮಠಗಳನ್ನು ಗದ್ದುಗೆಗಳನ್ನು ನಿರ್ಮಿಸಿ ನೆಲೆ ನಿಂತ ಮಂಟೇಸ್ವಾಮಿಗಳು ಹಾಗೂ ಅವರ ಶಿಷ್ಯರು ಈ ಸ್ಥಳಗಳನ್ನು ಪರಂಪರೆಯನ್ನು ಮುಂದುವರಿಸುವ ಜವಾಬ್ದಾರಿಯನ್ನು ಮಂಟೇಸ್ವಾಮಿಗಳು ಆ ಅರಸು ಮಕ್ಕಳಿಗೆ ನೀಡುತ್ತಾರೆ. ಇಂದಿಗೂ ಉಭಯ ಪೀಠಾಧಿಪತಿಗಳು ಅವರು ನೀಡಿದ ಈ ಪರಂಪರೆಯ ಜವಾಬ್ದಾರಿಯನ್ನು ಉತ್ತಮವಾಗಿ ನಡೆಸಿಕೊಂಡು ಹೋಗುವುದನ್ನು ನಾವು ಗಮನಿಸಬಹುದಾಗಿದೆ. ಚಿಕ್ಕಲ್ಲೂರಿನಲ್ಲಿ ಶ್ರೀ ಸಿದ್ದಪ್ಪಾಜಿಯವರನ್ನು ನೆಲೆ ನಿಲ್ಲಲು ಹೇಳಿದ ನಂತರ ಮಂಟೇಸ್ವಾಮಿಗಳು ರಾಚಪ್ಪಾಜಿಯವರನ್ನು ದೊಡ್ಡಮ್ಮತಾಯಿಯವರನ್ನು ಹಾಗೂ ಚನ್ನಾಜಮ್ಮನವರನ್ನು ಕಪ್ಪಡಿಯಲ್ಲಿ ನೆಲೆ ನಿಲ್ಲಲು ಹೇಳುತ್ತಾರೆ. ಮುಂದೆ ನಡೆಯಬಹುದಾದ ವರ್ತಮಾನಗಳನ್ನು ಕಾಲಜ್ಞಾನದಲ್ಲಿ ತಿಳಿದಂತೆ ಭಕ್ತರಿಗೆ ಕಲಿಗಾಲದ ದೃಶ್ಯಗಳನ್ನು ವರ್ಣಿಸುತ್ತಾರೆ ಎಂದು ನೀಲಗಾರರು ಅಭಿಪ್ರಾಯಪಡುತ್ತಾರೆ. ಆ ಕಲಿಪುರುಷ ಬಂದಮೇಲೆ ನಾನು ಈ ಜಗತ್ತಿನಲ್ಲಿರಕ್ಕೆ ಆ ಪಾಪಿ ಮುಂಡ ಮಗ ನೋಡಿದ್ಮೇಲೆ ನಾನು ಭೂಮಿಲಿ ಇರೋಕ್ಕಾಗೋದಿಲ್ಲ. ಅದರಿಂದ ನಾನು ಪಾತಾಳ ಬಾವಿಗೆ ಹೊಟ್ಟೋಗ್ಬೇಕು. ಅದರಿಂದ ನಡಿ ಅಂತ ಹೇಳಿ ಅವನಿಗೆ ಕಲ್ಲೂರು ತೋಪು ಅಂತ ಒಂದಿದೆ ಗೊತ್ತಾ, ಆ ಕಲಿಯೂರು ತೋಪು ಅಂತಾರೆ. ಆ ಕಲಿಯನ್ನು ತನ್ನ ಕಾಲಿನಿಂದ ತುಳಿದು ಆ ಒಳಕ್ಕೆ ಪಾತಾಳಕ್ಕೆ ನೂಕ್ಬಿಡ್ತಾನೆ. ಅದರಿಂದ ಅದಕ್ಕೆ ಕಲಿಯೂರು ತೋಪು ಅಂತ ಹೆಸರು. ಕಲಿ ಅಂದರೆ ಕಲಿಪುರುಷ. ಆಮೇಲೆ ಅಲ್ಲಿಂದ ಮಂಟೇಸ್ವಾಮಿ ಬಂದ್ಬಿಟ್ಟು ಯೋಚನೆ ಮಾಡ್ತಾರೆ. ಯೋಚನೆ ಮಾಡಿಬಿಟ್ಟು ಮುಂದೆ ಈ ಥರ ಎಲ್ಲ ಆಗ್ತದೆ ಅಂತ ಹೇಳ್ಬಿಟ್ಟು ತಕ್ಷಣ ಸಿದ್ದಪ್ಪಾಜಿನ ಬರುವಂತೆ ಮಾಡ್ತಾನೆ. ಸಿದ್ದಪ್ಪಾಜಿ ಬರ್ತಾನೆ. ಅವ್ರನ್ನೆಲ್ಲ ಕೂರಿಸ್ಕೊಂಡು ಮಡಿವಾಳ ಮಾಚಪ್ಪ, ಚೆನ್ನಯ್ಯ, ನಿಂಗಯ್ಯ, ಆಮೇಲೆ ಚನ್ನೋಜಮ್ಮ, ಆಮೇಲೆ ದೊಡ್ಡಮ್ಮ ತಾಯಿ, ಈ ರಾಚಪ್ಪಾಜಿ ಅವ್ರನ್ನೆಲ್ಲ ಕೂರಿಸ್ಕೊಂಡು ಕಾಲಜ್ಞಾನವನ್ನು ಹೇಳ್ತಾರೆ. ಮುಂದೆ ಏನೇನಾಗ್ತದೆ, ಬರಬಾರದಂಥ ದಿನಗಳೆಲ್ಲ ಬಂದ್ಬಿಡ್ತದೆ, ಆಗಬಾರ್ದಂಥ ಅನಾಹುತಗಳೆಲ್ಲ ಆಗ್ಬಿಡ್ತದೆ. ಆವಾಗ ಈ ಜಗತ್ತೇ ಉಳಿಯುತ್ತದೋ ಇಲ್ವೋ ಅನ್ನೋಂಥ ಸ್ಥಿತಿ ಬರ್ತದೆ. ಅದರಿಂದ ನಾವೇನಿರಬಾರ್ದು, ನಾನು ಪಾತಾಳ ಬಾವಿನಲ್ಲಿ ನಾನು ಸಮಾಧಿಯಾಗಬೇಕು. ಮಂಟೇಸ್ವಾಮಿಗಳು ಬೊಪ್ಪೇಗೌಡನಪುರದಲ್ಲಿನ ಕುರುಬರ ದೊಡ್ಡಿಯಲ್ಲಿ ಮಾಡಲಾದ ಮಠದೊಳಗೆ ಆಳದ ಬಾವಿಯ ಒಳಗೆ ಸಜೀವವಾಗಿ ಧ್ಯಾನಸ್ಥ ಸ್ಥಿತಿಯಲ್ಲಿ ತೆರಳಿ ಲೌಕಿಕ ಜೀವನದಿಂದ ನಿರ್ಗಮಿಸುತ್ತಾರೆ. ಇದಕ್ಕೂ ಮುನ್ನ ಲಿಂಗಯ್ಯ ಚೆನ್ನಯ್ಯರನ್ನು ಕಂದಾಯದ ರೂಪದಲ್ಲಿ ಕುರುಬನ ಕಟ್ಟೆಯಲ್ಲಿನ ಮಠದಲ್ಲಿ ನೆಲೆಯಾಗಲು ಹೇಳುತ್ತಾರೆ. ನಿಂಗಯ್ಯ ಮತ್ತು ಚೆನ್ನಯ್ಯನ ಕಂದಾಯಗಳೇ ಪ್ರಮುಖವಾದ ಕಂದಾಯಗಳು. ಆ ಕಂದಾಯಗಳಲ್ಲಿ ಮೆರವಣಿಗೆ ಮಾಡಿಸ್ಬಿಟ್ರೆ ಊರಲ್ಲಿರುವ ಕಾಯಿಲೆ ಕಸಾಲೆಗಳೆಲ್ಲ ಹೊಟ್ಟೋಯ್ತವೆ ಅಂತ ನಂಬಿಕೆ ಇದೆ. ಅವೆರಡು ಕಂದಾಯಗಳೇ ಪ್ರಧಾನ ಕಂದಾಯಗಳು. ಯಾಕೆಂದ್ರೆ ಅವು ಉತ್ತರ ಭಾರತದಲ್ಲಿ ಮಚ್ಚೇಂದ್ರನಾಥ ಸ್ವಾಮೀಜಿ ಅವರು ಉಳುಮೆ ಕಾಡಿನಲ್ಲಿದ್ದರು. ಮಂಟೇಸ್ವಾಮಿ ಅವ್ರ ಮಠಕ್ಕೆ ಹೋಗಿದ್ರು. ಅಲ್ಲಿ 2 ಮಕ್ಕಳು ಇದ್ರು, ಅವನು ಚೆನ್ನಯ್ಯ ಮತ್ತು ಲಿಂಗಯ್ಯ. ಅವರಿಬ್ರು ಕೈನಲ್ಲವೇ ಒಂದೊಂದು ಅವನ ದೇಹದ ಹೃದಯ ತಂಬುರಿ ಆಯ್ತದೆ, ತಲೆಗೆ ಇದರ ಪುಸ್ತಕ ಆಗ್ತದೆ, ಯಾವುದು ಕಾಲಜ್ಞಾನದ ಪುಸ್ತಕ. ಆಮೇಲೆ ಅವನ ತೊಡೆಗಳೆರಡೂ ಕಂದಾಯಗಳಾಗ್ತವೆ. ಆ ಕಂದಾಯಗಳನ್ನ ಲಿಂಗಪ್ಪ ಮತ್ತು ಚೆನ್ನಯ್ಯ ಅಲ್ಲಿಂದ ಹೊತ್ಕೊಂಡು ಬಂದಿರ್ತಾರೆ. ಅದರಿಂದ ಆ ಕಂದಾಯಗಳ ಆರಾಧನೆ ಇದೆಯಲ್ಲ, ಅದು ಮಂಟೇಸ್ವಾಮಿ ಪೂಜೆ ಮಾಡೋದಷ್ಟೇ ಶ್ರೇಷ್ಠವಾದದ್ದು ಅಂತ ಭಾವಿಸ್ಕೋತಾರೆ. ಅವರ ಮಾತಿನಂತೆಯೇ ಸಿದ್ದಪ್ಪಾಜಿ ಅವರು ಚಿಕ್ಕಲ್ಲೂರಿನಲ್ಲಿ ನೆಲೆಯಾದರೆ ರಾಚಪ್ಪಾಜಿ, ಚನ್ನಾಜಮ್ಮನವರು ಹಾಗೂ ದೊಡ್ಡಮ್ಮ ತಾಯಿಯವರು ಕಪ್ಪಡಿ ಕ್ಷೇತ್ರಕ್ಕೆ ಬರುವ ದಾರಿಯ ಮಧ್ಯೆ ದೊಡ್ಡಮ್ಮ ತಾಯಿಯವರು ತಮ್ಮ ಋತುಸ್ರಾವದ ಕಾರಣದಿಂದ ಅಲ್ಲಿದ್ದ ತೋಪಿನಲ್ಲಿಯೇ ನೆಲೆಗೊಳ್ಳುತ್ತಾರೆ. ಆ ಪ್ರದೇಶ ಇಂದಿಗೂ ಮುಟ್ಟನಹಳ್ಳಿ ತೋಪು ಎಂಬ ಹೆಸರಿನಿಂದ ನಾಮಾಂಕಿತವಾಗಿದೆ. ಆಮೇಲೆ ಎಡತೊರೆ ಅಂತ, ಅವಾಗ ಕೃಷ್ಣರಾಜನಗರ ಇನ್ನೂ ಆಗಿರಲಿಲ್ಲ, ಎಡತೊರೆ, ಅಲ್ಲಿ ಇರುವಂತ ಅರ್ಕೇಶ್ವರ ದೇವಾಲಯವನ್ನು ಒಂದು ಪ್ರದಕ್ಷಿಣೆ ಬಂದು ಅಲ್ಲಿಂದ ಸ್ವಲ್ಪ ಹೊತ್ತು ಕುಳಿತುಕೋತಾರೆ. ಆ ಕುಳಿತಿರೋ ಸ್ಥಳನ ಈಗಲೂ ಕೂಡ ಒಂದು ಗದ್ದಿಗೆ ಇದೆ. ಆಮೇಲೆ ಅಲ್ಲಿಂದ ಮುಂದಕ್ಕೆ ಹೋಗುವಾಗ ಚಂದಗಾಲಿಗೆ ಬರ್ತಾರೆ. ಚಂದಗಾಲಿನ ಮಕ್ಕಳೆಲ್ಲ ಆ ರಾಚಪ್ಪಾಜಿ ಹಿಂದಿಂದನೇ ಓಡಿ ಬರ್ತಾರೆ.
ಆಗ ಚಂದಗಾಲ ನಮ್ಮ ಮಕ್ಕಳನ್ನ ನೋಡಿ ಸಂತೋಷ ಪಟ್ಬಿಟ್ಟು ಚಂದಗಾಲ ಪರ್ಸೆ ಯಾವಾಗಲೂ ನನಗೆ ಭಕ್ತರಾಗಿರ್ತಾರೆ ಅಂತ ಹೇಳಿ ಆಸೆ ಪಡ್ತಾರೆ. ಆವಾಗ ಚಂದಗಾಲದ ಜನ ಎಲ್ಲ ಬಂದು ಅವ್ರಿಗೆ ನಮಸ್ಕಾರ ಮಾಡಿ ನಿಮ್ಗೆ ಏನೇನು ಬೇಕು ಕೇಳಿ ಅದನ್ನೆಲ್ಲ ವ್ಯವಸ್ಥೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ. ಆಯಿತು ಅಂದ್ಬಿಟ್ಟು ಅಲ್ಲಿಂದ ಮುಂದಕ್ಕೆ ಹೋಗ್ತಾರೆ. ಅಲ್ಲಿ ಕುನ್ನೇಗೌಡ ಅಂತ ಒಬ್ಬ ಗೌಡ ಇರ್ತಾನೆ. ಅವನದೊಂದು ತೋಟ ಇರ್ತದೆ. ಆ ತೋಟದಲ್ಲಿ ರಾಚಪ್ಪಾಜಿ ಮುಂದಕ್ಕೆ ಹೋದಾಗ ಅವ್ರಿಗೆ ಬಾಯಾರಿಕೆ ಆಗ್ತದೆ. ಬಾಯಾರಿಕೆ ಆಗ್ಬಿಟ್ಟು ಅಲ್ಲಿ ಕೆಲಸ ಮಾಡ್ತಾರೋ ಆಳಿಗೆ ಒಂದು ಎಳ್ನೀರು ಕೊಡಪ್ಪ ಅಂತ ಹೇಳ್ತಾನೆ. ಅವಾಗ ಎಳ್ನೀರು ಸ್ವಾಮಿ ನಾನು ಕೊಡೋಕ್ಕಾಗಲ್ಲ, ನಮ್ಮ ಗೌಡ್ರು ಕುನ್ನೇಗೌಡ್ರು ಅವ್ರು ಬಂದರೆ ನನ್ನನ್ನು ಬಿಡ್ತಾರ, ಅದರಿಂದ ಅವ್ರ ಒಪ್ಪಿಗೆ ಕೊಡದೇನೆ ನಾನು ಎಳ್ನೀರು ಕೊಡೋಕ್ಕಾಗಲ್ಲ ಸ್ವಾಮಿ ಅಂತಾರೆ. ಅದರಿಂದ ಹೀನ ಮಾನವ ನನಗೆ ಎಳ್ನೀರು ಕೊಡೋದಕ್ಕೆ ಯೋಚನೆ ಮಾಡ್ತಾ ಇದ್ದಾನೆ. ಓ ಕಲ್ಪವೃಕ್ಷವೇ, ತಕ್ಷಣ ನೀನು ಬಾಗಿ ನನಗೆ ಎಳ್ನೀರು ಕೊಡಂದಾಗ ಆ ಮರ ಬಾಗ್ತು ಅಂತ ಒಂದು ಕತೆ ಇದೆ. ಆ ಬಾಗಿದ ಮರವನ್ನ ನಾವು ಕಂಡಿದ್ದೋ ಹೇಳುವ ಜನರು ಇದ್ದಾರೆ. ಆದ್ರೆ ನಾವು ಈಗ ಹೋಗಿದ್ವಲ್ಲ ಆಗ ಬಾಗೆ ಇದ್ದು ಕಾಣಲಿಲ್ಲ. ಬಹುಶಃ ಆ ಕಾಲದಲ್ಲಿ ಇತ್ತೋ ಏನೋ ಗೊತ್ತಿಲ್ಲ. ಇದೆಲ್ಲ ಲೆಜೆಂಡ್ರಿ ಫಾರಮ್ ಅಥವಾ ಮಿತ್ ಫಾರಮ್. ಹಾಗಾಗ್ಬಿಟ್ಟು ಆ ಮರ ಬಾಗಿ ಎಳ್ನೀರು ಕೊಡ್ತಾ ಇರೋದನ್ನ ಕುನ್ನೇಗೌಡ ತನ್ನ ದನಗಳನ್ನ ಇಟ್ಕೊಂಡು ಬರ್ತಾರೋ ನೋಡ್ಬಿಟ್ಟು ಇದ್ಯಾರೋ ಸ್ವಾಮಿಗಳು ಆಶ್ಚರ್ಯ, ಮರವೇ ತಾನೇ ಬಾಗಿ ಎಳ್ನೀರು ಕೊಡ್ತಾ ಇದೆಯಲ್ಲ ಅಂತ ಹೇಳ್ಬಿಟ್ಟು ಓಡೋಡ್ ಬಂದು ಸ್ವಾಮಿ ಅಂತ ಹೇಳಿ ಅವ್ರ ಕಾಲಿಗೆ ಬಿದ್ದು ನಮ್ಮ ಹಾಳು ಮಾಡಿದ್ದು ತಪ್ಪಾಯ್ತು, ಕ್ಷಮಿಸ್ಬೇಕು ಅಂತ ಹೇಳಿ ಆಗ ಕುನ್ನೇಗೌಡ ಅವ್ರಿಗೆ ಭಕ್ತರಾಗಿ ಅವ್ರಿಗೆ ಏನೇನು ಬೇಕು ಆ ಸೌಲಭ್ಯವನ್ನೆಲ್ಲ ನಾನು ನಡೆಸ್ಕೊಡ್ತೀನಿ ಅಂತ ಹೇಳಿ ಈಗಲೂ ಕೂಡ ಜಾತ್ರೆ ಆದಾಗ ಕುನ್ನೇಗೌಡನ ಮನೆಯವರು ಒಂದು ದಿನ ಪರಿಪೂರ್ಣವಾಗಿ ಜಾತ್ರೆ ಜನಗಳಿಗೆಲ್ಲ ಊಟ ಹಾಕೋ ವ್ಯವಸ್ಥೆ ಇದೆ. ಅವರೇ ತಾವೇ ಕೈಯಾರಿ ಈಗಲೂ ಕೂಡ ಉಳಿಸ್ಕೊಂಡು ಬಂದಿದ್ದಾರೆ. ಆಮೇಲೆ ಬಸವ ಇದೆಯಲ್ಲ, ಆ ಬಸವನನ್ನ ಅಲ್ಲಿ ಬಂದ ತಕ್ಷಣ ಆ ಒಂದು ತಿಂಗಳ ತನಕ ಅದರ ಹುಲ್ಲು ಹುರುಳಿ ಇತ್ಯಾದಿ ಮೇವುಗಳನ್ನೆಲ್ಲ ನೋಡ್ಕೊಳ್ಳುವ ಕೆಲಸ ಅವ್ರದ್ದು. ಯಾರ್ದು? ಈ ಕುನ್ನೇಗೌಡನ ಒಟ್ಟರದು. ಕುನ್ನೇಗೌಡನ ತೋಟದಲ್ಲಿ ಕುನ್ನೇಗೌಡನ ಸಮಾಧಿ ಈಗಲೂ ಕೂಡ ಇದೆ. ಆ ಕುನ್ನೇಗೌಡನ ಸಮಾಧಿ ಹತ್ರಕ್ಕೆ ಪರಿಷೆ ಹೋಯ್ತಾರೆ. ಪರಿಷೆ ಹೋಗ್ಬಿಟ್ಟು ಅಲ್ಲಿ ಕುಳಿತುಕೊಂಡು ತಾವು ತಂದಿದ್ದ ಬುತ್ತಿನೆಲ್ಲ ತಿಂದುಬಿಟ್ಟು ಆಮೇಲೆ ಆ ಕುನ್ನೇಗೌಡನ ಸಮಾಧಿಗೆ ಪೂಜೆ ಮಾಡಿಬಿಟ್ಟು ನಮಸ್ಕಾರ ಮಾಡಿಬಿಟ್ಟು ಅಲ್ಲಿಂದ ಮುಂದಕ್ಕೆ ಹೋಗ್ತಾರೆ. ಈಗ ಕುನ್ನೇಗೌಡನ ವಟಾರ ಮುಂದಕ್ಕೆ ಹೋಗ್ತದೆ. ಆಗ ಮುಂದಕ್ಕೆ ಹೋದಾಗ ಅವ್ರಿಗೆ ಈಗ ಒಂದು ಆ ದೊಡ್ಡ ಆಲದ ಮರ ಇದೆ. ಆ ಆಲದ ಮರ ಹತ್ರ ಕುತ್ಬಿ ಕೋಟೆ, ಈಗ ನಮ್ಮ ಜನಕ್ಕೆ ಕುತ್ಬಿ ಕೋಟೆಯನ್ನು ಮರ್ತೋಗ್ಬಿಟ್ಟಿದೆ. ಕೊತ್ತಿ ಕೋಟೆ ಅಂತ ಹೇಳ್ತಾರೆ. ಕೊತ್ತಿ ಅಂದ್ರೆ ಬೆಕ್ಕಲ್ಲ, ಅದು ಕುತ್ಬಿ ಕೋಟೆ ಅಂತ. ಅಲ್ಲಿ ಮುಸ್ಲಿಮ್ರು ಇರ್ತಾರೆ. ಆ ಮುಸ್ಲಿಮ್ರಿದ್ದಾಗ ಹೋಗ್ಬಿಟ್ಟು ಸ್ವಾಮೀಜಿ ಕೇಳ್ತಾರೆ, ನಮಗೆ ಈ ಸ್ಥಳ ಬಿಟ್ಕೊಡಿ, ಇದು ಪ್ರಶಸ್ತವಾದ ಸ್ಥಳ, ನದಿ ತೀರದಲ್ಲಿದೆ, ಕಾವೇರಿ ನದಿ ತೀರದಲ್ಲಿ, ನಾವಿಲ್ಲಿ ಎತ್ಕೊಳ್ತೀವಿ ಅಂತ ಹೇಳ್ತಾರೆ. ಆವಾಗ ಮುಸ್ಲಿಮ್ರು ಹೇಳ್ತಾರೆ, ನಿಮ್ಗೆಲ್ಲ ಬಿಟ್ಕೊಡಕ್ಕೆ ನಾವು ಬಂದಿರೋದು, ನಮ್ಮದು ಮನೆ ಇದು, ನಾವು ಬಿಟ್ಕೊಡಲ್ಲ, ನಮ್ಮ ಮನೆಗಳೆಲ್ಲ ಬಿಟ್ಬಿಟ್ಟು ನಾವೆಲ್ಲ ಹೋಗೋಕ್ಕಾಗುತ್ತೆ ಅಂತ ಹೇಳಿ ನಿರಾಕರಿಸ್ತಾರೆ. ಆಗ ರಾಚಪ್ಪಾಜಿ ಒಂದು ಗಂಟೆನ ಆ ಮರಕ್ಕೆ ಕಟ್ಬಿಟ್ಟು ಮುಂದಕ್ಕೆ ಹೊಟ್ಟೋಗ್ತಾರೆ. ಆ ಗಂಟೆ ಶಬ್ದ ಆದಾಗ ಅಲ್ಲಿ ಯಾರೋ ಕೇಳ್ತಾನೆ, ಅವನಿಗೆ ವಾಂತಿ ಭೇದಿ ಆಗ್ಬಿಟ್ಟು ಸತ್ತೋಗ್ಬಿಡ್ತಾ ಇರ್ತಾರೆ. ಆಮೇಲೆ ಇದು ಆ ಗಂಟೆ ಶಬ್ದ ಆ ಸ್ವಾಮೀಜಿ ಬಂದಿದ್ನಲ್ಲ ಅವ್ರು ಕಟ್ಟಿದ್ದು, ಆ ಮಹಿಮೆಯಿಂದ ಹಿಂಗೆ ನಮಗೆ ತೊಂದರೆ ಆಗ್ತಾ ಇದೆ ಅಂತ ಹೋಗಿ ಎಲ್ಲ ಮುಸ್ಲಿಮರೆಲ್ಲ ಹೋಗಿ ರಾಚಪ್ಪಾಜಿ ಕಾಲಿಗೆ ಬಿದ್ದು ನಮ್ಗೆ ತೊಂದರೆ ಆಯ್ತು, ಕ್ಷಮಿಸ್ಬೇಕು, ನಾವು ಮಾಡಿರೋದು ದೊಡ್ಡ ಅಪರಾಧ ಮಾಡಿದ್ದೀವಿ, ಅದರಿಂದ ನಮ್ಮನ್ನು ರಕ್ಷಿಸ್ಬೇಕು, ಬೇಕಾದ್ರೆ ಈ ಸ್ಥಳನೇ ನಿಮಗೆ ಕೊಟ್ಬಿಡ್ತೀನಿ ಅಂತ. ರಾಚಪ್ಪಾಜಿ ಇಲ್ಲ, ನೀವು ಆ ಸ್ಥಳದಲ್ಲಿ ನಾನು ಮುಂದಕ್ಕೆ ಹೋಗ್ತೀನಿ ಅಂತ ಹೇಳಿ ಅಲ್ಲಿಂದ ಬಂದು ಆ ಕಪ್ಪಡಿಲಿ ಈಗ ನೆಲೆಸಿದಾರಲ್ಲ ಆ ಕ್ಷೇತ್ರದಲ್ಲಿರ್ತಾರೆ. ಅಲ್ಲಿ ಮುಸ್ಲಿಮರು ಭಕ್ತರಾದು ಅಂತ ಹೇಳ್ತಾರೆ. ಆದ್ರೆ ವಾಸ್ತವವಾಗಿ ನಾನು ಅನ್ಕೊಂಡಿರೋದು ಸುಫಿಸಮ್ ಹಿನ್ನೆಲೆ ಇದ್ದಿದ್ರಿಂದ ಮೊದಲಿಂದಲೂ ಅವರು ಮುಸ್ಲಿಂ ಧರ್ಮವನ್ನು ಅನುಸರಿಸ್ಕೊಂಡೇ ಬಂದಿದ್ರೇನೋ ಅಂತ ಕಾಣ್ತದೆ. ಯಾಕೆಂದ್ರೆ ಮಂಟೇಸ್ವಾಮಿನ ಆ ಜನರು ಇಮಾಮ್ ಶಾವಲಿ ಅಂತ ಕರೀತಾರೆ. ಇಮಾಮ್ ಶಾವಲಿ ಅಂತ ಹೇಳಿದಾಗ ಆ ಮಂತ್ರ ಹೇಳುವಾಗ ಅವರು ಅಲ್ಲಿ ಮುಸ್ಲಿಮರು ಬಂದು ಪೂಜೆ ಮಾಡ್ತಾರೆ. ಇಮಾಮ್ ಶಾವಲಿ ಅಲ್ಲಾಕು ದೀನ್ ದೀನ್ ಅಂತಾರೆ. ಆಮೇಲೆ ರಾಚಪ್ಪಾಜಿ ರಾಜ ಅನ್ನೋ ಅರ್ಥದಲ್ಲಿ ಸುಲ್ತಾನ್ ಶಾವಲಿ ಅಲ್ಲಾಕು ದೀನ್ ದೀನ್ ಅಂತ ಹೇಳ್ತಾರೆ. ಆಮೇಲೆ ಚೆನ್ನೋಜಮ್ಮ ಇದಾರಲ್ಲ ಅವ್ರನ್ನ ಮುನ್ನಿ ಶಾವಲಿ ಅಲ್ಲಾಕು ದೀನ್ ದೀನ್ ಅಂತ ಹೇಳಿ ಪೂಜೆ ಮಾಡ್ತಾರೆ. ಆ ಪೂಜೆ ಸಿದ್ದಪ್ಪಾಜಿ ಹೋಗಿ ಅಲ್ಲಿ ನೆಲೆಸ್ತಾರೆ. ನೆಲೆಸಿದ ಮೇಲೆ ಚೆನ್ನೋಜಮ್ಮ ಜೊತೆನಲ್ಲೇ ಬಂದಿರ್ತಾರೆ. ಮುಟ್ಟಿನಳ್ಳಿ ತೋಪಿನಲ್ಲಿ ದೊಡ್ಡಮ್ಮ ತಾಯಿ ಉಳ್ಕೊಂಡಿರ್ತಾರೆ. ಅವ್ರಿಗೂ ನಡಿಯೋಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲೇ ಬಿಟ್ಟು ಬಂದ್ಬಿಡ್ತಾರೆ. ಆಮೇಲೆ ಈ ಚೆನ್ನೋಜಮ್ಮ ಮತ್ತು ಇವರು ಇರ್ತಾರಲ್ಲ ಆ ಸುತ್ತಮುತ್ತಲಿನ ಜನರಿಗೆ ಲೋಕೋಪಯೋಗಿ ಕೆಲಸ ಅಂದ್ರೆ ವಿಶೇಷವಾಗಿ ಎಲ್ಲ ಕಾಯಿಲೆಗಳಿಗೂ ಔಷಧೋಪಚಾರ ಮಾಡುವಂಥ ಶಕ್ತಿ ಇವ್ರಿಗಿರ್ತದೆ. ಮತ್ತು ಪವಾಡ ಪುರುಷರಾಗಿರ್ತಾರೆ, ಮೋಡಿ ಮಾಡ್ತಾರೆ. ಆ ಕಾರಣಕ್ಕೋಸ್ಕರ ಎಲ್ಲ ಜನರನ್ನು ಆಕರ್ಷಿಸ್ಕೋತಾರೆ. ಅದರಲ್ಲೂ ಚಂದಗಾಲ ಜನ ವಿಶೇಷವಾಗಿ ಅವ್ರಿಗೆ ಪರಮ ಭಕ್ತರಾಗಿರ್ತಾರೆ. ಪರಮ ಭಕ್ತರಾಗಿರುವಾಗ ನಾವಿನ್ನು ಐಕ್ಯವಾಗಬೇಕು ಅನ್ನೋ ಸ್ಥಿತಿ ಬಂದಾಗ ಯಾರ್ಯಾರು ಈಗ ಇದನ್ನ ಸಮಾಧಿನ ಕಟ್ಕೊಡ್ಬೋದು ಅಂಥವ್ರ ಕನಸಿನಲ್ಲಿ ಹೋಗಿ ನಮಗೆ ಸಮಾಧಿ ಕಟ್ಕೊಡ್ಬೇಕು ಅಂಥೇಳಿ ಈ ಎಡತೊರೆಯ ಇವರಿರ್ತಲ್ಲ ಪಾಂಚಾಳರು ಮತ್ತು ಈ ಉಪ್ಪಾರರು
ಅವ್ರಿಗೆಲ್ಲ ನಮ್ಗೊಂದು ಇದು ಕಟ್ಕೊಡ್ಬೇಕು ಅಂತ ಹೇಳಿದಾಗ ಅವ್ರು ಕನಸಿನಲ್ಲಿ ಕಂಡುಬಿಟ್ಟು ತಕ್ಷಣ ಓಡೋಡಿ ಬರ್ತಾರೆ. ಅವರೆಲ್ಲ ಸೇರಿ ಇದನ್ನು ಕಟ್ಕೊಡ್ತಾರೆ. ಕಟ್ಕೊಟ್ಟದಕ್ಕಿಂತ ಮುಂಚೆ ಒಂದು ಸನ್ನಿವೇಶ ಅದೇನಂತಲ್ಲ, ಈ ಇವರಿತ್ತಲ್ಲ ಈ ಮುಸ್ಲಿಮ್ರು, ಇವರೆಲ್ಲ ಆ ಕೊತ್ತಿ ಕೋಟೆ ಅಂತ ಹೇಳಿದ್ರೆ ಉರ್ದುನಲ್ಲಿ ಕುತ್ಬಿ ಅಂತ ಒಂದು ಪದ ಇದೆ. ಕುತ್ಬಿ ಅಂದ್ರೆ ಕುತುಬ್ ಮಿನಾರ್ ಅಂತ ಕೇಳಿದ್ರಲ್ಲ, ಪ್ರಾರ್ಥನಾ ಮಂದಿರ ಅಂತ ಹೇಳಿ. ಆ ಕೋಟೆಯ ಜನ ಇವ್ರ ರಾಚಪ್ಪಾಜಿಯವರಿಗೆ ಬಂದು ಪ್ರತಿನಿತ್ಯ ಪೂಜೆ ಇತ್ಯಾದಿ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅದನ್ನು ಈಗಲೂ ಆ ಪರಂಪರೆನ ಅವರು ಉಳಿಸ್ಕೊಂಡು ಬಂದಿದ್ದಾರೆ. ಬಹುಶಃ ಅದು ಹೆಬ್ಬಾಳು ಅಥವಾ ಇನ್ಯಾವುದ್ಯಾವುದೋ ಕಡೆಯಲ್ಲಿ ಕೆಲವರು ಮುಸ್ಲಿಮರಿದ್ದಾರೆ. ಅವರು ಒಂದು ನಿರ್ದಿಷ್ಟವಾದ ದಿನ ಬರ್ತಾರೆ. ಬಂದು ಈಗಲೂ ಕೂಡ ರಾಚಪ್ಪಾಜಿಯನ್ನು ಪೂಜೆ ಮಾಡ್ಕೊಂಡಿರ್ತಾರೆ. ರಾಚಪ್ಪಾಜಿಯವರು ಮೊದಲು ಐಕ್ಯವಾದದನ್ನು ಹೇಳ್ತೀನಿ, ಉರಿ ಗದ್ದಿಗೆ ಅಂತ ಹೇಳಿದ್ರಲ್ಲ, ಅವರು ಹೇಳ್ತಾರೆ ನಮ್ಗೊಂದು ಸಮಾಧಿ ಕಟ್ಕೊಡಿ ಅಂತ ಹೇಳಿದಾಗ ಚನ್ನೋಜಮ್ಮನಿಗೊಂದು ಮತ್ತು ರಾಚಪ್ಪಾಜಿಗೊಂದು ಕಟ್ತಾರೆ. ಆಮೇಲೆ ಅದರಲ್ಲಿ ಕೆಲಸ ಮಾಡಿದಂಥವ್ರಲ್ಲಿ ಒಬ್ಬ ಉಪ್ಪಾರವನು, ಸ್ವಾಮಿ ಈ ನೀವು ಹಾಕ್ಕೊಂಡಿದ್ದಾರಲ್ಲ ಈ ಕಿರೀಟ, ಅದು ನನಗೆ ತುಂಬ ಇಷ್ಟ, ಅದು ನನಗೆ ಕೊಟ್ಬಿಡಿ ಅಂತ. ಆವಾಗ ಅವರು ಎಷ್ಟು ಹೇಳಿದ್ರು ಕೇಳಲ್ಲ. ಅವನು, ಬೇಡ, ಆಸೆ ಪಡಬಾರ್ದು, ನಿನಗೇನು ಬೇಕು ಅದೆಲ್ಲ ಕೊಡ್ತೀನಿ ಕೇಳು, ಆದರೆ ಇದನ್ನ ಪೇಟವನ್ನು ಮಾತ್ರ ಕೇಳ್ಬಿಡ. ಇಲ್ಲ, ನನಗೆ ಪೇಟ ಕೊಡೋದಾರು ಕೊಡಿ, ದುಡ್ಡು ಕಾಸು ಎಲ್ಲ ಕಡೆಯಲ್ಲೂ ಸಿಗ್ತದೆ ಅಂತ ಹೇಳ್ತಾರೆ. ಆ ಕಾಲದಲ್ಲಿ ಸುಲಭವಾಗಿ ಪೇಟಗಳು ಸಿಗ್ತಿರಲಿಲ್ಲ ಅಂತ ಕಾಣುತ್ತೆ. ಆಗ ರಾಚಪ್ಪಾಜಿ, ನಾಳೆ ಬೆಳಗ್ಗೆ ನನ್ನ ಗದ್ದುಗೆ ಮೇಲೆ ಇರ್ತದೆ, ಅದನ್ನು ನೀನು ಬಂದು ತಗೊಂಡೋಗು ಅಂತ ಹೇಳ್ತಾರೆ. ಅದು ಯಾರು ಮುಟ್ಟೋಂಥದ್ದಲ್ಲ ಅದು ವಾಸ್ತವವಾಗಿ, ಯಾಕೆಂದರೆ ಇವರು ಮಹಾಮಹಿಮರು, ಪವಾಡ ಪುರುಷರು, ಅಂಥವ್ರು ಮೋಡಿ ಇತ್ಯಾದಿ ಎಲ್ಲ ಗೊತ್ತಿರ್ತದೆ. ಆಗ ಅವನು ಬಂದು ಆಸೆಯಿಂದ ಬೆಳಗ್ಗೆ ಬಂದು ಆ ಕಿರೀಟನ ತಗೊಳಕ್ಕೆ ಅಂತ ಹೋಯ್ತಾನೆ. ಆ ತಕ್ಷಣ ಅದು ಅವನು ಹತ್ಕೊಂಡು ಹುರಿದು ದಗ್ಧನಾಗಿ ಬೂದಿಯಾಗಿ ಹೋಯ್ತಾನೆ. ಇಷ್ಟು ರಾಚಪ್ಪಾಜಿ ಮಹಿಮೆ. ಆಮೇಲೆ ರಾಚಪ್ಪಾಜಿ ಇವ್ರು ಎಲ್ಲಿ ಹೋದ್ರು ಏನು ಕತೆ ಅಂತ ಗೊತ್ತಾಗಬೇಕಾದ್ರೆ ಈ ಬಸವಗಳಿದಾವಲ್ಲ, ಆ ಬಸವಗಳು ಇದೇ ಸಾಲಿನ ಹಿಡ್ಕೊಂಡು ಬಂದು ರಾಚಪ್ಪಾಜಿ ಗದ್ಗೆನ ಗುರುತಿಸ್ತವೆ. ಅಲ್ಲಿ ಚಿಕ್ಕಲ್ಗೂರ್ಗೆ ಹೋಗ್ಬಿಟ್ಟು ಸಿದ್ದಪ್ಪಾಜಿ ಗದ್ಗೆನ ಗುರುತಿಸ್ತವೆ. ಹಾಗೆ ಇದು ಮಾಡುವಾಗ ಮಂಟೇಸ್ವಾಮಿಯವರು ನಿಯಮಗಳು ಮಾಡಿರ್ತಾರೆ. ಇವ್ರಿಗೆಲ್ಲ ಗದ್ಗೆಗಳಾಗುವಾಗ ನಿಯಮ ಮಾಡ್ತಾರೆ. ನೀನು ಕಪ್ಪಡಿಗೆ ಹೋಗು, ನೀನು ಚಿಕ್ಕಲ್ಲೂರ್ಗೆ ಹೋಗು, ನೀನು ಮುಟ್ನಳ್ಳಿ ತೊಕ್ನಲ್ಲಿರೋ, ನೀನು ಕುರುಬನ ಕಟ್ಟೆನಲ್ಲಿರೋ ಅಂತ ಹೇಳ್ತಾರಲ್ಲ, ಅದಕ್ಕೆಲ್ಲ ಏನು ಮಾಡಿರ್ತಾರೆ ಅಂತ ಹೇಳಿದ್ರೆ, ಸಕರಾಯ ಪಟ್ಟಣದಿಂದ ಕರ್ಕೊಂಡು ಬಂದಿದ್ದಂಥ ಎಂತ ಇಬ್ಬರು ರಾಜಕುಮಾರರಿದ್ರಲ್ಲ, ಆ ರಾಜ್ಕುಮಾರರಲ್ಲಿ ವೀರಭದ್ರ ಸ್ವಾಮೀಜಿ ಇರ್ದಲ್ಲ, ವೀರಭದ್ರ ಸ್ವಾಮೀಜಿಯವ್ರಿಗೆ ಅವರು ತಮ್ಮ ಇದಿದೆಯಲ್ಲ ಬಪ್ಪಗೌಡನಪುರದ ಮಠ, ಆ ಮಠವನ್ನ ವೀರಭದ್ರ ಸ್ವಾಮೀಜಿಯವರು ಕೊಡ್ತಾರೆ. ಇದನ್ನ ನೀನು ನೋಡ್ಕೊಳ್ಬೇಕಪ್ಪ ಅಂತೇಳಿ. ಆಮೇಲೆ ಮಳವಳ್ಳಿ ಮಠವನ್ನ ಚನ್ನಬಸವರಾಜೇಂದ್ರ ಸ್ವಾಮಿ ಇರುತ್ತಲ್ಲ, ಅವರು ಕೊಡ್ತಾರೆ. ಹೀಗೆ ವೀರಭದ್ರ ರಾಜೇಂದ್ರ ಸ್ವಾಮಿ ಇವ್ರಿಗೆ ಕೊಟ್ಟಾದ್ಮೇಲೆ ಇನ್ನೂ ಬೇಕಾದಷ್ಟು ಕಡೆ ಮಠಗಳು ಮಾಡಿಬಿಟ್ಟಿದ್ದಾರೆ. ಅವುಗಳ ಜವಾಬ್ದಾರಿನ ಯಾರ್ಯಾರು ಕೊಡಬೇಕು ಅಂತ ಹಂಚಿದಾಗ ಅವ್ರು ಹೇಳ್ತಾರೆ, ಈ ಬಪ್ಪಗೌಡನಪುರದ ಸ್ವಾಮೀಜಿ ಇದಾರಲ್ಲ, ವೀರಭದ್ರ ರಾಜೇಂದ್ರ ಸ್ವಾಮೀಜಿ, ಅವ್ರಿಗೆ ನೀನು ಚಿಕ್ಕಲ್ಲೂರು ಜಾತ್ರೆಯ ಜವಾಬ್ದಾರಿ ಎಲ್ಲ ನೀನು ತಗೊಳಪ್ಪ ಅಂತ ಹೇಳ್ತಾರೆ. ಆಮೇಲೆ ಚನ್ನಬಸವರಾಜೇಂದ್ರ ಸ್ವಾಮೀಜಿಗೆ ಆದಿ ಹೊನ್ನಾಯಕನಹಳ್ಳಿ ಇದೆಯಲ್ಲ, ಅದರ ಜವಾಬ್ದಾರಿ ನೀನು ತಗೊಂತಾರೆ. ಆದಿ ಹೊನ್ನಾಯಕನಹಳ್ಳಿ ಅಂತ ಇದೆಯಲ್ಲ, ಅಲ್ಲಿಯ ಒಂದು ಕಥಾಭಾಗ, ಅದನ್ನ ಮಂಟೇಸ್ವಾಮಿ ತಮ್ಮ ಮಠವನ್ನಾಗಿ ಮಾಡ್ಕೋಬೇಕು ಅಂತ ಹೇಳಿ ಅಲ್ಲಿಗೆ ಬರ್ತಾರೆ. ಅಲ್ಲಿ ಮುದ್ದಮ್ಮ ಅಂತ ಒಬ್ಬ ಒಕ್ಕಲಿಗರವಳು, ಬಳೆ ಮುದ್ದಮ್ಮ ಅಂತ ಅವಳ ಹೆಸರು. ಆಗ ಮನೆ ಮುಂದೆ ಯಾರೋ ಭಿಕ್ಷಾ ಸಾರ್ತಾ ಇರೋಂಗೆ ಶಬ್ದ ಆಗುತ್ತೆ. ಆವಾಗ ಅವನು ಶಬ್ದ ಮಾಡಿದ್ರೆ ತಂಬೂರಿ ಶಬ್ದ ಮಾಡ್ತಾನೆ, ಯಾವ್ದು ಬರಲೇ ಇಲ್ಲ. ಆಮೇಲೆ ಜಾಕ್ಟಿ ಶಬ್ದ ಮಾಡ್ತಾನೆ, ಬರಲೇ ಇಲ್ಲ. ಶಂಖ ಶಬ್ದ ಮಾಡ ಬರಲೇ ಇಲ್ಲ. ಅವಾಗ ಅವನು ಹಾಲು ಕರಿತಿದ್ಲಲ್ಲ, ಅಲ್ಲಿಗೆ ಹೋಗ್ತಾನೆ. ಅಲ್ಲಿಗೆ ಹೋಗ್ಬಿಟ್ಟು ಕಂಡಾಯ ಎಲ್ಲ ಹಿಡ್ಕೊಂಡಿರ್ತಾನಲ್ಲ, ಒಂದ್ಸರಿ ಜಗ್ಸಿ ಕಂಡಾಯನ ನೆಲಕ್ಕೆ ಒದ್ದು ತಂಬೂರಿ ಮೀಟಿದ ತಕ್ಷಣ ಆ ಹಸು ಇರ್ತದಲ್ಲ, ಹಾಲು ಕರಿತಾ ಇರ್ತಾಳೆ ಬಳೆ ಮುದ್ದಮ್ಮ. ಕರಿತಾ ಇರೋವಾಗ ಅದು ತಕ್ಷಣ ಹೆದರ್ಬಿಟ್ಟು ಅವಳ ಕೈನಲ್ಲಿದ್ದ ಹಂಡೆನ ಒದ್ಬಿಟ್ಟು ಓಡ್ಬಿಡ್ತದೆ. ಅವಾಗ ಅಯ್ಯೋ ನಿನ್ನ ಮನೆ ಮಂಟೋದವನೇ ಅಂತ ಬೈತಾಳೆ. ಆ ಮಂಟೋದವನೇ ಅನ್ನೋ ಹೆಸರು ಬೈದ್ಲಲ್ಲ, ಆ ಬೈದ್ಲವನೇ, ಅಮ್ಮ ತಾಯಿ ನೀನು ನನಗೆ ತಾಯಿ ಆದ ಇವತ್ತು, ಮಗನಿಗೆ ಹೆಸರು ಕೊಟ್ಟಂಗೆ ನೀನು ಮಂಟೇದ ಸ್ವಾಮಿ ಅಂತ, ನನಗೆ ಮಂಟೋದ ಅವಳು ಅಂತ ಬೈದ್ಲಲ್ಲ, ಅದಕ್ಕೆ ಮಂಟೋದ ಸ್ವಾಮಿನೇ ಮಂಟೆ ಸ್ವಾಮಿ ಆಯ್ತು, ನನಗೆ ನೀನು ಹೆಸರು ಕೊಟ್ಟಂತ ತಾಯಿ ಅಂತ ಹೇಳ್ತಾಳೆ. ಓ, ಈತ ಪವಾಡ ಪುರುಷ, ಈತ ಸಾಮಾನ್ಯನಲ್ಲ ಅಂತ ಹೇಳಿ ಶರಣಾಗತಳಾಗ್ತಾಳೆ. ಶರಣಾಗತರಾಗಿ ಆ ಸ್ವಾಮೀಜಿನ ಉಪಚರಿಸ್ತಾಳೆ. ಉಪಚರಿಸಿದ್ಮೇಲೆ ನಮಗೆ ಈ ಮಠವನ್ನ ಬಿಟ್ಕೊಡಮ್ಮ, ದೊಡ್ಡದು ಹಟ್ಟಿ ಅದು ನೋಡಿದಿರಲ್ವಾ, ಆದಿ ಹೊನ್ನಾಯಕನಹಳ್ಳಿ ಹಟ್ಟಿ ಇದೆಲ್ಲ, ದೊಡ್ಡ ಹಟ್ಟಿ, ಅದನ್ನು ಬಿಟ್ಟುಕೊಡ್ತಾಳೆ. ಆ ಮುದ್ದಮ್ಮನನ್ನ ಏಳುಗಳ್ಳಿನಲ್ಲಿ ದೇವತೆಯನ್ನಾಗಿ ಮಾಡಿದ್ದಾರೆ. ಏಳುಗಳ್ಳಿಗೆ ಹೋಗಿದ್ರ? ಏಳುಗಳ್ಳಿ ಮುದ್ದಮ್ಮ ಇದೆ. ಆ ಏಳುಗಳ್ಳಿನಲ್ಲಿ
ಮುದ್ದಮ್ಮನ ದೇವಸ್ಥಾನ ಇದೆ, ಅಲ್ಲಿ ಅವಳಿಗೂ ಕೂಡ ಪೂಜೆ ಸಲ್ತಾ ಇದೆ. ಹೀಗೆ ಮಂಟೆ ಸ್ವಾಮಿಗೆ ಹೆಸರು ಕೊಟ್ಟವಳು ಏಳ್ಗಳ್ಳಿ ಮುದ್ದಮ್ಮ. ಈಗ ಏಳ್ಗಳ್ಳಿ ಮುದ್ದಮ್ಮಗಳು ಆಗ ಆದಿ ಹೊನ್ನಾಯಕನಹಳ್ಳಿಯ ಮುದ್ದಮ್ಮ. ಆದ್ರೆ ಇಲ್ಲಿ ಕಪ್ಪಡಿ ಇತ್ತಲ್ಲ, ಆ ಕಪ್ಪಡಿನ ಏನ್ ಮಾಡೋದು ಅಂತ ಯೋಚನೆ ಮಾಡ್ಬಿಟ್ಟು ಅವ್ರು ಹೇಳ್ತಾರೆ, ನೋಡಿ ನೀವು ಕಪ್ಪಡಿಯ ಜವಾಬ್ದಾರಿ ಪರಿಪೂರ್ಣವಾಗಿ ಅದರ ಅಧಿಕಾರ ಮಳವಳ್ಳಿ ಸ್ವಾಮೀಜಿಗೆ ಇದ್ರೂ ಕೂಡ 1 ವರ್ಷದ ಜಾತ್ರೆಯನ್ನ ಬಪ್ಪಗುಡನಪುರದ ಸ್ವಾಮೀಜಿ ಮಾಡ್ಲಿ, ಅವ್ರಿಗೆ 1 ತಿಂಗಳು ಮಾತ್ರ ಅಧಿಕಾರ. ಇನ್ನು ಮುಂದಿನ ಆಚೆ ವರ್ಷ ಬರ್ತಲ್ಲ ಅಲ್ಲಿಯ ತನಕ ಅಂದ್ರೆ ಆ 11 + 1 ವರ್ಷದ ಅಧಿಕಾರ ಯಾರಿಗೆ ಸೇರಿದ್ದು? 11 ತಿಂಗಳು ಪ್ಲಸ್ ಇನ್ನು 12 ತಿಂಗಳ ಅಧಿಕಾರ ಮಳವಳ್ಳಿ ಸ್ವಾಮೀಜಿ ಅವರಿಗೆ ಸೇರಿದ್ದು. ಕಪ್ಪಡಿ ಗದ್ದುಗೆಯ ಜವಾಬ್ದಾರಿಯೆಲ್ಲ ಪರಿಪೂರ್ಣವಾಗಿ ಸೇರಿರೋದು ಮಳವಳ್ಳಿ ಸ್ವಾಮೀಜಿಗೆನೆ. ಆದ್ರೆ 1 ತಿಂಗಳು ಮಾತ್ರ, 2 ವರ್ಷಕ್ಕೆ 1 ತಿಂಗಳು ಮಾತ್ರ ಬಪ್ಪಗುಡನಪುರದ ಸ್ವಾಮೀಜಿ ಬಂದು ಅಲ್ಲಿ ಜಾತ್ರೆ ನಡೆಸ್ತಾರೆ. ಕಪ್ಪಡಿಯಲ್ಲಿನ ಜಾತ್ರೆಯ ವೈಭವವು ವರ್ಷದಿಂದ ವರ್ಷಕ್ಕೆ ಹೆಚ್ಚುತ್ತಲೇ ಇರುತ್ತದೆ. ಅಪಾರ ಸಂಖ್ಯೆಯಲ್ಲಿ ಭಕ್ತರು ಇಲ್ಲಿಗೆ ಆಗಮಿಸಿ ತಮ್ಮ ಆತ್ಮದೈವವಾದ ರಾಚಪ್ಪಾಜಿಯವರನ್ನೂ ಚನ್ನಾಜಮ್ಮನವರನ್ನು ನೆನೆದು ಧನ್ಯರಾಗುತ್ತಾರೆ. ಅಂದಿನಿಂದ ಇಂದಿನವರೆಗೂ ಕಪ್ಪಡಿ ಕ್ಷೇತ್ರವು ಸಮಾಜದ ಸಾಮರಸ್ಯವನ್ನು, ಭಾವೈಕ್ಯತೆಯನ್ನು ಹಾಗೂ ಅನ್ಯೋನ್ಯತೆಯನ್ನು ಸಾರುವ, ಆಚರಿಸುವ ತಾಣವಾಗಿದೆ. ಹಿಂದೂ ಮುಸಲ್ಮಾನ ಎಂಬ ಭೇದವಿಲ್ಲದೆ, ಬಡವ ಬಲ್ಲಿದನೆಂಬ ಭಾವವಿಲ್ಲದೆ, ಕುರುಬ, ಕುಂಬಾರ, ಚಮ್ಮಾರ, ನೇತಾರ, ರೈತಾಪಿ ವರ್ಗದ ಜನರೂ ಸೇರಿದಂತೆ ಮೇಲು ಕೀಳೆಂಬ ಅಂತರವಿಲ್ಲದೆ ಇಲ್ಲಿ ಎಲ್ಲರೂ ಒಂದೇ ಎಂದು ಭಾವಿಸಿ ನೆರೆಯುತ್ತಾರೆ. ಮಂಟೆ ಸ್ವಾಮಿಗಳ ಜೊತೆಗೆ ಉತ್ತರ ದೇಶದಿಂದ ದಕ್ಷಿಣಕ್ಕೆ ಬರುವಂತಹ ರಾಚಪ್ಪಾಜಿಯವರನ್ನು ನೋಡಲು, ಇಂದಿಗೂ ಅವರ ಜಾತ್ರೆಯಲ್ಲಿ ಪಾಲ್ಗೊಳ್ಳಲು ಕೊಡೇಕಲ್ಲಿನಿಂದ ಇಂದಿಗೂ ಜನರು ಪಾದಯಾತ್ರೆಯಲ್ಲಿ ಇಲ್ಲಿಗೆ ಧಾವಿಸುತ್ತಾರೆ. ವಚನಗಳೇ ದೇವರೆಂದು ಭಾವಿಸುವ ಜನರು ರಾಚಪ್ಪಾಜಿಯವರ ವಚನಗಳನ್ನು ಇಂದಿಗೂ ಪಠಿಸುತ್ತಾರೆ. ಕರ್ಪೂರ ಋತಿ ಬೆಳಗೇರೆ ಮೃತ್ಯುಂಜಯ ಮುನಿ ದೇವರಾಚನಿಗೆ ಭಾವ ಭರಿತ ಜಗ ದೇವಾನಂದೇಶನು ಕಾಯ ಸಿದ್ಧಿಯ ನಿತ್ತು ಕತ್ತೂರ ಚಣ್ಣನಿಗೆ ಕರ್ಪೂರ ಋತಿ ಬೆಳಗೇರೆ ಮೃತ್ಯುಂಜಯ ಮುನಿ ದೇವರಾಚನಿಗೆ ಭುವನ ಸಂಚರಿಸುತ್ತಲಿ ತವನಿಧಿ ತಾನು ಇಳಿದಾರ ತೋಟಿಯಲ್ಲಿ ಅವನಿಯೋಳ್ ಪ್ರಖ್ಯಾತ ದಿವಕಾರ ನಂದಾದಿ ರವಿಕೋಟಿ ತೇಜಾದಿ ರಥದಲ್ಲಿ ನಿಂತವಗೆ ಕರ್ಪೂರ ಋತಿ ಬೆಳಗೀರೆ ಮೃತ್ಯುಂಜಯ ಮುನಿ ದೇವರಾಚನಿಗೆ. ಕಡೇಕಲ್ ಬಸವಣ್ಣವರಿಂದ ಈ ಪರಂಪರೆ ಪ್ರಾರಂಭ ಆಯ್ತು. ಕಡೇಕಲ್ ಬಸವಣ್ಣವರು ಮಗ ರಾಚಪ್ಪಾಜಿ, ಆ ರಾಚಪ್ಪಾಜಿ ಅವರು ಅಲ್ಲಿ ಯಾವುದೋ ಒಂದು ಘಟನೆಯಿಂದ ಬೇಸತ್ತು ಈ ಮೈಸೂರು ಕಡೆ ಪ್ರಯಾಣ ಮಾಡಿದ್ರು. ಅವ್ರ ಜೊತೆ ಮಂಟೆ ಸ್ವಾಮಿಗಳು ಕೂಡ ಬಂದ್ರು. ಅಲ್ಲಿ ಕಡೇಕಲ್ದಿಂದ ಅಲ್ಲಿ 12 ಕಾವ್ಯಗಳನ್ನು ಬರೆದ್ರು ಅವರು. ಪ್ರಭುಚರಿತ್ರೆ, ಮಾಯಾ ಸಂಗೀತ, ಕಾಯಾ ಸಂಗೀತ, ಅಕ್ಕ ಮಾದೇವಿ ಚರಿತ್ರೆ, ಬಿಟ್ಟವೆ ಚರಿತ್ರೆ, ಸ್ವರ್ಗಾರೋಹಣ, 5 ಮರೆ ಹೊತ್ತವರ ಕೃತಿಗಳು, ಹಿಂಗ ಒಟ್ಟು 12 ಕಾವ್ಯಗಳನ್ನು ಬರೆದು ಅವೆಲ್ಲ ಕಾವ್ಯಗಳು ಇಂದಿಗೂ ಕೂಡ ಅಲ್ಲಿ ಉತ್ತರ ಕರ್ನಾಟಕದ ಮಠಗಳಲ್ಲಿ ಅವು ಪುರಾಣ ಪ್ರವಚನವಾಗಿ ಎಂದಿಗೂ ಕೂಡ ರಾಚಪ್ಪಯ್ಯನವರ ಕಾವ್ಯಗಳು ಇದು ಆಗ್ತಾವ. ಆದ್ರೆ ಆ ಕಾವ್ಯಗಳನ್ನ ಇಲ್ಲಿ 4 ಕಾವ್ಯಗಳನ್ನ ತಂದ್ರು, ಅಲ್ಲಿ 8 ಕಾವ್ಯಗಳನ್ನ ಅಲ್ಲೇ ಇಟ್ಟು ಬಂದ್ರು. ಅಲ್ಲಿ ಅವು ದಿನನಿತ್ಯ ಪಠನ ಮಾಡೋದು, ಪ್ರವಚನ ಮಾಡೋದು ಅಲ್ಲಿ ನಡೀತದೆ. ಆದ್ರೆ ಇಲ್ಲಿ ಅವುಗಳನ್ನ ತಂದು ಗುಪ್ತವಾಗಿಟ್ಟು ಒಂದು ಪೆಟ್ಟಿಗಳಿಗಿಟ್ಟು ಪೂಜೆ ಮಾಡುವ ಒಂದು ಕಾರ್ಯಕ್ರಮ ಇಲ್ಲಿ ಅದ. ಇಲ್ಲಿ ಅವುಗಳನ್ನ ಉಚ್ಚಿ ನೋಡೋದಾಗ್ಲಿ ಅಥವಾ ಓದೋದಾಗಲಿ ಇಲ್ಲಿ ಮಾಡೋದಿಲ್ಲ. ಅಲ್ಲಿ ಉತ್ತರ ಕರ್ನಾಟಕದಲ್ಲಿ ಆ ಓದೋದು, ಆ ಪ್ರವಚನ ಮಾಡೋದು ಪರಂಪರೆ ನಡೀತದೆ. ಸುತ್ತಮುತ್ತಲಿನ ಪ್ರಶಾಂತ ಪರಿಸರ ನಮ್ಮ ಆತ್ಮವನ್ನೇ ತನ್ನ ಮೂಲದೆಡೆಗೆ ಸೆಳೆದು ಅವಲೋಕನಕ್ಕೆ ದಾರಿ ಮಾಡಿಕೊಡುತ್ತದೆ. ಇಂಥದ ತಾಣದ ಸುತ್ತ ನೋಟ ಬೇರಿದಾಗ ಎಂತಹ ಮನಸ್ಸನ್ನು ಆಕರ್ಷಿತಗೊಳಿಸುತ್ತದೆ. ರಾಚಪ್ಪಾಜಿಯವರ ಹಾಗೂ ಚನ್ನಾಜಮ್ಮನವರ ಗದ್ದುಗೆಗೆ ಪಾದ ತೊಳೆಯುವಂತೆ ಕಾವೇರಿಯ ನೀರು ಶುಭ್ರವಾಗಿ ಹರಿಯುತ್ತದೆ. ಭಕ್ತರು ಮಿಂದೆದ್ದು ಎಲ್ಲ ಗದ್ದುಗೆಗಳ ಮುಂದೆ 3 ಬಾರಿ ಉರುಳು ಸೇವೆಯನ್ನು ಮಾಡುತ್ತಾರೆ. ಮಹಾದ್ವಾರದಿಂದ ಒಳಗೆ ಆಗಮಿಸುವ ಭಕ್ತರಿಗೆ ಚಿಕ್ಕ ಕೆರೆಯೊಂದು ತನ್ನ ವಿಶಾಲ ಬಾಹುಗಳಿಂದ ಆಹ್ವಾನಿಸುತ್ತದೆ. ಮಿಂದೆದ್ದು ಬಂದ ಭಕ್ತರು ನಂತರ ಪಾದಗದ್ದುಗೆಯನ್ನು ಪೂಜಿಸಿ ಉರಿಗದ್ದುಗೆಯ ಮುಂದೆ ನಮಸ್ಕರಿಸುತ್ತಾರೆ.
ಜಾತ್ರೆಯ ಸಮಯದಲ್ಲಿ ದಿನಕ್ಕೆರಡು ಬಾರಿ ಗದ್ದುಗೆಯ ಪೀಠದ ಮೇಲೆ ಬಂದು ಕೂರುವ ರಾಚಪ್ಪಾಜಿಯವರ ಪ್ರತಿರೂಪವೇ ಆದ ಮಠಾಧಿಪತಿಗಳ ದರ್ಶನಕ್ಕಾಗಿ ಕಾಯುತ್ತಾರೆ. ಜಾತ್ರೆಯಲ್ಲಿ ಮಠದ ವತಿಯಿಂದ ಈಚೆಗಿನ ವರ್ಷಗಳಲ್ಲಿ ಇದೇ ಜಾಗದಲ್ಲಿ ವಿಜ್ಞಾನ ವಸ್ತು ಪ್ರದರ್ಶನ ನಡೆಯುತ್ತದೆ. ಉರಿಗದ್ದುಗೆಯ ವಾಯುವ್ಯಕ್ಕೆ ಉಗ್ರಾಣ ಹಾಗೂ ಅಡುಗೆ ಮನೆ ಇದ್ದು ಈಶಾನ್ಯ ಭಾಗದಲ್ಲಿ ನೂತನವಾಗಿ ಅಡುಗೆ ಮನೆ ನಿರ್ಮಿಸಲಾಗಿದೆ. ದೇಗುಲದಲ್ಲಿ ಜಾತ್ರಾ ಸಮಯದಲ್ಲಿ ಮುಂಜಾವಿನ ವೇಳೆ ಯೋಗಾಸನದ ತರಬೇತಿಗಳು, ಧ್ಯಾನದ ಆಚರಣೆಗಳು ನಡೆಯುತ್ತದೆ. ದ್ವಾರದಿಂದ ಮಠದ ಮತ್ತೊಂದು ಬದಿಯವರೆಗೂ ವರ್ಣರಂಜಿತವಾದ ವಾತಾವರಣ ಎಂಥವರಿಗೂ ಒಂದು ಹೊಸ ರೀತಿಯ ಉಲ್ಲಾಸ ನೀಡುತ್ತದೆ. ಸಾಲು ಸಾಲಿನ ಅಂಗಡಿಗಳು, ಸಾಲು ಸಾಲಾಗಿ ಬರುವ ದೀಕ್ಷೆ ಹೊತ್ತ ನೀಲಗಾರರು, ಗೊರವನ ವೇಷ ಧರಿಸಿದ ಭಕ್ತರು, ಕಂಡಾಯವನ್ನು ಹೊತ್ತ ಭಕ್ತರು ಸುಶ್ರಾವ್ಯ ಸಂಗೀತವನ್ನು ಹಾಡುತ್ತಾ ಜಾತ್ರೆಯ ಮೆರುಗಿಗೆ ಮತ್ತೊಂದಿಷ್ಟು ರಂಗೇರಿಸುತ್ತಾರೆ. ಇಂದಿನ ಜಗತ್ಪ್ರಸಿದ್ಧ ಮೈಸೂರಿಗೂ ಹಾಗೂ ಕಪ್ಪಡಿ ಕ್ಷೇತ್ರಕ್ಕೂ ಒಂದು ಅನ್ಯೋನ್ಯವಾದ ನಂಟಿದೆ. ಅರಮನೆಗೂ ಮಂಟೇಸ್ವಾಮಿಗೂ ಸಂಪ್ರದಾಯಕ್ಕೂ ಒಂದು ಬಹಳ ನಿಕಟವಾದ ಸಂಬಂಧ, ಹಾಗೂ ಕಪ್ಪಡಿ ಕ್ಷೇತ್ರಕ್ಕೆ ಮುಖ್ಯವಾಗಿ ಬಹಳ ನಿಕಟವಾದ ಸಂಬಂಧ. ಇದು ಮಂಟೇಸ್ವಾಮಿ ಕವ್ಯದಲ್ಲಿ ನಮ್ಮ ಧ್ವಜವು ಅವರೇ ಕೊಟ್ಟಿದ್ದು ಅಂತ ಒಂದು ನಂಬಿಕೆ ಇದೆ. ಜೋಳಿಗೆ ಧ್ವಜವು ಅವರು ಕೊಟ್ಟಿದೆ ಅಂತ ಒಂದು ನಂಬಿಕೆ ಇದೆ. ರಾಚಪ್ಪಾಜಿಯವರ ಸಂಚಾರದ ಕಾಲದಲ್ಲಿ ತಮ್ಮವರೇ ಆದ ಶ್ರೀ ಮಂಟೇಸ್ವಾಮಿಗಳ ಜತೆಗೆ ಒಮ್ಮೆ ಮೈಸೂರನ್ನು ಸಂದರ್ಶಿಸಿದ್ದರೆ, ಮತ್ತೊಮ್ಮೆ ಮಂಟೇಸ್ವಾಮಿಗಳ ಐಕ್ಯದ ನಂತರ ತಾವು ಕಪ್ಪಡಿಗೆ ತೆರಳುವಾಗ ಆಗಿನ ಮೈಸೂರಿಗೆ ಭೇಟಿ ನೀಡಿರುತ್ತಾರೆ. ಮೈಸೂರು ತತ್ಕಾಲದಲ್ಲಿ ಶತ್ರುಗಳ ದಾಳಿಗೆ ಒಳಪಟ್ಟು ಇನ್ನೇನು ಶತ್ರುಗಳ ವಶವಾಗಿ ಬಿಡುತ್ತದೆ ಎಂದು ಅನ್ನಿಸತೊಡಗಿದಾಗ ರಾಚಪ್ಪಾಜಿಯವರು ತಾವೇ ಅಶ್ವಾರೂಢರಾಗಿ ರಣರಂಗಕ್ಕೆ ಇಳಿದು ಶತ್ರು ಸಂಹಾರ ಮಾಡಿ ರಾಜ್ಯವನ್ನು ಉಳಿಸಿಕೊಡುತ್ತಾರೆ. ತಮ್ಮ ಜೋಳಿಗೆಯನ್ನು ರಾಜರಿಗೆ ದ್ಯೋತಕವಾಗಿ ನೀಡಿ ಮೈಸೂರು ರಾಜ್ಯದ ಧ್ವಜವಾಗಿರಲಿ ಎಂದು ಹರಸುತ್ತಾರೆ. ರಾಜ್ಯವನ್ನು ಉಳಿಸಿಕೊಟ್ಟು ಶತ್ರು ಸಂಹಾರ ಮಾಡಿದಂತಹ ರಾಚಪ್ಪಾಜಿಯವರನ್ನು ಇಂದಿಗೂ ಜನಪದರು ರಣಮೋಡಿ ಹಾಕಿದ ಕಿರುಗಣ್ಣಿನವನೇ ಎಂದೇ ಹಾಡಿ ಹೊಗಳುತ್ತಾರೆ. ಏತನ್ಮಧ್ಯೆ ಜನಪದ ನೀಲಗಾರರು ಹೇಳುವಂತೆ ಮೈಸೂರು ಸಂಸ್ಥಾನದ ಕುಡಿಯಾಗಿರುವ ದೊಡ್ಡಮ್ಮ ತಾಯಿಯವರು ರಾಚಪ್ಪಾಜಿಯವರನ್ನು ಮುಂದೆ ವರಿಸುವುದು ಗೊತ್ತೇ ಇದೆ. ಇವುಗಳ ಮಧ್ಯೆ ಸೋಜಿಗ ಎನ್ನಿಸುವಂತೆ ಇಂದಿಗೂ ಮೈಸೂರು ಮಹಾಸಂಸ್ಥಾನವು ಕಪ್ಪಡಿಯ ಕ್ಷೇತ್ರದೊಟ್ಟಿಗೆ ಅನ್ಯೋನ್ಯ ಸಂಬಂಧವನ್ನು ಹೊಂದಿದ್ದು, ಇಂದಿನ ಮಠಾಧಿಪತಿಗಳಾದ ಶ್ರೀ ವರ್ಚಸ್ವಿಯವರ ತಾಯಿ ಕರ್ನಾಟಕ ರಾಜ್ಯದ ಮೊದಲ ರಾಜ್ಯಪಾಲರು ಹಾಗೂ ವಿಶಾಲ ಮೈಸೂರು ರಾಜ್ಯದ ರಾಜರಾಗಿದ್ದಂತಹ ಶ್ರೀ ಜಯಚಾಮರಾಜೇಂದ್ರ ಒಡೆಯರ್ ಅವರ ಪುತ್ರಿಯೇ ಆಗಿದ್ದಾರೆ. ಇಂದಿಗೂ ಮೈಸೂರಿನ ರಾಜರು ಹಾಗೂ ಕುಟುಂಬಸ್ಥರು ಇಲ್ಲಿಗೆ ಆಗಮಿಸಿ ಪೂಜಾ ಕೈಂಕರ್ಯಗಳಲ್ಲಿ ಪಾಲ್ಗೊಳ್ಳುತ್ತಾರೆ. ಮಾದರಿ ಕಾಲದಲ್ಲಿ ನಾವು ನೋಡಕ್ ಹೋದ್ರೆ ಮದುವೆಯ ಒಂದು ಅಸೋಸಿಯೇಷನ್ ಇದೆ. ಅದು ಈಗಿನ ಮಠಾಧಿಪತಿ ಶ್ರೀ ವರ್ಚಸ್ವಿನ SS ರಾಜಯರ್ಸ್ ಅವರ ಮುತ್ತಾತ್ನವರು ಸರ್ದಾರ್ M ಲಕ್ಷ್ಮೀಕಾಂತ್ ರಾಜಯರ್ಸ್ ಅವರು 10ನೇ ಚಾಮರಾಜ ಒಡೆಯರ್ ಅವರ ಪುತ್ರಿ ಚೆಲುವಾಜಮಣ್ಣಿ ಅವ್ರ ಜೊತೆ ಮದುವೆ ಆಗುತ್ತೆ. ಅದಾದ ನಂತರ ಮಹಾರಾಜರು ಜಯಚಾಮರಾಜ ಒಡೆಯರ್ ಅವರ ಪುತ್ರಿ ಮಹಾರಾಜ್ ಕುಮಾರಿ ಮೀನಾಕ್ಷಿ ದೇವಿ ಅವರು ಕೂಡ ಈಗಿನ ಮಠಾಧಿಪತಿ ಅವರ ತಂದೆ ಜೊತೆ ಸರ್ದಾರ್ ಲಕ್ಷ್ಮೀಕಾಂತ್ ರಾಜಯರ್ಸ್ ಜೊತೆನೆ ಮದುವೆ ಆಗೋದು ಅವರನ್ನು. ಸೊ ಅದು ಮದುವೆ ಒಂದು ಮಾದರಿ ಕಾಲದಲ್ಲೂ ಬಹಳ ನಿಕಟವಾದ ಸಂಬಂಧ ಇದೆ. ಸೊ ಈ ಎರಡು ಅದೇ ರೀತಿ ಈ ಇತಿಹಾಸ ಇದೆ ಅರಮನೆಗೂ ಮಂಟೇಸ್ವಾಮಿಗೂ. ಹಾಗೂ ಇದು ಮಂಟೇಸ್ವಾಮಿ ಸಂಪ್ರದಾಯವು ಈ ವೀರಶೈವದ ಅದೇ ಹಳೆ ಮೈಸೂರು ಸಂಸ್ಥಾನದಲ್ಲಿ ವೀರಶೈವ ಒಂದು ಪದ್ಧತಿಗಳು ಅನುಸರಿಸುವುದು ಇದೇ ಒಂದು ದೊಡ್ಡದು. ಹಳೆ ಮೈಸೂರು ಸಂಸ್ಥಾನದಲ್ಲಿ ಮುಖ್ಯವಾಗಿ ಈ ವೀರಶೈವ ಅಥವಾ ಶಿವಶರಣ ಸಂಪ್ರದಾಯ ಉತ್ತರ ಕರ್ನಾಟಕದ ಪದ್ಧತಿಗಳು. ಆದರೆ ಇಲ್ಲಿ ಹಳೆ ಮೈಸೂರು ಸಂಸ್ಥಾನದಲ್ಲಿ ಮಂಟೇಸ್ವಾಮಿ ಬಂದು ಇಲ್ಲಿ ಎಲ್ಲರಿಗೂ ಗುರುವಾಗಿ ತಿಳಿಸಿದವರು ಮಂಟೇಸ್ವಾಮಿ. ಅದಕ್ಕಾಗಿ ಆ ಸಂಬಂಧವು ಬಹಳನೇ ಸಂಸ್ಥಾನಕ್ಕೆ ಬಹಳ ಹಳೆಯದು ಸಂಸ್ಥಾನ. ಇಲ್ಲಿ ನಮಗೆ ಜನಪದದಿಂದ ತಿಳಿದಿರೋದೇನು ಅಂತ ಹೇಳಿದ್ರೆ ಬಸಪ್ಪಾಜಿ ಅರಸ ಅಂತ ಹೇಳಿ ಅವತ್ತಿನ ಅರಸರು ಶ್ರೀರಂಗಪಟ್ಟಣದಲ್ಲಿ ಅವರ ಅವಳಿ ಜವಳಿ ಮಕ್ಕಳು
ಅವರನ್ನ ಮಂಟೇಸ್ವಾಮಿ ಅವರು ದತ್ತು ಪಡೆದು ಅವರಿಬ್ಬರನ್ನ ಜೊತೆ ಕರ್ಕೊಂಡ್ಬಂದು ಒಂದು ಬೊಪ್ಪೇಗೌಡನಪುರದ ಮಠ, ಮಳವಳ್ಳಿ ಮಠ ಅಂತ ಸ್ಥಾಪಿಸಿ ಒಬ್ಬ ಮಗನ್ನ ಅಲ್ಲಿಗೆ ಮಠಾಧೀಶರಾಗಿ ಮಾಡ್ತಾರೆ, ಇನ್ನೊಬ್ಬನ ಮಳವಳ್ಳಿ ಮಠಕ್ಕೆ. ನಮ್ಮಲ್ಲಿ ನಮ್ಮ ಪೂರ್ವಜರ ಹೆಸರುಗಳು, ದಾಖಲೆಗಳು ಯಾವತ್ತೂ ಇಟ್ಟಿರ್ಲಿಲ್ಲ. ನಮ್ಗೇನಿದ್ರು 1820-30 ಇಸ್ವಿಯಿಂದ ಮುಂದಕ್ಕೆ ಒಂದಿಷ್ಟು ಮಠಾಧೀಶರ ಹೆಸರುಗಳು ಪರಿಚಯ ಇದೆ. ಅದು ನಮ್ಮ ಮಠಕ್ಕೆ ಸಂಬಂಧಪಟ್ಟಂಗೆ. ಮಳವಳ್ಳಿ ವೀರಾಜರ್ಸ್ನವರು ಅಂತ ನಮ್ಗೆ ಗೊತ್ತಿರಾಗೆ, ಅವರಿಂದ ನಾನು ಹೇಳ್ಬೋದು. ಅವರು ಹೆಚ್ಚು ಕಮ್ಮಿ 1800 ಅಂದ್ರೆ ಮುಮ್ಮಡಿ ಕೃಷ್ಣಾಜ ಒಡೆಯರ್ ಅವರ ಕಾಲದಲ್ಲಿದ್ದು. ಅವ್ರ ಮಗ ಕಪ್ಡಿ ರಾಜರ್ಸ್ನವರು ಅಂತ ಹೇಳಿ, ಅವರು ಆಗಿನ ಕಾಲದಲ್ಲಿ ಸಿವಿಲ್ ವರ್ಕ್ ಕಾಂಟ್ರಾಕ್ಟರ್ ಆಗಿದ್ರಂತೆ. ಅವ್ರು ಇನ್ಫ್ಯಾಕ್ಟ್ ಮಳವಳ್ಳಿಯಿಂದ ಮೈಸೂರಿಗೆ, ಮೈಸೂರಿಂದ ಮಳವಳ್ಳಿಗೆ ಅವರೇ ರೋಡ್ ಕಟ್ಟಿದವರು ಅಂತ ಒಂದ್ ಕಡೆ ಹೇಳ್ತಾರೆ ಕಪ್ಡಿ ರಾಜೇಶ್ ಅವರು. ಅವರು ಆದ್ಮೇಲೆ ಅವರು ದತ್ತುಪುತ್ರ ಸರ್ದಾರ್ ಎಂ ಲಕ್ಷ್ಮೀಕಾಂತ್ ರಾಜರ್ಸ್ನವರು ಅಂತ ಹೇಳಿ, ಅವರು ಚೆಲುವಾಜಮಣ್ಣಿ ಅವ್ರಿಗೆ ಮದುವೆ ಆಗಿ ಮೈಸೂರಿಗೆ ಬಂದವರು. ಅವ್ರ ಮಗ ನಮ್ಮ ತಾತಪ್ಪಾಜಿಯವರು ಸರ್ದಾರ್ ML ರಾಜರ್ಸ್ನವರು ಅಂತ ಹೇಳಿ, ಅವರು ಚಿಕ್ಕ ವಯಸ್ಸಲ್ಲಿ ಪೀಠಕ್ಕೆ ಬಂದರು 1944 ಇಸ್ವಿಲಿ. 1989 ಅವರು ಕಾಲವಾದರು. ಅವ್ರಿಗೆ 3 ಜನ ಗಂಡ್ಮಕ್ಳು, ಒಬ್ರು ಹೆಣ್ಮಗಳು. ಹಿರಿಯವರು ನಮ್ಮ ತಂದೆ, ಅವರು ಸರ್ದಾರ್ MR ಲಕ್ಷ್ಮೀಕಾಂತ್ ರಾಜರ್ಸ್ ಅವರು ಅಂತ ಹೇಳಿ. ನಮ್ಮ ತಾತಪ್ಪಾಜಿಯವರು ಆದ್ಮೇಲೆ ಅವರು ಪೀಠಕ್ಕೆ ಬಂದರು. ಅವರು 1989 1995 ಮಠಾಧೀಶರಾಗಿದ್ರು. 1995 ಡಿಸೆಂಬರ್ 7 ಅವರು ತೀರ್ಕೊಂಡ್ರು. ಅದಾದ್ಮೇಲೆ 1996 ಫೆಬ್ರವರಿ 9 ನನಗೆ ಪಟ್ಟ ಆಗಿದ್ದು. ಈಗ ಹೆಚ್ಚು ಕಮ್ಮಿ 22 ವರ್ಷ ಈ ಒಂದು ಸ್ಥಾನದಲ್ಲಿ ಮಾಡ್ಕೊಂಡ್ ಬಂದಿದ್ದೀನಿ. ಹೆಚ್ಚು ಕಮ್ಮಿ 12 ಕಪ್ಪಡಿ ಜಾತ್ರೆನ ನಡೆಸ್ತಿದ್ದೀನಿ. ಧಾರ್ಮಿಕ ನಿಲುವಿನಿಂದ ನೋಡುವುದಾದರೆ ಅನೇಕ ಕುಟುಂಬಗಳು ಒಕ್ಕಲಾಗಿರುವ ಶ್ರೀ ಮಂಟೇಸ್ವಾಮಿಗಳ ಪದ್ಯಗಳನ್ನು ತಮ್ಮ ಸುಶ್ರಾವ್ಯ ಗಾನದಿಂದ ಹಾಡಿ ಜಾನಪದ ಲೋಕಕ್ಕೆ ಕಿರೀಟದಂತಿರುವ ನೀಲಗಾರರನ್ನು ಇಲ್ಲಿ ಕಾಣಬಹುದಾಗಿದೆ. ಕಿವಿ, ಕುತ್ತಿಗೆ, ತೋಳುಗಳ ಭಾಗಕ್ಕೆ ವಿಭೂತಿ ಹಚ್ಚಿ, ತಲೆಗೊಂದು ರುಮಾಲು ಕಟ್ಟಿ, ಜೋಳಿಗೆ ಹಾಕಿಕೊಂಡು ತಂಬೂರಿಯನ್ನು ಮೀಟುವ ಶಬ್ದ ಮಾಡುತ್ತಾ ಸಿದ್ದಯ್ಯ ಸ್ವಾಮಿ ಬನ್ನಿ ಎಂದು ಹಾಡುವ ನೀಲಗಾರರ ಉತ್ಸವವಾಗಿ ಈ ಸಂಭ್ರಮ ಮೂಡಿರುತ್ತದೆ. ಅದಕ್ಕೆ ನೀನ್ಯಾಕೆ ಚಿಂತೆ ಮಾಡಬೇಕು? ನಿನಗೂ ಒಂದು ಪರಂಪರೆ ಇದೆ ಬಾಯಿಲಿ. ಹಾಗಂತೇಳಿ ಗಡ್ಡ ಬಿಟ್ಕೊಂಡಿದ್ರು, ಕೂದಲು ಬೆಳ್ಕೊಂಡಿದ್ರು, ಸ್ನಾನ ಮಾಡಿರ್ಲಿಲ್ಲ, ಕೆಳ ಜಾತಿಯವರು ಅಂತೇಳಿ ಅವ್ರನ್ನೆಲ್ಲರನ್ನು ದೂರ ಇಟ್ಟಿದ್ದಂತ ಅವ್ರನ್ನ ಕರ್ಕೊಂಡು ಬಂದು ಸ್ನಾನ ಮಾಡಿಸಿ ಅವ್ರಿಗೆಲ್ಲ ತಲೆ ಕೂದಲು ತೆಗೆದು ಈಗ ಅವ್ರಿಗೊಂದು ದೀಕ್ಷೆ ಕೊಡ್ಬೇಕು. ಈಗ ಸುಮ್ಮನೆ ನೀವು ವಿಭೂತಿ ಹಾಕೊಳ್ಳಿ, ಸುಮ್ಮನೆ ನನ್ನಂಗೆ ನೀವು ನಡೀರಿ ಅಂತಂದ್ರೆ ಅದಕ್ಕೊಂದು ಆಧಾರ ಬೇಕು. ಸುಮ್ಮನೆ ಇರಕ್ಕಾಗಲ್ಲ. ಅದಕ್ಕೆ ಅವ್ರು ಏನ್ ಮಾಡಿದ್ರು, ಪ್ರಕೃತಿಯಲ್ಲಿ ಹುಟ್ಟಿರುವಂತ ರುದ್ರಾಕ್ಷಿ ತಕ್ಕೊಂಡ್ರು. ಯಾಕೆ ಅಂದ್ರೆ ಈಗ ಕೈಯಲ್ಲಿ ಮುಟ್ಟಿದ ಮಾಡಿದ ವಿಗ್ರಹಗಳು, ಲಿಂಗಗಳನ್ನ ಧರಿಸೋದು ಬೇಡ ಅಂತೇಳಿ ಹಳ್ಳೆ ಬತ್ತಿ ತೆಗೆದು ವಸ್ತು ದಾರ ಮಾಡಿದ್ರು. ರುದ್ರಾಕ್ಷಿ ಕಾಯನ ಕಿತ್ತು ಅದಕ್ಕೆ ಪೋಣಿಸಿ ಇದೇ ನಿಮಗೆ ಲಾಂಛನ ಅಂತೇಳಿ ಅದನ್ನ ಎಲ್ಲರಿಗೂ ಕಟ್ಟಿದ್ರು. ಅದು ನೀಲಗಾರ ಪರಂಪರೆ ಆಯ್ತು. ಎಲ್ಲರ ಹಣೆಯಲ್ಲೂ ವಿಭೂತಿ, ಬಿಳಿ ಬಟ್ಟೆ, ಹೆಗಲ ಮೇಲೆ ಕಾವಿ ವಸ್ತ್ರ, ಹಣೆ ತುಂಬಾ ವಿಭೂತಿ, ಕಪ್ಪನ ಬಟ್ಟು ಯಾರು ಇಕ್ಕಿರ್ತಾರೋ ಅವರೆಲ್ಲ ಮಂಟೇಸ್ವಾಮಿ, ಸಿದ್ದಪ್ಪಾಜಿ, ರಾಚಪ್ಪಾಜಿ ಪರಂಪರೆ ಸೇರಿದವರು. ಯಾರು ವಿಭೂತಿ ಹಾಕಿ ಹಣೆ ಮೇಲೆ ಕಪ್ಪು ಇಕ್ಕಿರ್ತಾರೆ, ಎದೆ ಮೇಲೆ ಅವ್ರಿಗೆ ರುದ್ರಾಕ್ಷಿ, ಒಂದೇ ಒಂದು ರುದ್ರಾಕ್ಷಿ ಇರುತ್ತೆ ನೀಳವಾಗಿ, ಅವರು ನೀಲಗಾರರು ಅಂತ. ಇನ್ನು ಬೇರೆಯವರೆಲ್ಲ ವಿಭೂತಿ ಹಾಕ್ತಾರೆ, ಕಾವಿ ಒದ್ದಲ್ಲ, ಕಪ್ಪನ ಬಟ್ಟೆ ಇಕ್ಕಲ್ಲ, ಅವರು ನೀಲಗಾರಲ್ಲ. ಈ ನೀಲಗಾರರಲ್ಲಿ 2 ತರ ಇದೆ. ಒಂದು ನೀಲಗಾರ ಮಂಟೇಸ್ವಾಮಿಯವರು ಕರ್ಕೊಂಡು ಬಂದಾಗ ಮಂಟೇಸ್ವಾಮಿಯವರ ಕಾಲ ಮುಗಿತು,
ಮಂಟೇಶ ಸ್ವಾಮಿಯವರ ಕಾಲ ಮುಗೀತು. ಏನು ನೀಲಗಾರ ಪರಂಪರೆ ಮಾಡಿ ಸಮಾನತೆ ಸಾರಬೇಕು, ಜಾತ್ಯಾತೀತ ಎಲ್ಲಾ ಜಾತಿಯನ್ನು ಒಗ್ಗೂಡಿಸಬೇಕು ಅನ್ನೋದು ಅವ್ರ ಗುರಿ ಇತ್ತು. ಕುರುಬ, ಕುಂಬಾರ, ವಲಯ, ಒಡ್ಡ, ಮಾದಗ, ಜಲಗಾರ, ಸಟ್ಟಿ, ಈ ಲಿಂಗಾಯತ ಎಲ್ಲರನ್ನೂ ಒಗ್ಗೂಡಿಸ್ಬೇಕಾಗಿತ್ತು. ಅದನ್ನ ಮಾಡಿ ಅವರು ಪಾತಾಳ ಲೋಕಕ್ಕೆ ಮರೆಯಾಗಿ ಹೋಗುವಂತ ಅದೊಂದು ಸಮಯ ಹೊಟ್ಟೋದ್ರು. ಹೋದ್ಮೇಲೆ ಇವ್ರನ್ನ ಜೊತೆಯಲ್ಲೇ ಇವ್ರನ್ನ ನೋಡ್ಕೊಂಡು ಬಂದಿದ್ರಲ್ಲ ಶಿಷ್ಯರು, ಯಾರು ವನ್ನಯ್ಯ ಚೆನ್ನಯ್ಯ, ಅವ್ರೇನ್ ಮಾಡಿದ್ರು, ನಮ್ಮ ಗುರು ಹೊಂಟೋದ್ರು, ನಮ್ ಗುರು ಹೋದ್ಮೇಲೆ ನಮ್ಮ ಗುರುವಿನ ನಾವ್ ಹೆಂಗೆ ಮರೆಯೋದು ಅಂತ ಹೇಳಿ ಮುಂದಿನ ಪೀಳಿಗೆಗೆ ಅವ್ರ ಹೆಸರನ್ನ ಉಳಿಸ್ಬೇಕು ಅಂತ ಹೇಳಿ ಇವ್ರೇನ್ ಮಾಡಿದ್ರು, ಮಂಟೇಶ ಸ್ವಾಮಿ ಅವರು ಏನು ನಡೆದು ಬಂದ ಹಾದಿಯನ್ನು ಒಂದು ಕಾವ್ಯ ಮಾಡಿದ್ರು. ಯಾವ ರೀತಿ ಅಂತ ಅಂದ್ರೆ, ಆದಿ ಒಳಗಲ ಜ್ಯೋತಿ, ಬೀದಿ ಒಳಗಲ ಜ್ಯೋತಿ, ಅರಮನೆಯ ಜ್ಯೋತಿ, ಗುರುಮನೆಯ ಜ್ಯೋತಿ, ಬಡವರ ಮನೆಗೂ ಜ್ಯೋತಿ, ಬಲ್ಲಿಗರ ಮನೆಗೂ ನೀ ಜ್ಯೋತಿ, ಹೆತ್ತ ಮನೆಗೂ ನೀ ಜ್ಯೋತಿ, ಸತ್ತವರ ಮನೆಗೂ ನೀ ಜ್ಯೋತಿ, ತಿಪ್ಪೆ ಮೇಲೆ ಮಡಗಿದರೆ ಭಿನ್ನ ಭೇದವಿಲ್ಲದೆ ಉರಿವಂತ ಪರಂಜ್ಯೋತಿ. ಗುರುವೇ ಮಾಡಿದವರ ಮನವ ಬಲ್ಲೆ, ನೀಡಿದವರ ನಿಜವ ಬಲ್ಲೆ, ಸಿದ್ದಯ್ಯ ಸ್ವಾಮಿ ಬನ್ನಿ, ಪವಾಡ ಗೆದ್ದಯ್ಯ ನೀವೇ ಬನ್ನಿ. ನೋಡಿ ಅವ್ರು ಎಷ್ಟು ಜನ ಹೇಳ್ತಾರೆ ಮಂಟೇಶ ಸ್ವಾಮಿ ವಿಚಾರನ ಅಂದ್ರೆ, ಅವರ ಶಿಷ್ಯರು ಆದಿ ಒಳಗಲ ಜ್ಯೋತಿ, ಬೀದಿ ಒಳಗಲ ಜ್ಯೋತಿ, ಅರಮನೆಯ ಜ್ಯೋತಿ, ಗುರುಮನೆಯ ಜ್ಯೋತಿ, ಬಡವನ ಮನೆ ಜ್ಯೋತಿ, ಬಲ್ಲಿಗನ ಮನೆ ಜ್ಯೋತಿ, ಎತ್ತವರ ಮನೆ ಜ್ಯೋತಿ, ಸತ್ತವರ ಮನೆ ಜ್ಯೋತಿ, ತಿಪ್ಪೆ ಮ್ಯಾಲ ಮಡಗಿದ್ರು ಭಿನ್ನ ಭೇದವಿಲ್ಲದೆ ಉರಿಯುವಂತ ಪರಂಜ್ಯೋತಿ ನಮ್ಮ ಧರ್ಮಗುರು ಮಂಟೇದ ಲಿಂಗಯ್ಯ. ಮಾಡಿದವರ ಮನವ ಬಲ್ಲೆ, ನೀಡಿದವರ ನಿಜವ ಬಲ್ಲೆ, ನಿನ್ನ ನಂಬಿದವರ ಮನೆಯಲ್ಲಿ ತುಂಬಿ ತುಳುಕಾಡಬಲ್ಲೆ ತಂದೆ ಮಂಟೇದ ಲಿಂಗಯ್ಯ ನೀವೇ ಬನ್ನಿ ಅಂದ್ರು. ನೋಡಿ ಮಂಟೇಶ ಸ್ವಾಮಿಯವರ ನಡೆದು ಬಂದ ಹಾದಿಯನ್ನ ನೋಡಿದಂತ ಈ ವನ್ನಯ್ಯ ಚೆನ್ನಯ್ಯ ಅವ್ರ ಮೇಲೆ ಕಾವ್ಯವನ್ನೇ ಬರ್ಕೊಂಡು ಹೊಂಟೋದ್ರು. ಬರೀಲಿಲ್ಲ, ಹೇಳ್ಕೊಂಡೋದ್ರು. ಬಾಯಿಂದ ಬಾಯಿಗೆ ಅವ್ರ ಮಕ್ಕಳಿಗೆ ಹೇಳ್ಕೊಂಡು ಕಲಿಸ್ಕೊಂಡು ಹೊಂಟೋದ್ರು. ಇಲ್ಲಿ ಎರಡು ತರ ನೀಲಗಾರರು. ಯಾರು ಎರಡು ತರ ಅಂದ್ರೆ, ಹುಟ್ಟು ನೀಲಗಾರರು ಅಂತ ಒಬ್ರು. ಅವ್ರು ಯಾರಪ್ಪ? ಕಲ್ಯಾಣದಿಂದ ಬಂದ್ರಲ್ಲ, ಕಲ್ಯಾಣದಿಂದ ಬಂದಂತ ಶಿಷ್ಯರಿದ್ರಲ್ಲ, ಅವರ ಮಕ್ಕಳು ಹುಟ್ಟು ನೀಲಗಾರರು. ಅವ್ರಿಗೆ 10 ಜನ ಗಂಡು ಮಕ್ಕಳು ಹುಟ್ಟಿದ್ರು, 10 ಜನನು ನೀಲಗಾರರಾಗಿ ತೊಂಬ್ರಿ ಹಿಡ್ಕೊಂಡು ಊರೂರ್ ಮೇಲೆ ಮಂಟೇಶ ಸ್ವಾಮಿ ಕಾವ್ಯನ ಆಡ್ಕೊಂಡು ಹೋಗೋದೇ ಅವ್ರಿಗೊಂದು ಕೆಲಸ. ಬೇರೆ ಯಾವ ಕೆಲಸ ಮಾಡಲ್ಲ. ಅವ್ರಿಗೆ ಹೊಲ ಇಲ್ಲ, ಗದ್ದೆ ಇಲ್ಲ, ಯಾವ ಕೆಲಸವನ್ನೆಲ್ಲ, ಓದೋದು ಇಲ್ಲ. ಅವ್ರು ಬರೀ ಮಂಟೇಶ ಸ್ವಾಮಿ ಕಾವ್ಯ ಆಡ್ಕೊಂಡು ಹೋಗ್ತಾ ಇರೋದು ಊರೂರ್ ಮೇಲೆ. ಅದು ಒಂದು ನೀಲಗಾರರ ಪರಂಪರೆಯಲ್ಲಿ ಹುಟ್ಟು ನೀಲಗಾರರು ಅಂತ. ಇನ್ನೊಂದು ಬುಟ್ಟು ನೀಲಗಾರರು. ಬುಟ್ಟು ನೀಲಗಾರರು ಅಂದ್ರೆ ಯಾರಂದ್ರೆ, ಆ ದೇವರ ಒಂದು ಮಹಿಮೆಯನ್ನ ಒಪ್ಕೊಂಡು ನಾವು ಒಕ್ಕಲಾಗ್ಬೇಕು ಅಂತ ಬಂದ್ರಲ್ಲ, ಅವರಲ್ಲಿ ಹಿರಿ ಮಗನಿಗೆ ನೀಲಗಾರನ್ ಮಾಡ್ತಾರೆ, ಇಲ್ಲ ಕಿರಿ ಮಗನಿಗೆ ಮಾಡ್ತಾರೆ. ನೀಲಗಾರ ತಂದುಕೊಂಡಿರುವಂತ ಈ ಒಂದು ಕಾವ್ಯ ಈ ನೀಲಗಾರ ಪರಂಪರೆಯಿಂದ ಇನ್ನು ಮುಂದಿನ ಜನರೇಷನ್ಗೆ ಪಾಸ್ ಆಗ್ಬೇಕು. ಇವತ್ತು ಅದು ಆಗ್ತಾ ಇಲ್ಲ. ಕಾರಣ ಏನಂದ್ರೆ, ನೀಲಗಾರ ಪರಂಪರೆಯನ್ನ ತಗೊಂಡು ಹೋಗುವಂತಹ ಅವರ ಸಂಖ್ಯೆ ಇವತ್ತು ಕಡಿಮೆ ಆಗ್ತಾ ಇದೆ. ಅದಕ್ಕೆ ಕಾರಣ ಏನು ಅಂತಂದ್ರೆ ಇಷ್ಟೇ, 14 ವರ್ಷಕ್ಕೆ ತನ್ನ ನೀಲಗಾರವಾಗಿ ಬಿಡಿಸ್ಕೊಂಡು ಈ ಚರಿತ್ರೆಯನ್ನ ನಾಡ್ ಮೇಲೆ ಆಡ್ಬೇಕು, ಸಾರ್ಬೇಕು ಅಂತ ಹೊರಟಿರುವಂತ ವ್ಯಕ್ತಿಗೆ ಜೀವನದ ಮುಂದಿನ ಜೀವನ ಹೇಗೆ ಅನ್ನೋ ಪ್ರಶ್ನೆ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಆ 14 ವರ್ಷಕ್ಕೆ ಬಿಡಿಸ್ಕೊಂಡಂತ ಅವ್ನಿಗೆ ಯಾವ ಉದ್ಯೋಗ ಇರಲ್ಲ, ಯಾವ ಶಿಕ್ಷಣ ಇರಲ್ಲ, ಇದೊಂದೇ ನಂಬ್ಕೊಂಡು ಕಾಲ ಬಿಡ್ಬೇಕಾಗುತ್ತೆ. ಅವನು ಆ ಮುಂದೆ ಹೋದಾಗ ಎಲ್ಲ ಒಂದ್ 4 ಕಡೆ ಕಾರ್ಯಕ್ರಮ ಸಿಗ್ಬೋದು, ಆ ಕಾರ್ಯಕ್ರಮದಲ್ಲಿ 4 ಯಾವ ಸನ್ಮಾನಗಳಾಗ್ಬೋದು, ಇಷ್ಟೇ. ಆದ್ರೆ ಅವನ ಜೀವನ ಪರಂಪರೆ ಹೇಗಾಗುತ್ತೆ, ನನ್ನ ಜೀವನ ಮುಂದೆ ಹೇಗಾಗುತ್ತೆ, ಸಾಮಾನ್ಯ ವ್ಯಕ್ತಿಯಂತೆ ನಾನು ಈ ಒಂದು ಲೈಫ್ ಅಲ್ಲಿ ನಾನು ಬೆಳೆಯಕ್ಕಾಗುತ್ತಾ, ಸಾಮಾನ್ಯ ವ್ಯಕ್ತಿಗಳಂಗ ಇರಕ್ಕಾಗತ್ತಾ, ಇದೇ ನನ್ನ ಪರಂಪರೆ ಆಗೋಗುತ್ತಲ್ಲ, ನಾನು ಸಾಮಾನ್ಯ ವ್ಯಕ್ತಿ ದೊಡ್ಡ ವ್ಯಕ್ತಿಯಾಗಿ ಬೆಳಿಬೇಕು, ನನಗೆ ಯಾವ್ದೋ ಸ್ಟೇಟಸ್ ಬೇಕು, ಇವೆಲ್ಲವನ್ನ ಎಕ್ಸ್ಪೆಕ್ಟ್ ಮಾಡ್ತಾನೆ ನೀಲಗಾರ. ಅದು ಸಿಗ್ತಾ ಇಲ್ಲ ಇವಾಗ. ಸೊ ಅದಾಗ ಏನಾಗ್ತಾರೆ, ಇದನ್ನ ನಂಬ್ಕೊಂಡ್ರೆ ನಂಗೆ ಆಗಲ್ಲಪ್ಪ ಅಂತ ಹೇಳಿ ಆಟೋಮೆಟಿಕಲ್ ಆಗಿ ಅವ್ರ ಮಕ್ಕಳಾಗಿರ್ಬೋದು, ಮೊಮ್ಮಕ್ಕಳಾಗಿರ್ಬೋದು, ಆ ಪರಂಪರೆಯನ್ನು ಬಿಟ್ಟು ಇವತ್ತು ಬೇರೆ ಕಡೆ ಓಡ್ತಾ ಇದ್ದಾರೆ. ಅದಕ್ಕೆ ನನ್ನ ಸಜೆಷನ್ ಏನಪ್ಪಾ ಅಂತಂದ್ರೆ, ಇವತ್ತು ಆ ಪರಂಪರೆಯನ್ನ, ನೀಲಗಾರ ಪರಂಪರೆಯನ್ನ ಅಲ್ಲಿ ಇವಾಗ ಸ್ವಲ್ಪ ದಿನ ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ಹೈಯರ್ ಎಜುಕೇಶನ್ಸ್ ಅಲ್ಲಿ ಅದರ ಒಂದು ಕೆಲವು ಪಠ್ಯಗಳು ಬರ್ತಾ ಇವೆ. ಆದ್ರೆ ಅಷ್ಟು ಮಾತ್ರ ಸಾಲಲ್ಲ. ಈ ಮಂಟೇಶ ಸ್ವಾಮಿ ಪ್ರತಿಷ್ಠಾನ ಆಗಿರ್ಬೋದು, ಕರ್ನಾಟಕ ಸರ್ಕಾರ ಆಗಿರ್ಬೋದು, ಅದರ್ವೈಸ್ ಇಲ್ಲಿ ಉಳಿದಂತ ಯಾರೇ ಆಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟಂತ ಸಂಶೋಧಕರು ಇರ್ಬೋದು, ತಜ್ಞರು ಇರ್ಬೋದು, ಇವರೆಲ್ಲರೂ ಕೂಡ ಈ ಒಂದು ಪರಂಪರೆಯ ಅಂಶಗಳನ್ನ ಪ್ರತಿಯೊಂದು ಶಿಕ್ಷಣ ವ್ಯವಸ್ಥೆಗಳಲ್ಲಿ ತರಬೇಕು.
ಆಗೇನಾಗುತ್ತೆ ಆಟೋಮೆಟಿಕಲ್ ಆಗಿ ಎಲ್ಲಾ ಕಡೆ ಕೂಡ ಮಂಟೇಸ್ವಾಮಿ ಪರಂಪರೆ ಆ ಶಿಕ್ಷಣದ ಒಂದು ಜೊತೆಯಾಗಿ ಬರ್ತಾ ಹೋಗುತ್ತೆ. ಬಂದಾಗ ಏನಾಗುತ್ತೆ ಆಟೋಮೆಟಿಕಲ್ ಆಗಿ ಅದನ್ನ ಎಲ್ಲರೂ ಕಲ್ತ್ಕೊತಾ ಹೋಗ್ತಾರೆ. ಅದ್ರ ಜೊತೆಗೆ ಇದನ್ನ ಯಾರು ಬೋಧನೆ ಮಾಡ್ತಾರೆ ಅನ್ನೋ ಪ್ರಶ್ನೆ ಬಂದಾಗ ಸಾಮಾನ್ಯ ವ್ಯಕ್ತಿ ಬೋಧನೆ ಮಾಡಕ್ಕಾಗಲ್ಲ. ಅದರದೇ ಆದಂತ ಶೈಲಿ ಇದೆ, ಅದೇ ಒಂದು ರಾಗ ಇದೆ. ಸೊ ಅದನ್ನ ಆಡ್ಬೇಕಾದ್ರೆ ಅದಕ್ಕೆ ಮೂಲ ಜನಪದರೇ ಬೇಕಾಗುತ್ತೆ, ಆ ಮೂಲ ತಂಬೂರಿ ಗಾಯಕರೇ ಬೇಕಾಗುತ್ತೆ. ಸೊ ಹಾಗಾಗಿ ಇಂತಹ ಏನ್ ಮೂಲ ಗಾಯಕರಿದ್ದಾರೆ, ಮೂಲ ಜನಪದ ಗಾಯಕರು, ಇವರನ್ನ ಅಂತಹ ಒಂದು ದೇಶಿ ಕೇಂದ್ರಗಳಲ್ಲಿ ಇಂತಹ ಶಿಕ್ಷಣದ ಪಠ್ಯಗಳನ್ನ ಬೋಧನೆ ಮಾಡುವಲ್ಲಿ ಅಪಾಯಿಂಟ್ಮೆಂಟ್ ಗಳು ಮಾಡ್ತಾ ಹೋದ್ರೆ ಅವ್ರಿಗೊಂದು ಶಿಕ್ಷಣ ಸಿಗೋ ಜೊತೆಗೆ ಉದ್ಯೋಗ ಸಿಕ್ಕದಾಗುತ್ತೆ. ಜೊತೆಗೆ ಆ ಸಂಸ್ಕೃತಿಯನ್ನ ಆ ಪರಂಪರೆ ಹಾಗೆ ಯಥಾವತ್ತಾಗಿ ಜನತೆಗೆ ಕೊಡುವಂತಹ ಒಂದು ಸಾರ್ಥಕತೆ ಕೂಡ ಸಿಗ್ತಾ ಹೋಗುತ್ತೆ. ಹಾಗಾಗಿ ಈ ಸರ್ಕಾರ ಆಗಿರ್ಬೋದು, ಪ್ರತಿಷ್ಠಾನ ಆಗಿರ್ಬೋದು, ಸಂಶೋಧಕರಾಗಿರ್ಬೋದು, ಇದ್ರ ಬಗ್ಗೆ ಕಾಳಜಿ ಇರುವಂತ ಯಾವುದೇ ಚಿಂತಕರಾಗಿರ್ಲಿ ಎಲ್ಲಾ ಹಂತಗಳಲ್ಲಿ ಇದನ್ನ ಅಳವಡಿಸ್ಕೊಳ್ಳೋದ್ರ ಜೊತೆಗೆ ಅವ್ರಿಗೆ ಇಂತಹ ಮೂಲ ಕಲಾವಿದರಿಗೆ ಅಲ್ಲಿ ಪಾಠವನ್ನ ಬೋಧನೆ ಮಾಡೋಕೆ ಅವಕಾಶವನ್ನು ಕೊಟ್ಟು ಅದರ ಮೂಲಕ ಆ ತಲತಲಾಂತರದಿಂದ ಬಂದಿರುವಂತಹ ಈ ಮಾನವೀಯತೆ ಮೌಲ್ಯವನ್ನು ಸಾರುವಂತಹ ನೀಲಗಾರ ಪರಂಪರೆಯ ಮೌಲ್ಯಗಳು ಇಷ್ಟವರೆಗೂ ಮಾತ್ರ ಅಲ್ಲ, ಇನ್ನು ಮುಂದಿನ ತಲೆಮಾರಿಗೂ ಜನರೇಷನ್ ಕೂಡ ಇದು ಪಾಸ್ ಆಗ್ಲಿ ಅನ್ನುವಂತ ಆಶಯದೊಂದಿಗೆ ನನ್ನ ಮಾತು ಮುಗಿಸ್ತೇನೆ. ಆಧುನೀಕರಣದ ಪರಿಣಾಮವಾಗಿ ನಗರ ಜೀವನಕ್ಕೆ ಜನರು ಹೊಂದಿಕೊಳ್ಳುತ್ತಿರುವುದರಿಂದ ನೀಲಗಾರರ ಸಂಖ್ಯೆ ಇಂದು ಗಣನೀಯವಾಗಿ ಇಳಿಕೆಯಾಗುತ್ತಿದೆ ಎಂದು ಅನೇಕರು ಅಭಿಪ್ರಾಯಪಡುತ್ತಾರೆ. 3 ರಾತ್ರಿ 3 ಹಗಲುಗಳ ಕಾಲ ಒಂದೇ ಸಮನೆ ಸರಾಗವಾಗಿ ಹಾಡುತ್ತಿದ್ದ ಹಾಡುಗಳು 3-4 ಪುಟಗಳ ಹಾಳೆಗಿಳಿದು ಅದನ್ನು ರಕ್ಷಿಸಬೇಕಾದ ಅನಿವಾರ್ಯತೆ ಎದುರಾಗಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಜನಪದ ಮಹಾಕಾವ್ಯ ಒಂದೈತಲ್ಲ, ನೀಲಗಾರರು ಕೊಟ್ಟ ದೊಡ್ಡ ಕೊಡುಗೆ ಅದು. ನೀಲಗಾರರು ಕೊಟ್ಟ ಕೊಡುಗೆನ ನಾವು ಯಾವುದೇ ಕಾರಣಕ್ಕೂ ಇಡೀ ಪ್ರಪಂಚದಲ್ಲೇ ಬಹುಶಃ ಎಪಿಕ್ ದೊಡ್ಡ ಎಪಿಕ್ ಅಂತ ನಾನು ಅನ್ಕೊಂಡೆ. ಇದನ್ನು ರಕ್ಷಿಸದಿದ್ದಲ್ಲಿ ಮುಂದೆ ನೀಲಗಾರರ ಪರಂಪರೆ ಕೆಲವೇ ಸಂಖ್ಯೆಗೆ ಇಳಿದು ಪರಂಪರೆಯ ಅವಸಾನಕ್ಕೆ ಈಡಾಗುವುದನ್ನು ನಾವು ಕಾಣಬಹುದು. ಹಾಗಾಗಬಾರದಾಗಿರುವುದರಿಂದ ಇದನ್ನು ಜನಪದ ಸಂಸ್ಕೃತಿ ಎಂದು ಗುರುತಿಸಿ ಎಲ್ಲರಲ್ಲೂ ಜಾಗೃತಿ ಮೂಡಿಸಿ ಉಳಿಸಬೇಕಾದ, ಬೆಳೆಸಬೇಕಾದ ದೊಡ್ಡ ಕರ್ತವ್ಯ ನಮ್ಮೆಲ್ಲರ ಮೇಲಿದೆ. ಸರ್ಕಾರದ ಗಮನ ಇತ್ತ ಕಡೆ ಸೆಳೆಯಬೇಕಾಗಿದೆ. ಕಪ್ಪಡಿ ಜಾತ್ರೆಯಲ್ಲಿ ಹಾಗೂ ಇನ್ನಿತರ ಜಾತ್ರೆಗಳಲ್ಲಿ ನೆರೆಯುವ ಭಕ್ತರಿಂದ ಭಕ್ತಿಯೊಂದೇ ಅಲ್ಲದೆ ಅಪಾರ ಪ್ರಮಾಣದ ಸೇವೆಗಳು, ದೇಣಿಗೆಗಳು ಕೂಡುತ್ತದೆ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣಿರೋ ಎಂಬಂತೆ ಇಲ್ಲಿಂದ ಬರುವ ಸೇವಾ ರೂಪದ ದೇಣಿಗೆಗಳನ್ನು ಹಾಗೂ ವಸ್ತುಗಳನ್ನು ಸಮಾಜಮುಖಿ ಕಾರ್ಯಗಳಿಗೆ ಅರ್ಪಿಸಿ ಸದೃಢ ಸಮಾನ ಸಮಾಜದ ನಿರ್ಮಾಣಕ್ಕೆ ಸಾಕ್ಷಿಯಾಗುತ್ತಿದ್ದಾರೆ. ಶ್ರೀ ಮಂಟೇಸ್ವಾಮಿ ರೂರಲ್ ಎಜುಕೇಷನಲ್ ಡೆವಲಪ್ಮೆಂಟಲ್ ಟ್ರಸ್ಟ್ ಎಂಬ ದತ್ತಿ ಸಂಸ್ಥೆಯಿಂದ ಅಪಾರ ಸಂಖ್ಯೆಯ ಶೈಕ್ಷಣಿಕ ಹಾಗೂ ಸಾಮಾಜಿಕ ಕಾರ್ಯಕ್ರಮಗಳು ನಡೆಯುತ್ತಿದ್ದು, ಕಪ್ಪಡಿ ಹಾಗೂ ಮೊದಲಾದ ಜಾತ್ರೆಯಿಂದ ಹಾಗೂ ಮೊದಲಾದ ಕಾರ್ಯಕ್ರಮಗಳಿಂದ ಬರುವ ಮೊಬಲಗನ್ನು ಇಲ್ಲಿನ ಶೈಕ್ಷಣಿಕ ಕಾರ್ಯಕ್ರಮಗಳಿಗೆ ಬಳಸುತ್ತಿದ್ದು, ಸರ್ಕಾರಿ ಶಾಲೆಗಳನ್ನು ಗುರುತಿಸಿ ಅಲ್ಲಿನ ಶಿಕ್ಷಣ ವ್ಯವಸ್ಥೆಯನ್ನು ಮತ್ತಷ್ಟು ಉತ್ತಮಗೊಳಿಸಿ ಯಾವ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೂ ಕಮ್ಮಿ ಇಲ್ಲದಂತೆ ಇಲ್ಲಿನ ಮಕ್ಕಳಿಗೆ ಅತ್ಯುತ್ತಮ ಸರ್ವತೋಮುಖ ಶಿಕ್ಷಣ ನೀಡುತ್ತಿರುವುದು ಇದಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ. ಕೋನನಕೊಪ್ಪಲು, ಆದಿ ಹೊನ್ನಾಯಕನಹಳ್ಳಿ ಹಾಗೂ ಮೊದಲಾದ ಗ್ರಾಮಾಂತರ ಪ್ರದೇಶಗಳನ್ನು ಗುರುತಿಸಿ ಅಲ್ಲಿನ ಸರ್ಕಾರಿ ಶಿಕ್ಷಣ ಸಂಸ್ಥೆಗಳಿಗೆ ಟ್ರಸ್ಟ್ ಹಾಗೂ ಮಠದ ಮುಖೇನ ಈ ರೀತಿಯ ಬೆಂಬಲ ದೊರೆಯುತ್ತಿದೆ. ಈ ಶಿಕ್ಷಣ, ಸ್ಮಾರ್ಟ್ ಕ್ಲಾಸ್, ಗಣಕಯಂತ್ರ ತರಬೇತಿ, ಯೋಗ, ಕ್ರೀಡೆ, ವಿಜ್ಞಾನ, ವ್ಯಕ್ತಿತ್ವ ವಿಕಸನ ಹೀಗೆ ವ್ಯಕ್ತಿಯೊಬ್ಬನ ಸರ್ವಾಂಗೀಣ ಅಭಿವೃದ್ಧಿಗೆ ಬೇಕಾದ ಎಲ್ಲ ರೀತಿಯ ಶಿಕ್ಷಣವನ್ನು ಮಕ್ಕಳಿಗೆ ತಮ್ಮ ಬಾಲ್ಯದಿಂದಲೇ ನೀಡುತ್ತಾ ಬರುವುದು, ಆಯಾ ರಂಗದ ತಜ್ಞರಿಂದ ಸೂಕ್ತ ಸಲಹೆಗಳನ್ನು ಪಡೆಯುವುದು ಹಾಗೂ ತಜ್ಞರಿಂದ ವಿಶೇಷ ಅವಧಿಗಳಲ್ಲಿ ಬೋಧಿಸುವುದು ಹಾಗೂ ಇನ್ನಿತರ ವಿಷಯಗಳಲ್ಲಿ ಸಹಕರಿಸುವುದು ಇದು ಇಲ್ಲಿನ ಕೆಲಸಗಳ ಒಂದು ಪಕ್ಷಿನೋಟವೆಂದಷ್ಟೇ ಹೇಳಬಹುದು. ಸ್ವತಃ ಪೀಠಾಧಿಪತಿಗಳೇ ಆಗಿರುವಂತಹ ಶ್ರೀ ವರ್ಚಸ್ವಿ ಶ್ರೀಕಂಠ ಸಿದ್ಧಲಿಂಗ ರಾಜೇ ಅರಸ್ರವರು ಈ ಎಲ್ಲಾ ಕೆಲಸಗಳಿಗೆ ಮುತುವರ್ಜಿಯಿಂದ ಮುಂದಾಳತ್ವ ವಹಿಸಿ ಶಾಲೆಗಳಿಗೆ ವಾರಕ್ಕೊಮ್ಮೆಯಂತೆ ಭೇಟಿ ನೀಡಿ ಅಲ್ಲಿನ ಮಕ್ಕಳೊಂದಿಗೆ ಮಕ್ಕಳಾಗಿ ಬೆರೆತು ಆಶೀರ್ವದಿಸಿ ಅಲ್ಲಿನ ಶಿಕ್ಷಕರಿಗೆ ತರಬೇತಿ, ಸಲಹೆಗಳನ್ನು ನೀಡಿ ಇಲ್ಲಿನ ಅಧ್ಯಯನಕ್ಕೆ ಕಾರಣವಾಗುತ್ತಿದ್ದಾರೆ. ಹಾಗಾಗಿ ಅಂದು ಸಮಾಜದ ಸುಧಾರಣೆಗೆ ಶ್ರಮಿಸಿದ ಮಂಟೇಸ್ವಾಮಿ ರಾಜಪ್ಪಾಜಿಯವರಂತಹ ಮಹಿಮಾನ್ವಿತರ ಆದರ್ಶಗಳು ಇಂದಿಗೂ ಇಲ್ಲಿ ನಡೆದುಕೊಂಡು ಬಂದಿದೆ ಎಂದು ಹೇಳಬಹುದಾಗಿದೆ. ಈಗ ಅಂದ್ರೆ ಸರ್ಕಾರದಿಂದ ಅಷ್ಟೊಂದು ಅವ್ರು ಎಫರ್ಟ್ ಹಾಕಿ ಮಾಡಬೇಕಾದ್ರೆ why shouldn't we just support the existing setup?
ಅಂಡ್ ನಾನು ಅಂದ್ರೆ ಅಥವಾ ನಾವುಗಳು ನಮ್ಮ ಮಠದ ಪರವಾಗಿ ನಾವು ಒಂದು ಶಾಲೆ ಕಟ್ಟಬೇಕಾದ್ರೆ ಒಂದು 150 ಹುಡುಗರಿಗೆ, ಇಲ್ಲಿ 1500 ಹುಡುಗರಿಗಾದ್ರೂ ನಾವು ವಿ ಕ್ಯಾನ್ ಸಪೋರ್ಟ್ ಇನ್ ದ ಸೇಮ್ ಫೈನಾನ್ಷಿಯಲ್ ಆಬ್ಲಿಗೇಷನ್. ಸೊ ದಿ ರೀಚ್ ಇಸ್ ಕ್ವೈಟ್ ಲಾರ್ಜರ್ ಅಂಡ್ ನನ್ನ ಪ್ರಕಾರ ಇಟ್ಸ್ ಮೋರ್ ಇಫೆಕ್ಟಿವ್. ಅಂದ್ರೆ ಎಕ್ಸಿಸ್ಟಿಂಗ್ ಸಿಸ್ಟಮ್ ಅಲ್ಲಿ ನೀವು ಯುವರ್ ಪಾರ್ಟ್ನರಿಂಗ್. ನಾವು ಇಫ್ ಯು ವಾಂಟ್ ಟು ರಿಯಲಿ ಬ್ರಿಂಗ್ ಔಟ್ ಚೇಂಜ್ ವಿ ನೀಡ್ ಟು ಹ್ಯಾವ್ ಅಂದ್ರೆ ನಮ್ಮ ಫ್ಯೂಚರ್ ಜನರೇಷನ್ ವಿ ವಾಂಟ್ ಟು ಎಕ್ವಿಪ್ ದೆಮ್ ಇನ್ ದ ಬೆಸ್ಟ್ ಪಾಸಿಬಲ್ ವೇ. ನಮ್ಮ ಎಲ್ಲ ಧಾರ್ಮಿಕ ಸಂಸ್ಥೆಗಳು ಅಥವಾ ಅರಮನೆನೂ ಇರಲಿ ಅಥವಾ ಯಾವುದೇ ಸಂಸ್ಥೆ ಒಂದು ಏನಾದರೂ ಒಳ್ಳೇದಾಗ್ತಾ ಇದೆ ಅದಕ್ಕೆ ಅದರ ಒಂದು ಸೆಂಟ್ರಲ್ ಏನಾದರೂ ಒಂದು ತತ್ವಗಳು ಆಚೆನೂ ಕೂಡ ನಾವು ಕೆಲಸ ಮಾಡಬೇಕು. ಅದೇ ರೀತಿ ನಮ್ಮ ಮಠಾಧಿಪತಿ ಶ್ರೀ ಎಸ್ ರಾಜಯ್ಯ ಸರ್ ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಸರ್ಕಾರಿ ಶಾಲೆಗೆ ಆದಷ್ಟು ಬೆಂಬಲ ಕೊಡಬೇಕು. ಯಾಕಂದ್ರೆ ಅದರಲ್ಲೇ ಆಗಲೇ ಒಂದು ಸ್ಟ್ರಕ್ಚರ್ ಇದೆ. ಸೊ ಅದಕ್ಕೆ ಇನ್ನೂ ಪ್ರೋತ್ಸಾಹ ಕೊಟ್ಟು ಅದನ್ನೇ ಬೆಳೆಸಿದ್ರೆ ಅದಕ್ಕೆ ಒಂದು ಮುಂದೆ ನಾವು ನಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ಅಥವಾ ಮಕ್ಕಳಿಗೆ ವಿದ್ಯಾಭ್ಯಾಸವು ಒಂದು ಹೋಲಿಸ್ಟಿಕ್ ಆಗಿ ಕೊಟ್ಟರೆ ತುಂಬಾನೇ ಸಹಾಯ ಆಗುತ್ತೆ ಮುಂದೆ ಹೋಗ್ತಾ ನಮ್ಮ ಭಾರತದ ಒಂದು ಡೆವಲಪ್ಮೆಂಟ್ ಅಲ್ಲಿ. ಹೀಗೆ ಕಬಡ್ಡಿ ಕ್ಷೇತ್ರವು ತಪೋಭೂಮಿಯಾಗಿ ಮಹಿಮಾನ್ವಿತರ ಕ್ಷೇತ್ರವಾಗಿ ಅಮೋಘ ಇತಿಹಾಸವನ್ನು ಹೊಂದಿದೆ. ಅನೇಕ ಸಂಬಂಧಗಳನ್ನು ಬೆಸೆದಿದೆ. ಅಖಂಡ ಭಾರತದ ಅವಿಭಾಜ್ಯ ಅಂಗವಾಗಿರುವ ಕರ್ನಾಟಕದಲ್ಲಿ ಈಗೀಗ ಕೇಳಿಬರುತ್ತಿರುವ ಉತ್ತರ ಕರ್ನಾಟಕ ಹಾಗೂ ದಕ್ಷಿಣ ಕರ್ನಾಟಕ ವಿಭಜನೆಯ ಕೂಗನ್ನು ಮಾಸು ಮಾಡುವಂತಿದೆ. ಉತ್ತರದಿಂದ ದಕ್ಷಿಣದವರೆಗೆ ಭಕ್ತಿ ಎಂಬ ಸೆಲೆಯಲ್ಲಿ ಬಾಂಧವ್ಯಗಳನ್ನು ಇಂದಿಗೂ ಬೆಸೆಯುತ್ತಿದೆ. ರಾಚಪ್ಪಾಜಿಯವರ ಗದ್ದುಗೆ ದರ್ಶಿಸಲು ಕಾಲ್ನಡಿಗೆಯಲ್ಲಿ ಉತ್ತರ ಕರ್ನಾಟಕದಿಂದ ಕಪ್ಪಡಿಗೆ ಬರುವ ಭಕ್ತಗಣವೇ ಇದಕ್ಕೆ ಸಾಕ್ಷಿ. ಅದಷ್ಟೇ ಅಲ್ಲದೆ ಜಾನಪದರ ಸಾರಸ್ವತ ಲೋಕವಾಗಿ ಜಗಕ್ಕೆಲ್ಲವೂ ಪರಂಜ್ಯೋತಿಯ ಮುಖೇನ ಒಳಿತನ್ನು ಮಾಡುವ ಮನಸ್ಸುಗಳ ಸಂಗಮವಾಗಿದೆ. ನೀಲಗಾರರ ತಂಬೂರಿ ಮೀಟುತ್ತಿರಲು ಕಾವೇರಿಯ ಜುಳುಜುಳು ನಿನಾದ ಕೇಳಿಸುತ್ತಿರಲು, ಪೂಜ್ಯರ ಲೀಲೆಯನ್ನು ಕೇಳಿ ಹಾಡಿ ಹೊಗಳುತ್ತಿರಲು, ಉರುಳು ಸೇವೆಯನ್ನು ಮಾಡಿ ಪ್ರಸಾದವನ್ನು ಕಣ್ಣಿಗರ್ಪಿಸಿಕೊಂಡು ಹೊಸ ಬಾಳ್ವೆಗೆ ದಾರಿ ತೋರುವ ಪರಮಾನುಭವಕ್ಕೆ ಎಣೆಯೇ ಇಲ್ಲ. ಒಬ್ಬರಿಗೊಬ್ಬರು ಕೂಡಿ ಉರಿಗದ್ದುಗೆ ವೀಕ್ಷಿಸಿ ಸಮಾನ ಪಂಕ್ತಿಯಲ್ಲಿ ಭೋಜನ ಭುಂಜಿಸಿ ಸಮಾನತೆಯ ಸಾರವನ್ನು ಆಚರಿಸುವ ಆದರ್ಶಕ್ಕೆ ಸಾಟಿಯೇ ಇಲ್ಲ ಎನ್ನಬಹುದು. ಧರ್ಮಗಳ ಕೋಮು ಗಲಭೆಗಳ ಮಧ್ಯೆ ಅಂದಿನಿಂದ ಇಂದಿನವರೆಗೂ ಏಕತೆಯ ಸಂದೇಶವನ್ನು ಹಿಂದೂ ಮುಸ್ಲಿಂ ಎಂಬ ಭಾವವಿಲ್ಲದೆ ಸಾರುತ್ತಾ ಬರುತ್ತಿರುವ ಈ ಧನಾತ್ಮಕ ಶಕ್ತಿ ಅದೆಷ್ಟು ಚೇತನವನ್ನು ಇಂದಿಗೂ ಸಾರುತ್ತಿರುವುದು ಸಮಾಜದ ಸ್ವಾಸ್ಥ್ಯಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ. ಕರ್ನಾಟಕ ರಾಜ್ಯದ ಮಣ್ಣಿನ ಅಣುವಿನ ಇತಿಹಾಸದಲ್ಲಿ ಕಪ್ಪಡಿ, ಮಂಟೇಸ್ವಾಮಿಗಳ, ರಾಚಪ್ಪಾಜಿಯವರ ಇತಿಹಾಸದ ಕಂಪು ಸೇರಿದ್ದು ಪ್ರತಿಯೊಬ್ಬರ ಶ್ವಾಸ ಸೇರಿದೆ. ಆನೆ ಮೇಲೆ ಮಂಟಸ್ವಾಮಿ, ಕುದುರೆ ಮೇಲೆ ರಾಜಪ್ಪ, ಪಲ್ಲಕ್ಕಿ ಒಳಗೆ ದೊಡ್ಡಮ್ಮ ತಾಯಿ. ಇದೊಂದು ಹಿಂದಿನ ಸಮಾಜ ಸುಧಾರಣೆ, ಸಾಮಾಜಿಕ ಆಂದೋಲನ, ಜಾನಪದ ಕಲೆ, ಸಂಪ್ರದಾಯವೆಂದಷ್ಟೇ ನೋಡದೆ ನಮ್ಮ ನಿಮ್ಮೆಲ್ಲರ ಸಮಾಜದ ಬದ್ಧತೆ ಎಂದು ಸ್ವೀಕರಿಸಬೇಕು. ಗೊತ್ತಿರದ ಇತಿಹಾಸವನ್ನು ಗರಿಗೆದರಿಸಿ ನೋಡಿದಾಗ ಹೊಸ ಲೋಕದ ಅನಾವರಣವಾದಂತೆ ಆ ಲೋಕದ ರಕ್ಷಣೆಯ ಭಾರವನ್ನು ವಹಿಸಿಕೊಂಡಾಗ ಮಾತ್ರ ನಾಡು ನುಡಿಯ ಈ ಮಣ್ಣಿನ ಋಣ ತೀರಿಸುವ ದಿಟ್ಟ ಹೆಜ್ಜೆ ಇಟ್ಟು ಉತ್ತಮ ಸಮಾಜದ ನಾಗರಿಕರಾಗಿ ಗುರುತಿಸಿಕೊಳ್ಳಬಹುದು. ಮುಂದಿನ ಪೀಳಿಗೆಗೆ ಇವೆಲ್ಲವುದರ ಅರಿವುಂಟಾಗಲು ಹಾಗೂ ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ಗುರುತಾಗಿರುವ ಈ ಪರಂಪರೆಯನ್ನು ಇನ್ನಷ್ಟು ಅಭಿವೃದ್ಧಿಗೊಳಿಸಲು ನಮ್ಮನ್ನು ನಾವು ಅರ್ಪಿಸಿಕೊಳ್ಳಲೇಬೇಕಾದ ಸೇವೆ ಎಂಬ ಯಜ್ಞವಾಗಿದೆ.